ಇವತ್ತು ಒಂದಿಷ್ಟು ಪ್ರೇಯರ್ ರಿಕ್ವೆಸ್ಟ್ ಬರ್ತಾ ಇದೆ. ನಾನು ರಕ್ಷಣೆ ಹೊಂದಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಏನೂ ಆಗದಂಗೆ ಒಂದು ಮಾಟ ಮಂತ್ರ ಮಾಡಿದ್ಬಿಟ್ಟಿದ್ದಾರೆ, ಇವರು ಶಾಪ ಹಾಕ್ಬಿಟ್ರು, ಈ ಥರ ಕಾರ್ಯಗಳ ಇದು ನಿಮಿತ್ತವಾಗಿ ನಮ್ಮಿಂದ ಏನು ಮಾಡಿದ್ರೂ ಒಂದು ಜಯವನ್ನು ಅನುಭವಿಸೋಕ್ಕೆ ಆಗ್ತಾಯಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಯಾರಿಗೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೀನಿ, ಆದರೆ ನನ್ನ ಜೀವನದಲ್ಲಿ ಯಾವುದೂ ಆಶೀರ್ವಾದ ಕಾಣ್ತಾ ಇಲ್ಲ, ಇವರು ಶಾಪ ಹಾಕಿರ್ಬೋದು, ಇವರು ಮಾಟ ಮಂತ್ರ ಮಾಡಿರ್ಬೋದು, ಇವರು ಏನೋ ಕಾರ್ಯವನ್ನು ಮಾಡಿಬಿಟ್ರು, ಸೊ ಅದರಿಂದ ಅಂತ ಆ ರೀತಿಯಾದ ಒಂದು ನಂಬಿಕೆಯಲ್ಲಿ ಇಲ್ಲ ಒಂದು ತಿಳುವಳಿಕೆಯಲ್ಲಿ ಇರೋದಾದರೆ ನೀವು ಇದನ್ನು ಮಿಸ್ ಮಾಡದೆ ನೋಡಿ. ಇವತ್ತು ಪ್ರಶ್ನೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವ ಒಂದು ವ್ಯಕ್ತಿ, ನಮ್ಮ ವಿಶ್ವಾಸಿಗೆ ಈ ಮಾಟ ಮಂತ್ರಗಳು, ಶಾಪದ ಮಾತುಗಳು ಇದೆಲ್ಲ ತಟ್ಟುತ್ತಾ? ಸೊ ಯಾವಾಗ ತಟ್ಟುತ್ತೆ? ಇದರಿಂದ ಜಯಿಸಿ ದೇವರ ಆಶೀರ್ವಾದವನ್ನು ಅನುಭವಿಸೋದು ಹೇಗೆ, ಇದನ್ನೇ ಇವತ್ತು ಮಾತಾಡೋಕ್ಕಿದ್ದೀವಿ. ಸೊ ಅದರಿಂದ ಇದನ್ನು ಹೆಚ್ಚಾದ ಜನರಿಗೆ, ಇಲ್ಲ ಇಂಥ ಒಂದು ಕಂಡೀಷನ್ ಪರಿಸ್ಥಿತಿಯಲ್ಲಿ ಇರೋರಿಗೆ ಈ ಲಿಂಕ್ನ ಶೇರ್ ಮಾಡಿ. ಸೊ ಇನ್ವೈಟ್ ಮಾಡಿ, ಒಂದು 2 ನಿಮಿಷ ಸಮಯ ಕೊಡೋಣ. ಸೊ ವೈಲ್ ಐ ಆಮ್ ಸ್ಪೀಕಿಂಗ್, ನೀವು ಕೂಡ ಇದು ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆಡಿಯೋ ಕ್ಲಿಯರ್, ವಿಡಿಯೋ ಕ್ಲಿಯರ್ ಅಂತ ನೀವು ಹೇಳಿ. ಅದೇ ಥರ ನೀವು ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇರೋದಾದರೆ ನೀವು ನಿಮ್ಮ ಹೆಸರು ಮತ್ತು ನೀವು ಯಾವ ಊರಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋದು ಕೂಡ ತಿಳಿಸಿ. ಸೊ ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ. ಲಾಸ್ಟಲ್ಲಿ ಅದೇ ಥರ ನಾನು ಮಾತಾಡ್ತೀನಿ, ಮುಗಿಸಿದ ಮೇಲೆ ಕೂಡ ನಿಮಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ. ಸೊ 1 ನಿಮಿಷ ಎಲ್ಲರೂ ಒಂದು ಸೆಕೆಂಡ್ ಸಮಯ ತಗೊಂಡು ನಿಮ್ಮ ಕಾಂಟ್ಯಾಕ್ಟ್ಸ್, ಗ್ರೂಪ್ಸ್ ಇದರಲ್ಲೆಲ್ಲ ಕೂಡ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಶೇರ್ ಮಾಡಿ, ಸೊ ಇನ್ನೂ ಹೆಚ್ಚಾದ ಜನರಿಗೆ ಇದು ಪ್ರಯೋಜನವಾಗಲಿ. ಇವತ್ತು ಕೇಳುವ ಸತ್ಯ ಅದು ಬರೀ ವಾಕ್ಯವಾಗಿರೋದೆ, ಆ ವಾಕ್ಯದ ಮಹಿಮೆ, ಆ ವಾಕ್ಯದ ಒಂದು ಪ್ರಕಟಣೆಯನ್ನು ಆ ವಾಕ್ಯ ಮಾಂಸವಾಗಿ ಅವರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ನಾವು ಬೇರೆಯವ್ರ ಜೊತೆ ಕೂಡ ಹಂಚಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ನೀವು ಬೇರೆಯವ್ರ ಜೊತೆ ಹಂಚಿಕೊಂಡು ಅವರು ಬಿಡುಗಡೆಯನ್ನು ಹೊಂದುವಾಗ ಅದರ ಫಲವನ್ನು ನೀವು ಪರಿಪೂರ್ಣವಾಗಿ ಅನುಭವಿಸುವರಾಗಿದ್ದೀರಾ. ಸೊ ಅದರಿಂದ ಒಬ್ಬರಾದರೂ ನೀವು ಒಂದು ಸಾಧಾರಣ ಜೀವನವನ್ನು ಜೀವಿಸುವ ಹಾಗೆ ದೇವರು ನಿಮ್ಮನ್ನು ಸೃಷ್ಟಿಸಲಿಲ್ಲ. ದೇವರು ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಆರಿಸ್ಕೊಂಡಿದ್ದಾರೋ ಆ ಉದ್ದೇಶವನ್ನು ನೆರವೇರುವಂತೆ ಯೇಸುವಿನ ನಾಮದಲ್ಲಿ ಈಗ ದೇವರ ಪ್ರಸನ್ನತೆ, ದೇವರ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರ ಸಮಾಧಾನ, ಶಾಂತಿ, ಪ್ರೀತಿ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ಶೇರ್ ಮಾಡಿರುವ ಪ್ರತಿಯೊಬ್ಬರನ್ನು ಕೂಡ ಅಭಿಷೇಕ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಸಾಧಾರಣವಾಗಿ ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ ಜೀವಿಸುವಂತೆ ದೇವರು ನಿಮ್ಮನ್ನು ಸೃಷ್ಟಿಸಲಿಲ್ಲ. ದೇವರ ವಾಕ್ಯದ ಮಹಿಮೆಯನ್ನು ಅನುಭವಿಸುವಂತೆ ದೇವರು ನಿಮ್ಮನ್ನು ಸೃಷ್ಟಿಸಿದ್ದಾರೆ. ಸೊ ಅದರಿಂದ ಅದರ ಫಲವನ್ನು ನೀವು ಪರಿಪೂರ್ಣವಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in your spirit in the mighty name of Jesus. Glory to God. Glory to God. All right. So I hope audio and video is clear. All right. ಬೇರೆಯವರು ಜಾಯ್ನ್ ಆಗಿ ಮುಂಚೆ ಶುರು ಮಾಡೋಣ. ವೆಲ್ಕಮ್, ಬ್ಲೆಸ್ಸಿಂಗ್ಸ್ ಟು ಯು ಆಲ್. ಐ ವಾಂಟ್ ಟು ಬ್ಲೆಸ್ ಜಾಯ್ನ್ ಆಗಿರೋರು ಪ್ರತಿಯೊಬ್ಬರನ್ನು ಕೂಡ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಬ್ಲೆಸ್ಸಿಂಗ್ಸ್. ಕಮೆಂಟ್ ಮಾಡ್ತಾಯಿರಿ, ಸೊ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಸೊ ಇಂಥ ಒಂದು ಸತ್ಯ ನಿಮ್ಮ ಮೂಲಕ ಬೇರೆಯವರು ಆಶೀರ್ವಾದವನ್ನು ಅನುಭವಿಸಲಿ. ಆಲ್ ರೈಟ್. ಇದೊಂದು ಸೆನ್ಸಿಟಿವ್ ಆದ ಒಂದು ಪ್ರಶ್ನೆ ಅನೇಕರಿಗೆ. ನಾವು ದೇವರ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಅಷ್ಟೊಂದು ಭಕ್ತಿ ಮಾಡ್ತಾ ಇದ್ದೀವಿ. ಆದರೂ ಯಾಕೆ ನಮ್ಮ ಜೀವಿತದಲ್ಲಿ ಒಂದು ರಕ್ಷಣೆ ಹೊಂದಿದೇ ಇರುವ ಒಂದು ವ್ಯಕ್ತಿಯ ಜೀವಿತದಲ್ಲೂ ಅಂಥ ಒಂದು ದೊಡ್ಡ ಆಶೀರ್ವಾದ ಇಲ್ಲ, ನಮ್ಮ ಜೀವಿತದಲ್ಲೂ ಆಶೀರ್ವಾದ ಇಲ್ಲ? ಅದಕ್ಕಿಂತ ಒಂದು ಲೆವೆಲ್ ನೋಡೋಕೆ ಹೋದರೆ
ರಕ್ಷಣೆ ಹೊಂದಿರುವ ವ್ಯಕ್ತಿ ಅವನು ನಮಗಿಂತ ಆಶೀರ್ವಾದವಾಗಿರೋದು ನೋಡಿ ಇದೇನಿದು ಅಂತ ಒಂದು ಕನ್ಫ್ಯೂಷನ್. ನಿಜವಾಗ್ಲೂ ನಾವು ನಮ್ಮಲ್ಲಿ ಏನು ಕೊರತೆ, ಏನು ತಪ್ಪು, ಯಾಕೆ ನಾವು ಆಶೀರ್ವಾದ ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ, ಅನೇಕ ಕಾರಣಗಳೇ ಹುಡುಕುವಾಗ ತುಂಬ ಜನ ಅವ್ರಿಗಿರೋದು, ಅಯ್ಯೋ ಯಾರೋ ಮಾತ್ರ ಮಾಡಿರ್ಬೋದು, ಯಾರೋ ಶಾಪ ಹಾಕ್ಬಿಟ್ಟಿದ್ದಾರೆ, ಇಲ್ಲ ನಿಮ್ಮ ಮುತ್ತಾತಂದರು ಏನೋ ಮಾಡಿದ ಪಾಪದಿಂದ ತಪ್ಪಿನಿಂದ, ಈ ರೀತಿಯಾಗಿ. ಸೊ ಈಗ ನನ್ನ ಫಸ್ಟ್ ಕ್ವೆಶ್ಚನ್, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ಆತ್ಮದಿಂದ ಹುಟ್ಟಿದ್ದೀರಾ ಎಂಬುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಅನ್ನೋದು. ಈಗ ಇವತ್ತು ಸುಮ್ಮನೆ ನೀರಲ್ಲಿ ಮುಳುಗಿ ಎದ್ದು ನಾನು ಯೇಸುವನ್ನು ನಂಬಿದ್ದೀನಿ ಅಂತ ಹೇಳೋರ್ಗೂ, ಇಲ್ಲ ಆತ್ಮದಲ್ಲಿ ಹುಟ್ಟಿ ಆತ್ಮದ ಪ್ರೇರೇಪಣೆಯಿಂದ ನೀರಲ್ಲಿ ಮುಳುಗಿ ಎದ್ದೊಳೋಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಈಗ ನೀವು ಯೇಸು ಕ್ರಿಸ್ತನಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಉದಾಹರಣೆಗಳು ಹೇಳಬೇಕಂದ್ರೆ, ನೀವು ಬರೀ ಕ್ರಿಶ್ಚಿಯನ್ ಹೆಸರು ಅಬ್ರಹಾಂ, ಜಾನ್, ಮೋಸೆಸ್ ಅಂತ ಹೆಸರಿಟ್ಕೊಂಡಿರೋದು ಮಾತ್ರಕ್ಕೆ ನೀವು ರಕ್ಷಣೆ ಹೊಂದವರಾಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ನೀವು ನೀರಲ್ಲಿ ಮುಳುಗಿ ಎದ್ದಿದ್ದ ತಕ್ಷಣ ಅದೇ ನಾನು ರಕ್ಷಣೆ ಹೊಂದಿದ್ದೀನಿ ಅಂದ್ಕೊಂಡಿದ್ರೆ ಅದು ರಕ್ಷಣೆ ಅಲ್ಲ. ನೀವು ಜೆನ್ಯೂನ್ ಆಗಿ ದೇವರ ವಾಕ್ಯ ಸತ್ಯವನ್ನು ಕೇಳಿ, ಸತ್ಯದ ಆತ್ಮ ನಿಮ್ಮಲ್ಲಿ ಇದ್ದಾನೆ ಎಂಬುವ ಪ್ರಜ್ಞೆಯಲ್ಲಿದ್ದು ಆ ಪ್ರಕಟಣೆ ಉಂಟಾಗಿ ಆ ಸತ್ಯದ ಆತ್ಮ ನಿಮ್ಮ ಶರೀರವನ್ನು ನಡೆಸಿ ಅದರ ನಿಮಿತ್ತವಾಗಿ ನೀವು ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೀನಿ ಎಂಬುದನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನೀವು ನೀರಲ್ಲಿ ಮುಳುಗಿ ಎದ್ದೊಳ್ಳುವಾಗ ಅದು ಸರಿಯಾದ ರಕ್ಷಣೆ. ಹಾಗಾದರೆ ರೀಸೆಂಟಾಗಿ ಕೂಡ ಒಂದು ಪೋಸ್ಟ್ ಹಾಕಿದೆ, ನೀವು ನೀರಲ್ಲಿ ಮುಳುಗಿ ಎದ್ದೊಳ್ಳೋದ್ರಿಂದ ರಕ್ಷಣೆ ಅಲ್ಲ, ನೀವು ಆತ್ಮದಲ್ಲಿ ರಕ್ಷಣೆ ಹೊಂದಿರೋದ್ರಿಂದ ನೀರಲ್ಲಿ ಮುಳುಗಿ ಎದ್ದೊಳ್ತಾ ಇದ್ದೀರಾ. ಸೊ ಹಾಗಾದರೆ ಈಗ ಫಸ್ಟ್ ಕ್ವೆಶ್ಚನ್, ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀರಾ? ಈಗ ನಾನು ಹೇಳಿದ ಪ್ರಕಾರ ಹೌದು ಪಾಸ್ಟರ್, ದೇವರ ವಾಕ್ಯ ಬಂದಾಗ ಹಾಗೆ ಆ ವಾಕ್ಯದ ಆತ್ಮ ನನ್ನೊಂದಿಗೆ ಒಂದಾಗಿ ಆ ವಾಕ್ಯದ ಪ್ರೇರೇಪಣೆಯಿಂದ ನನ್ನ ಶರೀರ ನಡೆಸಿ ಎಂಥ ಒಂದು ಅಗೇನ್ಸ್ಟ್ ಅಂದರೆ ಎಂಥ ಒಂದು ಅಪೋಸಿಷನ್ ಇದ್ದರೂ ನನಗೆ ವಿರುದ್ಧವಾಗಿ ಮಾಡೋಕ್ಕೆ ದೀಕ್ಷಾಸ್ನಾನ ತೊಳಕ್ಕೆ ತಡೆಯೇ ಇಲ್ಲದೇ ಇದ್ದರೂ ಕೂಡ ದೇವರ ಆತ್ಮ ನಡೆಸಿ ನನ್ನನ್ನು ರಕ್ಷಿಸುವಂತೆ, ದೀಕ್ಷಾಸ್ನಾನ ತಗೊಳ್ಳುವಂತೆ ದೇವರು ಕೃಪೆ ಕೊಟ್ಟರು. ಆ ರೀತಿಯಾದ ಸಾಕ್ಷಿ ಇರುವುದಾದರೆ ಅದರ ಅರ್ಥ ಏನು ಗೊತ್ತಾ? ಅದು ನೀವಲ್ಲ, ನಿಮ್ಮಲ್ಲಿ ಸತ್ಯದ ಆತ್ಮ ಬಂದು ನಿಮ್ಮನ್ನು ನಡೆಸಿ, ನಿಮ್ಮನ್ನು ಅಭಿಷೇಕಿಸಿ, ನಿಮ್ಮನ್ನು ದೀಕ್ಷಾಸ್ನಾನ ಮಾಡುವಂತೆ ದೇವರ ಆತ್ಮ ನಿಮ್ಮಲ್ಲಿ ಹುಟ್ಟಿದ್ದಾರೆ. ದೇವರ ಆತ್ಮ ಈಗ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯೇಸು ನಿರಂತರವಾಗಿ ನಿಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. ನೀವು ತಂದೆಯಾದ ದೇವರ ಆಲಯವಾಗಿದ್ದೀರಾ, ಮನೆಯಾಗಿದ್ದೀರಾ, ನಿವಾಸವಾಗಿದ್ದೀರಾ ಎಂಬುವ ಆ ತಿಳುವಳಿಕೆಯಲ್ಲಿ ಇರೋರು ನಿಜವಾಗ್ಲೂ ರಕ್ಷಣೆ ಹೊಂದಿರೋರು. ಸೊ ಈ ರೀತಿಯಾಗಿ ಇರೋರಿಗೆ ಫಸ್ಟ್, ಈಗ ಈ ರೀತಿಯಾಗಿರೋರು ರಕ್ಷಣೆ ಹೊಂದಿರೋರು. ಬೇರೆ ರೀತಿಯೆಲ್ಲ ಸುಮ್ಮನೆ ಹುಟ್ಟಿವಾಗಲೇ ನೀರೆತ್ತು ಒಯ್ದುಬಿಟ್ಟು ದೀಕ್ಷಾಸ್ನಾನ ಆಗೋಯ್ತು, ಇಲ್ಲ ಯಾರೋ ನಿಮ್ಗೊಂದು ಕೆಲಸ ಬೇಕಾಗಿತ್ತು, ಇಲ್ಲ ಮದುವೆಗೋಸ್ಕರ ಯಾವುದೋ ಒಂದು ಬೆನಿಫಿಟ್ಗೋಸ್ಕರ ಅಲ್ಲಿ ಹೋದರೆ ಒಳ್ಳೇದಾಗುತ್ತಂತೆ ಅದಕ್ಕೋಸ್ಕರ ದೀಕ್ಷಾಸ್ನಾನ ಒಂದೇ, ಇದೆಲ್ಲ ರಕ್ಷಣೆನೇ ಅಲ್ಲ. ಯಾವುದು ಫೋರ್ಸ್ಫುಲ್ಲಾಗಿ ಒಂದು ಶರೀರದ ಲಾಭಕ್ಕೋಸ್ಕರ ಮಾಡುವ ಕಾರ್ಯ ರಕ್ಷಣೆ ಹೊಂದಿಲ್ಲ. ರಕ್ಷಣೆ ಹೊಂದುವುದು ಅನ್ನೋದು ದೇವರ ಪ್ರೀತಿಯನ್ನು ಅನುಭವಿಸಿ ಆ ಪ್ರೀತಿಯ ನಿಮಿತ್ತವಾಗಿ ಆ ಪ್ರೀತಿ ಎಂಬುವ ತಂದೆಯ ದೇವರ ಆತ್ಮವು ನಿಮ್ಮಲ್ಲಿ ಬಂದು ನಿಮ್ಮ ಹೃದಯವನ್ನು ಮುಟ್ಟಿ, ಈಗ ನನಗೆ ಯಾವುದು ಬೇರೆ ಮುಖ್ಯ ಅಲ್ಲ, ನನ್ನ ತಂದೆಯಾದ ದೇವರನ್ನು ಅನುಭವಿಸಬೇಕು ಅನ್ನುವ ಬಯಕೆ, ಹಸುವು, ದಾಹವನ್ನು ವ್ಯಕ್ತಪಡಿಸುವವರು ಜೆನ್ಯೂನ್ ಆಗಿ ರಕ್ಷಣೆ ಹೊಂದಿರೋರು. ಈಗ ಅಂಥವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈಗ ನಾನು ಹೇಳುವ ವಿಷಯಗಳನ್ನ ತುಂಬ ಗಮನದಿಂದ ಕೇಳಿ. ಅಂಥವ್ರಿಗೆ ವಾಕ್ಯ ಈಗ ಬ್ಲ್ಯಾಕ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್, ಈ ಮಾಟ ಮಂತ್ರ
ಏನೋ ಒಂದು ಕಾರ್ಯ ಮಾಡಿಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಇಲ್ಲ ಮೆಣಸಿನ ಪುಡಿ ಏನೋ ಇದು ಮಾಡಿಬಿಟ್ಟು ಮನೆಯಲ್ಲಿ ಬಂದು ಇಟ್ಬಿಟ್ರು, ಬಟ್ಟೆಗೆ ತೊಗೊಂಬಂದ್ಬಿಟ್ಟು ಏನೋ ಮನೇಲಿ ಇಟ್ಬಿಟ್ರು, ಇದೆಲ್ಲ ಯಾವುದು ಕೆಲಸ ಮಾಡಲ್ಲ. ರಕ್ಷಣೆ ಹೊಂದಿರೋರಿಗೆ ಯಾವ ಮಾಟ ಮಂತ್ರನೋ, ಯಾವ ತಂತ್ರಗಳು, ಯಾವ ಶಾಪದ ಮಾತುಗಳು ತಟ್ಟೋದಿಲ್ಲ. ಯಾಕಂತ ಒಂದೇ ಒಂದು ಕಾರಣ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವ ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವವನು ದೊಡ್ಡವನು. ನೀವು ಹುಟ್ಟಿರೋದು ಈ ಲೋಕದ ಆತ್ಮದಿಂದ ಅಲ್ಲ, ತಂದೆಯಾದ ದೇವರ ಆತ್ಮದಿಂದ, ಅಂದರೆ ದೇವರಿಂದಲೇ ಹುಟ್ಟಿದ್ದೀರಾ. ಪುನರುತ್ಥಾನ ಅನ್ನೋಂತ ಹೇಳುವುದು ದೇವರ ಜೀವ ನಿಮ್ಮಲ್ಲಿ ಹುಟ್ಟಿ ಬಂದಿರುವ ವಿಷಯ. ದೇವರ ಜೀವ ನಿಮ್ಮಲ್ಲಿ ಹುಟ್ಟಿ ಬಂದಿರೋ ದೇವರ ಜೀವವೇ ನಿಮ್ಮಲ್ಲಿ ಇರುವುದಾದರೆ ನಿಮಗೆ ವಿರುದ್ಧವಾದ ಕಾರ್ಯಗಳು ಯಾವುದು ನಡೆಯುವುದಿಲ್ಲ. ಸೊ ಹಾಗಾದರೆ ಈಗ ಒಂದು ವೇಳೆ ಪಾಸ್ಟರ್ ನಾನು ರಕ್ಷಣೆ ಹೊಂದಿ 20 ವರ್ಷ ಆಯಿತು, 25 ವರ್ಷ ಆಯಿತು, 30 ವರ್ಷ ಆಯಿತು, ಆದರೆ ಈ ಶಾಪದ ಕಾರ್ಯ ನಾನು ಇನ್ನೂ ಇದೆ, ಈ ಮಾಟ ಮಂತ್ರ ಮಾಡಿದ ಮೇಲೇ ಈ ಥರ ಆಯಿತು, ಕಾಯಿಲೆ ಬಂತು, ಈ ಮಾಟದ ಮಂತ್ರ ಮಾಡಿದ ಮೇಲೇ ನನಗೆ ಪ್ರಾಪರ್ಟಿ ಹೋಯಿತು, ಬಿಸ್ನೆಸ್ ನಷ್ಟ ಬಂತು. ಈಗ ಅಂಥ ಒಂದು ಕಂಡೀಷನಲ್ಲಿ ಯಾರಾದರೂ ನೋಡ್ತಾ ಇರೋದಾದರೆ ತುಂಬ ಗಮನದಿಂದ ಕೇಳಿ. ಇವಾಗ ನಿಮಗೆ ಈ ನೆಕ್ಸ್ಟ್ ನಾನು ಒಂದು 40 ನಿಮಿಷ ನಾನು ಮಾತಾಡುವಾಗ ನೀವು ನಿಮ್ಮ ಮೈಂಡ್ ಈಗ ಫುಲ್ ಕ್ಲಾರಿಟಿ ಆಗಿಬಿಡುತ್ತೆ. ನಾನು ಹೇಳ್ತಾ ಇರುವ ವಿಷಯಗಳು ನಿಮಗೆ ಮಾಹಿತಿಯಾಗಿ ಸ್ವೀಕಾರ ಮಾಡ್ಕೊಳ್ಬೇಡಿ. ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನಾನೇನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಕೇಳುವಾಗಲೇ ಅಪ್ಪ ಈ ದೇವ ಮನುಷ್ಯನ ಬಾಯಿಂದ ಬರುವ ಮಾತು ಅದು ಮಾಹಿತಿಯಾಗಿರದೆ ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನನ್ನ ಆತ್ಮದೊಂದಿಗೆ ಒಂದಾಗಲಿ. ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಒಳಗಡೆ ಬಂದು ಆ ಆತ್ಮವು ಕ್ರಿಯೆ ಮಾಡದೆ ನಿಮಗೆ ಒಂದು ಬಿಡುಗಡೆ ಬರೋದಿಲ್ಲ. ಸೊ ಅದರಿಂದ ಯಾರಾದರೂ ಇನ್ನೂ ಒಂದು ಈ ಮಾಟ ಮಂತ್ರದಿಂದನೇ ನನ್ನ ಎಲ್ಲ ಬಿಸ್ನೆಸ್ ನಷ್ಟ ಆಗ್ತಾಯಿದೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಮಕ್ಕಳ ಜೀವನದಲ್ಲಿ ಒಂದು ಆಶೀರ್ವಾದ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇರೋದಾದರೆ ನೀವೀಗ ಈ ಮಾತನ್ನು ಬಾಯಿಬಿಟ್ಟು ಹೇಳ್ಕೊಳ್ಳಿ. ನಾನು ಹೇಳೋದನ್ನು ಬಾಯಿಬಿಟ್ಟು ಹೇಳ್ಕೊಳ್ಳಿ. ಯೇಸುವಿನ ನಾಮದಲ್ಲಿ ಈ ಮನುಷ್ಯನ ಬಾಯಿಂದ ಬರುವ ಮಾತು ಇದು ಈ ಲೋಕದ ಮಾತಲ್ಲ, ಇದು ದೇವರ ಮಾತು. ದೇವರ ಮಾತು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿ ಈಗ ನನ್ನಲ್ಲಿ ಬಂದು ಒಂದಾಗಿ ಆ ವಾಕ್ಯದ ಮಹಿಮೆ, ಆ ವಾಕ್ಯದ ಬಲ, ವಾಕ್ಯದ ಸಾಮರ್ಥ್ಯ ನನ್ನಲ್ಲಿ ಹಾಗೇ ಕಾರ್ಯ ಮಾಡ್ತಾ ಇದೆ ಅಂತ ನಂಬಿಕೆಯಿಂದ ಹೇಳ್ಕೊಳ್ಳಿ. ಯೇಸುವಿನ ನಾಮದಲ್ಲಿ ಇವತ್ತು ನೀವು ಎಲ್ಲ ಸಮಸ್ಯೆಗಳಿಂದ, ಎಲ್ಲ ದರಿದ್ರ, ಎಲ್ಲ ಸಾಲ, ಎಲ್ಲ ಕಾಯಿಲೆ, ರೋಗ, ಇದೆಲ್ಲ ಯಾವುದೋ ಯಾರೋ ಮಾಟ ಮಂತ್ರ ಮಾಡಿಬಿಟ್ರು, ಇವರು ಈ ಥರ ಮಾಡಿಬಿಟ್ರು ಅನ್ನೋದೆಲ್ಲ ಇವತ್ತು ನಿರ್ಮೂಲ ಆಗಿಬಿಡುತ್ತೆ. ಯೇಸುವಿನ ನಾಮದಲ್ಲಿ ದೇವರ ಸತ್ಯವು ಕೇಳುವುದಕ್ಕೆ ಚೆನ್ನಾಗಿರೋದಕ್ಕೋಸ್ಕರ ಅಲ್ಲ, ದೇವರ ಸತ್ಯವು ನಿಮ್ಮನ್ನು ಬದಲಾಯಿಸೋದಕ್ಕೆ, ನಿಮಗೊಂದು ಬಿಡುಗಡೆ ತರೋದಕ್ಕೆ, ನಿಮ್ಮ ಜೀವಿತದಲ್ಲಿ ಒಂದು ದೇವರ ಮಹಿಮೆಯನ್ನು ನೀವು ಅನುಭವಿಸೋದಕ್ಕೋಸ್ಕರ. ಸೊ ಅದರಿಂದ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್ ಸ್ಕ್ರಿಪ್ಚರ್. ಫಸ್ಟ್ ಸ್ಕ್ರಿಪ್ಚರ್ ನಾನು ಹೇಳುವಾಗೆಲ್ಲ ತುಂಬ ಆಸಕ್ತಿಯಿಂದ ಪೆನ್ ಪೇಪರ್ ಇರೋರು ಅಟ್ಲೀಸ್ಟ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಅದನ್ನೇ ಧ್ಯಾನ ಮಾಡಿ. ವಿಶೇಷವಾಗಿ ಯಾರು ಈ ಮಾಟ ಮಂತ್ರ, ಈ ಶಾಪದ ಕಾರ್ಯಗಳು, ಶೈತಾನ ಕ್ರಿಯೆಗಳಿಂದ ಕಾಡ್ತಾ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರೋ ಅಂಥವ್ರು ಮಿಸ್ ಮಾಡದೆ ನೋಡಿ, ಒಂದು 2 ಸರಿ ನೋಡಿ, 3 ಸರಿ ನೋಡಿ, ಬರೆದಿರೋ ಹೇಳುವ ವಾಕ್ಯಗಳನ್ನು ಮತ್ತೆ ಮತ್ತೆ ಧ್ಯಾನ ಮಾಡಿ. ಧ್ಯಾನ ಮಾಡುವಾಗೆಲ್ಲ ಅರಿಕೆ ಮಾಡಿ, ವಾಕ್ಯ ಏನು ಹೇಳ್ತಾ ಇದೆಯೋ ಅದೇ ನಾನು, ವಾಕ್ಯ ನನ್ನಲ್ಲಿ ಏನು ಕಾರ್ಯ ಮಾಡ್ತಾ ಇದೆಯೋ ಅದನ್ನೇ ನಾನು ಅನುಭವಿಸೋದು ಎಂಬುದನ್ನು ನೀವು ಪದೇ ಪದೇ ಹೇಳ್ತಾ ಇರಿ. ಲೆಟ್ ಸ್ಟಾರ್ಟ್ ವಿತ್ ಕೊಲೋಸಿಯನ್ಸ್ 1:13. ಕೊಲೋಸಿಯನ್ಸ್ 1:13 ಹೇಳ್ತಾ ಇದೆ, ಹಿ ಹ್ಯಾಸ್ ಡೆಲಿವರ್ಡ್ ಅಸ್ ಫ್ರಮ್ ದ ಪವರ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಕನ್ವೇಡ್ ಅಸ್ ಇನ್ ಟು ದ ಕಿಂಗ್ಡಮ್ ಆಫ್ ಹಿಸ್ ಸನ್ ಆಫ್ ಹಿಸ್ ಲವ್. ಅವನು ನಮ್ಮ ಅಂಧಕಾರದ ಅಧಿಕಾರದಿಂದ ತಪ್ಪಿಸಿ ತನ್ನ ಪ್ರಿಯ ಪುತ್ರನ ರಾಜ್ಯಕ್ಕೆ ಸೇರಿಸಿದನು. ಸೊ ಹಾಗಾದರೆ ರಕ್ಷಣೆ ಜೆನ್ಯೂನ್ ಆಗಿ ನಾನು ಹೇಳಿದ ಪ್ರಕಾರ ರಕ್ಷಣೆ ಹೊಂದಿರುವ, ಅಂದರೆ ವಾಕ್ಯವನ್ನು ಹೊಂದಿಕೊಂಡು ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿ ಆ ವಾಕ್ಯದ ಪ್ರೇರೇಪಣೆಯಿಂದ ದೀಕ್ಷಾಸ್ನಾನ ತಗೊಂಡಿರೋರು ನೀವು ಜೆನ್ಯೂನ್ ಆಗಿ ರಕ್ಷಣೆ ಹೊಂದಿದ್ದೀರಾ. ಹಂಗಾದ್ರೆ ಅರ್ಥ ನೀವು ಪವಿತ್ರಾತ್ಮದಿಂದ ಹುಟ್ಟಿದ್ದೀರಾ, ಪವಿತ್ರಾತ್ಮನು ವಾಸ ಮಾಡ್ತಾ ಇದ್ದಾನೆ ಎಂಬ ಪ್ರಜ್ಞೆ ಉಳ್ಳವರಾಗಿದ್ದೀರಾ ಅಂತ ಅರ್ಥ. ಅಂಥವರು ನೀವು ಈಗ ಯಾವುದೇ ಅಂಧಕಾರ ಒಂದು ಅಧಿಕಾರ ನಿಮ್ಮಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾದರೆ ಯಾಕೆ ನಾನು ರಕ್ಷಣೆ ಹೊಂದಿದ್ದೀನಿ, ನೀವು ಹೇಳಿದ ಪ್ರಕಾರನೇ ನಾನು ಆತ್ಮದಲ್ಲಿದ್ದೀನಿ, ಹಾಗೂ ನನಗೆ ಇದು ಕೆಲಸ ಈ ಥರ ಮಾಡಿದ್ದು ನನಗೆ ಬಹಳ ಒಂದು ತೊಂದರೆಯನ್ನು ತಡ್ತಾ ಇದೆ ಅಂತ ಹೇಳುವುದಾದರೆ, ಈಗ ನಾನು ಹೇಳುವ ಕಾರಣಗಳನ್ನು ತುಂಬ ಗಮನದಿಂದ ಕೇಳಿ. ಫಸ್ಟ್ ಥಿಂಗ್,
ನೀವು ದೇವರ ಆತ್ಮದಿಂದ ಹುಟ್ಟಿ ಆತ್ಮದ ಪ್ರಜ್ಞೆಯಲ್ಲಿ ನಡೆಯೋರಿಗೆ ಭಯ ಬರೋದಿಲ್ಲ. ಸೊ ಭಯ ಬರ್ತಾ ಇದೆ ಅಂತ ಹೇಳಿದ್ರೆ, ಭಯ ಬರೋದಿಲ್ಲ ಅಂದರೆ ನಾನು ಸುಮ್ಮನೆ ಏನೋ ಹೋಗುವಾಗ ಸಡನ್ನಾಗಿ ಗಾಬರಿ ಆಗೋದು, ಇಲ್ಲ ಏನಾದರೂ ಇದಾದರೆ ಸಡನ್ನಾಗಿ ಬಂದು ಹೋಗೋದು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೆತ್ತಿದ್ರೂ ಭಯ, ಹೊರಗಡೆ ಹೋದರೂ ಭಯ, ಒಳಗಡೆ ಬಂದರೆ ಭಯ, ನಾಳೆ ಏನಾಗುತ್ತೆ ಅಂತ ಭಯ, ಕೆಲಸ ಏನಾಗುತ್ತೆ ಅಂತ ಭಯ, ಈ ಥರ ಅಂಥವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ರೀತಿಯಾಗಿರುವುದಾದರೆ ನೀವು ಇನ್ನೂ ಜೆನ್ಯೂನ್ ಆಗಿ ದೇವರ ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿಲ್ಲ. ಇಫ್ ಫಿಯರ್, ಭಯದ ಆತ್ಮ ನಿಮ್ಮಲ್ಲಿ ಆಳ್ವಿಕೆ ಮಾಡೋರಿಗೆ ಮಾಟಮಂತ್ರ, ಶಾಪದ ಕಾರ್ಯಗಳು ಬಲವಾಗಿ ಕಾರ್ಯ ಮಾಡುತ್ತೆ. ಎರಡನೇ ರೀಸನ್, ನೀವು ರಕ್ಷಣೆ ಹೊಂದಿದ ಎಲ್ಲ ಬರೀ ಒಂದು ಶರೀರದ ಲಾಭಕ್ಕೋಸ್ಕರ, ಇಲ್ಲ ನಿಮ್ಮ ಒಂದು ಶರೀರದ ಪರಿಸ್ಥಿತಿ ಕಂಡೀಷನ್ಗೋಸ್ಕರ. ಅನೇಕರು ಇವತ್ತು ಅಲ್ಲಿ ಹೋಗಿ ದೀಕ್ಷಾಸ್ನಾನ ತೊಗೊಂಡ್ರೆ ನಿನಗೆ ಶರೀರ ಆರೋಗ್ಯ ಆಗಿಬಿಡುತ್ತೆ ಅನ್ನೋದಕ್ಕೆ ಬಂದು ರಕ್ಷಣೆ ದೀಕ್ಷಾಸ್ನಾನ ತೊಗೊಂಡ್ರೆ, ನೀವು ಬಂದು ಅವರು ಯಾರು ಎಂಬುದನ್ನು ಅರಿತು ರಕ್ಷಣೆ ಹೊಂದಿಲ್ಲ. ನೀವು ಒಂದು ಶರೀರದ ಒಂದು ಲಾಭಕ್ಕೋಸ್ಕರ ನೀವು ಅವ್ರನ್ನ ರಕ್ಷಣೆ ಹೊಂದುತ್ತಾ ಇದ್ದೀರಾ. ಇದೇನಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಕ್ರೈಸ್ಟ್ ಆರ್ ಇಗ್ನೋರೆನ್ಸ್ ಆಫ್ ದ ಅಥಾರಿಟಿ ಆಫ್ ಕ್ರೈಸ್ಟ್. ನಿಮಗೆ ಈ ರೀತಿ ನೀವು ಯಾವುದೇ ಒಂದು ಕಾರ್ಯ ಶರೀರ ಲಾಭಕ್ಕೋಸ್ಕರ ದೇವರ ಕಾರ್ಯಗಳನ್ನು ಮಾಡುವುದು ನಿಮಗೆ ದೇವರ ಜ್ಞಾನವನ್ನು ಉಂಟು ಮಾಡುವುದಿಲ್ಲ, ದೇವರ ಪ್ರಕಟಣೆಯನ್ನು ಉಂಟು ಮಾಡುವುದಿಲ್ಲ, ದೇವರ ಕಾರ್ಯಗಳನ್ನು ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಎರಡನೇ ರೀಸನ್. ಮೂರನೇ ರೀಸನ್, ನೀವು ಯಾವಾಗ ಆ ರೀತಿಯಾಗಿ ರಕ್ಷಣೆ ಹೊಂದದೇ ಇರುವಾಗ, ಅಂದರೆ ದೇವರ ಆತ್ಮದಿಂದ ಹುಟ್ಟಿದ್ದೀನಿ ಎಂಬುವ ತಿಳುವಳಿಕೆ ಪ್ರಜ್ಞೆ ಇಲ್ಲದಿರುವಾಗ, ನಿಮ್ಮ ಮೆಂಟಲ್ ಅಪ್ರೆಷನ್ ಅಂದರೆ ನಿಮ್ಮ ಮೈಂಡ್ ನೋಡುವ ಚಿತ್ರಗಳು, ನಿಮಗೆ ಬರುವ ಆಲೋಚನೆಗಳು ಯಾವಾಗಲೂ ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಅಂದರೆ ಏನು ಗೊತ್ತಾ? ಯಾವಾಗ ನೋಡಿದ್ರು ಅಯ್ಯೋ, ಅಂಥವ್ರು ನಿದ್ದೆ ಮಾಡುವಾಗ ಬರುವ ಕನಸು ಕೂಡ ನೋಡಿ ಬರೀ ಮರಣದ ಕನಸಾಗಿರುತ್ತೆ, ಯಾವುದೋ ಕೊಲೆ ಮಾಡುವ ಕನಸಾಗಿರುತ್ತೆ, ಸೂಸೈಡ್ ಮಾಡುವ ಕನಸಾಗಿರುತ್ತೆ. ಇಂಥ ಥಾಟ್ಸ್ ಪದೇ ಪದೇ ಬರ್ತಾ ಇದ್ದರೆ ಯೋರ್ ಮೈಂಡ್ ಇಸ್ ನಾಟ್ ಇನ್ ಕ್ಲಾರಿಟಿ. ನಿಮ್ಮ ಮನಸ್ಸು ಗೊಂದಲದಲ್ಲಿದೆ. ಮುಖ್ಯವಾದ ಕಾರಣ, ಮನಸ್ಸು ಕಾಮಾಗಿ ಇಲ್ಲದೇ ಇರೋಕ್ಕೆ ಕಾರಣ ಏನಂದರೆ ನೀವು ಎಂಬ ಆತ್ಮದ ವ್ಯಕ್ತಿ ದೇವರ ಆತ್ಮದೊಂದಿಗೆ ಒಂದಾಗಿ ಇಲ್ಲದೇ ಇರುವ ಕಾರಣ. ದೇವರು ಎಲ್ಲಿ ಇಲ್ವೋ ಅಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಡೆಯುವುದು ಸಹಜ. ದೇವರು ಇರುವ ಜಾಗದಲ್ಲಿ, ದೇವರು ವಾಸ ಮಾಡುವ ಜಾಗದಲ್ಲಿ ಅಲ್ಲಿ ಬರೀ ಸಮಾಧಾನ, ಸಂತೋಷ, ಒಂಥರ ಕಾಮಾದ ಮೈಂಡ್, ಕ್ಲಾರಿಟಿಯಿಂದ ಇರುವ ಮೈಂಡ್, ಒಂದು ಸಮಸ್ಯೆ ಥರ ಕಾಣಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಒಂದು ಧೈರ್ಯದಿಂದ ಇರುವ ಮೈಂಡ್, ಆ ರೀತಿಯಾಗಿರೋದು. ಸೊ ಹಾಗಾದರೆ ಇಫ್ ಯು ಆರ್ ಹ್ಯಾವಿಂಗ್ ಆನ್ಸೈಟಿ, ಸ್ಟ್ರೆಸ್, ಮೆಂಟಲ್ ಅಪ್ರೆಷನ್, ಮನಸ್ಸು ಸಂಬಂಧಪಟ್ಟವಾಗಿ ಇರುವ ಕಾಯಿಲೆ, ಆ ರೀತಿಯೆಲ್ಲ ಅದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಅಲ್ಲಿ ಒಂದು ದುಷ್ಟಶಕ್ತಿ ಅಷ್ಟು ಬಲವಾಗಿ ಕಾರ್ಯ ಮಾಡ್ತಾ ಇದೆ ಅಂತ ಅರ್ಥ. ನಾಲ್ಕನೇದು, ನೀವು ರಕ್ಷಣೆ ಹೊಂದದ ಮೇಲೆ ಕೂಡ ರಕ್ಷಣೆ ಹೊಂದದೇ ಇರುವ ರೀತಿಯಲ್ಲಿ ನೀವು ಎಕ್ಸಿಬಿಟ್ ಮಾಡುವ ಭಾವನೆಗಳು. ಹಾಗಾದರೆ ಅಯ್ಯೋ, ನಾನು ಈ ಪಾಪ ಮಾಡಿಬಿಟ್ಟೆ, ಆ ತಪ್ಪು ಮಾಡಿಬಿಟ್ರೆ ಅದರಿಂದ ಆ ಶಾಪ ಹಾಗೇ ಇದೆ, ನಾನು ತಪ್ಪು ಮಾಡಿದ್ರಿಂದ ಹಿಂಗೆ ನಡೆದಿದೆ. ಹಾಗಾದರೆ ಈಗ ನೀವು ಎಲ್ಲಿಯ ತನಕ ನಿಮ್ಮ ಪರ್ಫಾರ್ಮೆನ್ಸ್, ನೀವು ಮಾಡ್ತಿರುವ ಭಕ್ತಿಯ ಮೇಲೆ ನಂಬಿಕೆ ಇಡುವಾಗ ಶೈತಾನಿಗೆ ಈಸಿಯಾಗಿ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ. ನಾನು 4 ಕಾರಣಗಳು ಹೇಳಿದೆ. ಭಯದ ಮೂಲಕ ಈಸಿಯಾಗಿ ಶೈತಾನ ನಿಮ್ಮನ್ನು ವಂಚಿಸಿ, ಯಾಮಾರಿಸಿ ಅವನ ತಂತ್ರಗಳು ನಿಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸುಲಭವಾಗುತ್ತೆ. ನೀವು ಜೆನ್ಯೂನ್ ಆಗಿ ದೇವರ ಆತ್ಮದಿಂದ ಹುಟ್ಟಿದೇ ಇರುವಾಗ, ಅವಾಗ ನೀವು ಯೇಸು ಕ್ರಿಸ್ತನ ಅಧಿಕಾರ ಎಂಥದ್ದು ಅಂತ ತಿಳುವಳಿಕೆ ಇಲ್ಲದೇ ಇರುವಾಗ ಈ ಥರ ಕಾರ್ಯಗಳು, ಮಾಟಮಂತ್ರ ಮಾಡುವ ಕಾರ್ಯಗಳು, ಶಾಪದ ಕಾರ್ಯಗಳು ನಿಮ್ಮನ್ನು ತಟ್ಟುತ್ತೆ. ನೀವು ಯಾವಾಗ ಜೆನ್ಯೂನ್ ಆಗಿ ದೇವರ ಆತ್ಮದಿಂದ ಹುಟ್ಟಿಲ್ವೋ ನಿಮ್ಮ ಮೈಂಡ್ ಕ್ಲಾರಿಟಿಯಲ್ಲಿ ಇರಲ್ಲ, ಗೊಂದಲದಲ್ಲಿರುತ್ತೆ. ನೀವು ನೋಡುವ ಚಿತ್ರಗಳು, ನಿಮಗೆ ಬರುವ ಆಲೋಚನೆಗಳು ಯಾವಾಗಲೂ ನೆಗೆಟಿವ್ ಆಗಿರುವಾಗ ಆವಾಗ ಇಂಥ ಕಾರ್ಯಗಳು ನಡೆಯೋದು ಸಹಜ, ಈಸಿಯಾಗಿ ನಡೆಯುತ್ತೆ. ಇನ್ನೊಂದು, ನೀವು ರಕ್ಷಣೆ ಹೊಂದಿದ ಮೇಲೆ ಕೂಡ ನಿಮ್ಮ ಮಾತಿನ ಮೂಲಕ, ನಿಮ್ಮ ಭಾವನೆಗಳ ಮೂಲಕ ಒಬ್ಬರನ್ನ ಕ್ಷಮಿಸೋಕ್ಕೆ ಆಗೋದಿಲ್ಲ, ಇಲ್ಲ ಒಬ್ಬರು ಮಾಡಿದ್ರೆ ಅದ್ರ ರಿವೆಂಜ್ ತಗೊಳ್ಳೋದು, ಅವ್ರ ಬಗ್ಗೆ ಏನಾದರೂ ಕೆಟ್ಟದ್ದು ಮಾಡಿಸೋದು, ಈ ರೀತಿಯಾಗಿ ನೀವು ಸೈತಾನಿಗೆ ಒಳಗಡೆ ಬಂದು ಕೆಲಸ ಮಾಡುವ ಹಾಗೆ ಬಾಗಿಲನ್ನು ತೆರೆಯುವಾಗ ಇಂಥ ಕಾರ್ಯಗಳು ನಡೆಯೋದು. ಸೊ ಈಗ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್ ಇನ್ ಒನ್ ಸೆಂಟೆನ್ಸ್, ಒಂದು ಮಾತಲ್ಲಿ ಈಗ ನಾನು ಹೇಳಬೇಕು ಅಂತ ಹೇಳಿದ್ರೆ, ಮಾಟ ಮಂತ್ರಕ್ಕೆ ಏನೋ ದೊಡ್ಡ ಶಕ್ತಿ ಇದೆ. ಈಗ
ಅದನ್ನು ಜಯಿಸೋಕ್ಕೆ ಇನ್ನೊಂದು ದೊಡ್ಡ ಶಕ್ತಿ ಬೇಕು ಅನ್ನೋದಕ್ಕಿಂತ ಇಟ್ ಈಸ್ ನಾಟ್ ಅಬೌಟ್ ದ ಪವರ್ ವರ್ಸಸ್ ಪವರ್, ಯಾರ್ದು ದೊಡ್ಡ ಶಕ್ತಿ ಅದಲ್ಲ. ಇಟ್ ಈಸ್ ಮೋರ್ ಅಬೌಟ್ ಅಲೈನ್ಮೆಂಟ್ ವರ್ಸಸ್ ಮಿಸ್ಅಲೈನ್ಮೆಂಟ್. ದೇವರ ವಾಕ್ಯದೊಂದಿಗೆ ಅಲೈನ್ಮೆಂಟ್, ಹೊಂದಾಣಿಕೆಯಲ್ಲಿ ಇದ್ದರೆ ಈ ಮಾಟ ಮಂತ್ರಕ್ಕೆ ಶಕ್ತಿನೇ ಇಲ್ಲದೆ ಇರುತ್ತೆ. ನೀವು ಯಾವಾಗ ದೇವರ ವಾಕ್ಯಕ್ಕೆ ಹೊಂದಾಣಿಕೆಯಲ್ಲಿ, ಐಕ್ಯತೆಯಲ್ಲಿ ವಾಕ್ಯದ ಆತ್ಮ ನಿಮ್ಮಲ್ಲಿ ಇಲ್ವೋ, ಆವಾಗ ಮಿಸ್ಅಲೈನ್ಮೆಂಟಲ್ಲಿ ಇದ್ದೀರಾ. ಆವಾಗ ಆ ಯಾವ ಮಾಟ ಮಂತ್ರಕ್ಕೆ ಶಕ್ತಿನೇ ಇಲ್ವೋ ಅದಕ್ಕೆ ನೀವೇ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಸೊ ಹಾಗಾದರೆ ಇಟ್ ಈಸ್ ಅಬೌಟ್ ದ ಅಲೈನ್ಮೆಂಟ್ ವಿತ್ ದ ವರ್ಡ್. ಇದನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಇಮ್ಯಾಜಿನ್ ಮಾಡಿ ನೋಡಿ, ಒಂದು ದೊಡ್ಡ ಪೊಲೀಸ್ ಆಫೀಸರ್, ಆ ಪೊಲೀಸ್ ಆಫೀಸರ್ ಮೇ ಬಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂಥ ಒಂದು ಉನ್ನತ ಸ್ಥಾನದಲ್ಲಿರುವ ಒಂದು ವ್ಯಕ್ತಿ ಅಂದ್ಕೊಳ್ಳಿ. ಈಗ ಆ ವ್ಯಕ್ತಿಗೆ ಅಧಿಕಾರಪೂರ್ವಕವಾಗಿ ಅವನಿಂದ ಎಲ್ಲ ಅಥಾರಿಟಿ, ಏನೇನು ಕಾರ್ಯಗಳು ಮಾಡಬೇಕೋ ಎಲ್ಲ ರೈಟ್ಸ್ ಇದೆ, ಅದನ್ನು ಉಪಯೋಗಿಸೋಕ್ಕೆ ಸಾಮರ್ಥ್ಯ ಇದೆ. ಅವನಿಗೆ ಗನ್ ಕೊಡಲ್ಪಟ್ಟಿರುತ್ತೆ, ಇಲ್ಲ ಏನನ್ನು ಮಾಡಬೇಕೋ ಎಲ್ಲ ರೈಟ್ಸ್ ಇದೆ. ಅವನಿಗೆ ಆ ರೈಟ್ಸ್ ಉಪಯೋಗಿಸುವಾಗ ಯಾರೂ ಅವ್ರನ್ನ ಎದುರಿಸೋದಿಲ್ಲ. ಸೊ ಹಾಗಾದರೆ ಈಗ ಅವರು ಯೂನಿಫಾರ್ಮ್ ಹಾಕ್ಕೊಂಡು ಹೊರಗಡೆ ಬಂದರೆ ಹೊರಗಡೆ ಇರುವ ಜನರು ನೋಡಿ ಹೆದರ್ತಾರೆ. ಯಾಕಂದರೆ ಅಂಥ ಒಂದು ಪೊಸಿಷನಲ್ಲಿದ್ದಾರೆ. ಯಾಕಂದರೆ ಅವ್ರಿಗೆ ಒಂದು ಲೀಗಲ್ ಅಥಾರಿಟಿ, ಲೀಗಲ್ ರೈಟ್ಸ್ ಇದೆ. ಇಡೀ ಸಿಟಿನೇ ಕಂಟ್ರೋಲ್ ಮಾಡೋದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ರೆ ಎಲ್ಲ ವಿಧೇಯರಾಗಲೇಬೇಕು. ವಿಧೇಯರಾಗಲಿಲ್ಲ ಅಂದರೆ ಅರೆಸ್ಟ್ ಮಾಡೋಕ್ಕೋ ಪನಿಷ್ ಮಾಡೋಕ್ಕೋ ರೈಟ್ಸ್ ಇದೆ. ಅಂಥ ಒಂದು ವ್ಯಕ್ತಿ ಈಗ ಮನೆಗೆ ಬಂದ ಮೇಲೆ ಮನೆ ಲಾಕ್ ಮಾಡಿದೆ, ಗೋಲ್ಡು ಕ್ಯಾಶ್ ಎಲ್ಲ ಸುಮ್ಮನೆ ಸೋಫಾ ಮೇಲೆ ಹಂಗೆ ಇಟ್ಬಿಟ್ಟು, ಈಗ ಯಾರು ಜನ ಓಡಾಡ್ತಾ ಇದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೆ, ನಿರ್ಲಕ್ಷ್ಯವಾಗಿ ಆ ಥರ ಇದ್ದರೆ ಈಗ ಏನಾಗುತ್ತೆ? ಈಗ ಬಂದ್ಬಿಟ್ಟು ಕಳ್ಳ ಬಂದ್ಬಿಟ್ಟು ಟೇಬಲ್ ಮೇಲೆ ಇರೋದನ್ನ ಕಷ್ಟ ಕೂಡ ಪಡಲ್ಲ, ಸುಲಭವಾಗಿ ಎತ್ಕೊಂಡು ಹೋಗ್ಬಿಡ್ತಾನೆ. ಈಗ ಎತ್ಕೊಂಡು ಆ ರೀತಿ ಹೋಗ್ಬಿಟ್ರೆ ಈಗ ಯಾರ್ದು ತಪ್ಪು? ಈಗ ಇವರಿಗೆಲ್ಲ ಅಧಿಕಾರ ಇದ್ದರೂ ಆ ಅಧಿಕಾರ ಎಕ್ಸಸೈಸ್ ಮಾಡೋದು ಒಂದು, ಆದರೂ ಆ ಅಧಿಕಾರದ ಪ್ರಜ್ಞೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಇನ್ನೊಂದು. ಸೊ ನಾನು ಸೀನಿಯರ್ ಪೊಲೀಸ್ ಆಫೀಸರ್ ಆಗಿದ್ದೀನಿ ಅಂತ ನಾನು ಮನೆ ಬಾಗಿಲು ತೆಗೆದುಬಿಟ್ಟು ಹೋಗ್ಬಿಟ್ಟು ಬಂದರೂ ಹಂಗೆ ಇರುತ್ತೆ ಅಂತ ಎದುರು ನೋಡೋದು ತಪ್ಪು. ಸೊ ಇವತ್ತು ಅನೇಕರ ಕ್ರೈಸ್ತರ ಜೀವಿತ ಹೀಗೆ ಇದೆ. ನೀವು ವಾಕ್ಯವನ್ನು ಕೇಳಿರ್ಬೋದು, ರಕ್ಷಣೆ ಹೊಂದಿರ್ಬೋದು, ನಿಮಗೆ ದೇವರ ವಾಕ್ಯದ ಮಹಿಮೆ ಬಲವನ್ನು ಅನುಭವಿಸ್ತಾ ಇರ್ಬೋದು. ಆದರೆ ಯಾವಾಗ ಆ ವಾಕ್ಯವು ನಿಮ್ಮಲ್ಲಿ ಇರುವ ಹಾಗೆ ಅದರ ಒಂದು ಪ್ರಜ್ಞೆಯಲ್ಲಿ ಜೀವಿಸದೇ ಇರುವಾಗ, ನಿರ್ಲಕ್ಷ್ಯವಾಗಿರುವಾಗ, ಹಂಗಾದ್ರೆ ಏನರ್ಥ? ನಿಮಗೆ ಯೇಸು ಕ್ರಿಸ್ತನಲ್ಲಿ ನೀವು ಇದ್ದೀರಾ, ಒಂದು ಪೊಸಿಷನಲ್ಲಿ ಇದ್ದೀರಾ, ದೇವರ ವಾಕ್ಯದ ಸತ್ಯ ತಿಳಿದಿದೆ. ಆದರೆ ನಿಮ್ಮ ಸುತ್ತಮುತ್ತ ನಡೀತಾ ಇರುವ ಕಾರ್ಯಗಳ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರುವಾಗ, ಆತ್ಮದ ಮಂಡಲದಲ್ಲಿ ಯಾವ ರೀತಿಯೆಲ್ಲ ಶೈತಾನ್ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಎಂಬ ಒಂದು ಪ್ರಜ್ಞೆ ಇಲ್ಲದೆ ಇರುವಾಗ, ನೀವು ಒಬ್ಬರಿಗೆ ಒಂದು ಮಾತಾಡುವಾಗ ಆ ಮಾತು ನಿಮಗೆ ನೋವು ಉಂಟಾಗುವ ಮಾತನ್ನು ನೀವು ಕ್ಷಮಿಸದೇ ಇರುವಾಗ, ಇಲ್ಲ ನಿಮ್ಮ ಯೋಚನೆಗಳು ಯಾವಾಗ ನೋಡಿದ್ರೂ ಬರೀ ಲೋಕದ ಪ್ರಕಾರ ಇರುವಾಗ, ಯಾವಾಗೆಲ್ಲ ನಿಮ್ಮ ನೆಗೆಟಿವ್, ಅಂದರೆ ನೀವು ರಕ್ಷಣೆ ಹೊಂದಿರೋದು ಒಂದು, ಆದರೆ ರಕ್ಷಣೆ ಹೊಂದಿರೋ ಪ್ರಕಾರ ನಿಮ್ಮ ಮಾತು, ನಿಮ್ಮ ಭಾವನೆಗಳಲ್ಲಿ ಇಲ್ಲದೇ ಇರುವಾಗ, ನೀವು ಈ ವ್ಯಕ್ತಿಯ ಹಾಗೆ ನಿಮ್ಮ ಅಧಿಕಾರ ಇದ್ದರೂ ಮನೆಯಲ್ಲಿ ಹೇಗಿರಬೇಕು ಅನ್ನೋದನ್ನು ನೀವು ನಿರ್ಲಕ್ಷ್ಯವಾಗಿ ಇರುವಾಗ, ಕಳ್ಳ ಬಂದು ಹೆಂಗೆ ಕಳ್ತನ ಮಾಡ್ಕೊಂಡು ಹೋಗ್ತಾನೋ ಅದರಂತೆ ನಾವು ಆತ್ಮದಲ್ಲಿ ಎಷ್ಟು ಮೆಚ್ಚರಾಗಿದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಆತ್ಮದಲ್ಲಿ ಇರುವುದನ್ನು ಪ್ರಕಾರ ನಮ್ಮ ಮಾತಿನ ಮೂಲಕ, ನಮ್ಮ ಭಾವನೆಗಳನ್ನು, ನಾವು ಯಾವುದನ್ನು ಒಪ್ಪಿಕೊಳ್ತಾ ಇದ್ದೀವಿ, ಯಾವುದನ್ನು ಕೇಳಿಸ್ಕೊಳ್ತಾ ಇದ್ದೀವಿ, ಯಾವುದನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಪ್ರಾಫಿಟಿಗಾಗಿ, ನೀವು ಬರೀ ಸತ್ಯವನ್ನು ಕೇಳಿ ಸತ್ಯ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಒಂದು ಕಾರ್ಯ ಮಾಡೋದಲ್ಲ. ಸತ್ಯದ ಆತ್ಮದ ಜೊತೆ ನೀವು ಅನ್ಯೂನ್ಯತೆಯಲ್ಲಿ ಇರೋದು, ಐಕ್ಯತೆಯಲ್ಲಿ ಇರೋದು. ಆ್ಯಕ್ಚುಲಿ ಇನ್ನೊಂದು ಲೆವೆಲ್ ನಾನು ಇದನ್ನು ವಿವರಿಸಬೇಕು ಅಂತ ಹೇಳಿದ್ರೆ, ನೀವು ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಪ್ರೀತಿ ಮಾಡ್ತಾ ಇದ್ದೀರಲ್ಲ ಅವ್ರಿಗೆ ಪ್ರಿಯವಾಗಿ ನಡ್ಕೊಳ್ತೀರಾ, ಅವ್ರಿಗೆ ಪ್ಲೀಸ್ ಮಾಡೋದಕ್ಕೆ ಕುತೂಹಲದಿಂದ ಇರ್ತೀರ, ಅವ್ರನ್ನ ಘನಪಡಿಸೋದಕ್ಕೆ ಕುತೂಹಲದಿಂದ ಇರ್ತೀರ.
ಯಾವಾಗ ನೀವು ಆ ರೀತಿಯಾಗಿ ನಡೀತೀರೋ ಆವಾಗ ಆ ಪ್ರೀತಿಯನ್ನು ನೀವು ಅಂಗೀಕರಿಸ್ಕೊಂಡಿದ್ದೀರಾ ಅರ್ಥ ಆ ಪ್ರೀತಿಯ ಫಲವಾಗಿ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ನಾನು ಯಾವಾಗ ಎಲ್ಲಿಯ ತನಕ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ವ್ಯಕ್ತಿಯ ಬಗ್ಗೆ ಕೂಡ ಕ್ಯಾರ್ ಕೂಡ ಮಾಡದೆ ಮಾತಾಡದೆ ಅವ್ರನ್ನ ಬಂದರು ಒಂದು ಟೀ ಕೂಡ ಕೊಡದೆ ಸುಮ್ಮನೆ ಬಂದರು ಹೋದರು ಅಂತ ಇದ್ದರೆ ನಿಮ್ಮ ಪ್ರೀತಿ ಯಾವ ಲೆವೆಲಲ್ಲಿದೆ ಅಂತ ತೋರಿಸ್ತಾ ಇದ್ದೀರಾ. ಅದರಂತೆ ಇಲ್ಲಿ ಕೂಡ ನೀವು ರಕ್ಷಣೆ ಹೊಂದಿದರೆ ಅದರ ಅರ್ಥ ನೀವು ರಕ್ಷಣೆ ಹೊಂದಿರೋದೇ ತಂದೆಯಾದ ದೇವರ ಪ್ರೀತಿಯನ್ನು ಹೊಂದಿಕೊಂಡಿದ್ದೀರಾ, ಆ ಪ್ರೀತಿಯಿಂದ ತುಂಬಿದ್ದೀರಾ. ರೋಮನ್ಸ್ 5:5 ವಾಕ್ಯ ಹೇಳೋ ಪ್ರಕಾರ ಪವಿತ್ರಾತ್ಮನು ತಂದೆಯಾದ ದೇವರ ಪ್ರೀತಿಯ ರಸವನ್ನು ನಮ್ಮಲ್ಲಿ ಬಹಳವಾಗಿ ಸುರಿಸಿದ್ದಾರಂತೆ. ಗಾಡ್ಸ್ ಲವ್ ಇಸ್ ಶೆಡ್ ಅಬ್ರಾಡ್ ಇನ್ ಅ ಹಾರ್ಟ್ ಥ್ರೂ ದ ಹೋಲಿ ಸ್ಪಿರಿಟ್. ಹಾಗಾದರೆ ನೀವು ಹೃದಯದಲ್ಲಿ ಈ ತಂದೆಯಾದ ದೇವರ ಪ್ರೀತಿಯ ರಸದಿಂದ ತುಂಬಿರುವುದಾದರೆ ನಿಮ್ಮ ಹೃದಯದ ಬಯಕೆ, ನಿಮ್ಮ ಹೃದಯದಲ್ಲಿ ತುಂಬಿರುವ ಕಾರ್ಯಗಳು ಮಾತಿನ ಮೂಲಕ, ಭಾವನೆಗಳ ಮೂಲಕ, ಕ್ರಿಯೆಯ ಮೂಲಕ ಬರೀ ಆ ಪ್ರೀತಿಯ ಫಲವನ್ನೇ ನೀವು ವ್ಯಕ್ತಪಡಿಸೋರಾಗಿರ್ತೀರಾ. ಯೇಸುವಿನ ನಾಮದಲ್ಲಿ ಆ ರೀತಿಯಾಗಿ ಇರುವವರು ನೀವು ನಿಮ್ಮ ಮಾತು, ನಿಮ್ಮ ಭಾವನೆಗಳೆಲ್ಲ ದೇವರ ಸ್ವಭಾವವನ್ನು, ದೇವರ ಆತ್ಮದ ಫಲಗಳನ್ನು ವ್ಯಕ್ತಪಡಿಸೋರಾಗಿರ್ತೀರ. ಅಂಥವ್ರಿಗೆ ಯಾವ ಮಾಟ ಮಂತ್ರ, ಶಾಪದ ಮಾತುಗಳು ಯಾವುದು ತಟ್ಟೋದಿಲ್ಲ. ಈಗ ಉದಾಹರಣೆ ಹೇಳ್ತೀನಿ ನೋಡಿ. ನೀವು ಜೆನ್ಯೂನಾಗಿ ನೀವು ಆತ್ಮದಲ್ಲಿ ಇಂಥ ಒಂದು ಸತ್ಯದಲ್ಲಿ ನೀವು ಬೆಳೆದು ಸತ್ಯದಲ್ಲಿ ಮೆಚೂರ್ ಆಗಿ, ಈಗ ಯಾರಾದರೂ ಬಂದು ನಿಮಗೆ ಹಿಡಿಸದೇ ಇರೋರು ನೀನು ನಾಶವಾಗಿ ಹೋಗು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಆ ಮಾತು ಆತ್ಮವಾಗಿ ನಿಮ್ಮ ಬರಿಯಲ್ಲಿ ಬರೋದು. ಆದರೆ ನಿಮ್ಮಲ್ಲಿರುವ ಆತ್ಮ ಪ್ರೀತಿಯ ಆತ್ಮವಾಗಿರೋದ್ರಿಂದ, ಈಗ ನಿಮ್ಮಲ್ಲಿರುವುದು ದೇವರ ಆತ್ಮವಾಗಿರೋದ್ರಿಂದ ಅದನ್ನು ರಿಸೀವ್ ಮಾಡಲ್ಲ, ಒಪ್ಪಿಕೊಳ್ಳಲ್ಲ. ಅದರ ನಿಮಿತ್ತವಾಗಿ ನೋವು ಉಂಟಾಗಲ್ಲ. ನೀವು ಸುಮ್ಮನೆ ನಗ್ತಾ ಇರ್ತೀರ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತ. ಅವನೆಷ್ಟು ಬೈತಾ ಇದ್ರು, ಅವನೆಷ್ಟು ನಿಮ್ಮನ್ನು ನೋವು ಉಂಟುವ ಮಾತಾಡಿದ್ರು ಅದನ್ನು ನಾನು ಒಪ್ಕೊಳ್ಳೋದಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನನ್ನು ಮನಪೂರ್ವಕವಾಗಿ ಆಶೀರ್ವದಿಸ್ತಾ ಇದ್ದೀನಿ ಅನ್ನುವ ಮಾತು ಏನು ಮಾಡುತ್ತೆ ಗೊತ್ತಾ? ಯಾವ ಮಾತು ಆತ್ಮವಾಗಿ ಬಂತೋ ಅದು ಒಂದು ಶರೀರದಲ್ಲಿ ಕೆಲಸ ಮಾಡೋದಕ್ಕೋಸ್ಕರ ಬಂದ ಆ ಮಾತು ಈಗ ರಿಜೆಕ್ಟ್ ಆಗಿರೋದ್ರಿಂದ ಅದು ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗಿ ಆ ಶರೀರದಲ್ಲಿ ಆ ಕಾರ್ಯವನ್ನು ಮಾಡುತ್ತೆ. ಇದು ನಿಯಮ, ಇಟ್ ಈಸ್ ಅ ಪ್ರಿನ್ಸಿಪಲ್. ಅದರಿಂದ ಯಾರು ಸತ್ಯದಲ್ಲಿ ಬೇರೂರಿ ಸತ್ಯದ ಆತ್ಮದಿಂದ ತುಂಬಿದಾರೋ ಅಂಥವರಿಗೆ ಯಾವ ಮಾಟ ಮಂತ್ರ, ಶಾಪದ ಕಾರ್ಯಗಳು ನೀವು ಹಿಂಗೆ ಮಾಡಿಬಿಟ್ರು ಅನ್ನುವ ಭಯವನ್ನು ವ್ಯಕ್ತಪಡಿಸುವಾಗ ನೀವು ಒಪ್ಪಿಕೊಂಡಿದ್ದೀರಾ ಅಂತ ಅರ್ಥ, ಅದನ್ನು ರಿಸೀವ್ ಮಾಡಿದ್ದೀರಾ ಅಂತ ಅರ್ಥ. ಆವಾಗ ಆ ಮಾಟ ಮಂತ್ರವಾಗಲಿ ಶಾಪದ ಕಾರ್ಯಗಳು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದು ಮೇನ್ ಕಾರಣ ಏನಂತ ಹೇಳಿದ್ರೆ, ಡೈಲಿ ನೀವು ದೇವರ ವಾಕ್ಯದೊಂದಿಗೆ ನಿಮ್ಮ ಮನಸ್ಸನ್ನು ಮಾನಸಾಂತರ ಪಡಿಸ್ತಾನೇ ಇರೋದು ನಿಮ್ಮ ಲೈಫ್ ಸ್ಟೈಲ್ ಆಗಿರಬೇಕು. ಯಾಕಂದರೆ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದು 1 ಅವರ್ ಆಗಿರ್ಬೋದು ಒಂದಿನಕ್ಕೆ, ಆದರೆ 10 ಅವರ್ ಏನು ಮಾಡ್ತಾಯಿದ್ವಿ, ಲೋಕದ ಜನರ ಜೊತೆ, ಪರಿಸ್ಥಿತಿಗಳು, ಬಿಸ್ನೆಸ್, ಕೆಲಸ ಅಂತ ಹೊರಗಡೆನೇ ಓಡಾಡ್ತಾ ಇರುವಾಗ ನಾವು ಯಾವಾಗಲೂ ಆತ್ಮದ ಪ್ರಜ್ಞೆಯಲ್ಲೇ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾವು ಅನೇಕ ಸರಿ ಎಲ್ಲ ಶರೀರ ಪ್ರಕಾರವಾಗಿ ದೇವರ ವಿರುದ್ಧವಾದ ಕಾರ್ಯಗಳಿಗೆ ಗೊತ್ತಿದ್ದೋ ನಾವು ರೆಸ್ಪಾಂಡ್ ಹೌದು ಅಂತ ಹೇಳ್ತಾ ಇದ್ದೀವಿ, ಅಂದರೆ ಒಪ್ಪಿಕೊಳ್ತಾ ಇದ್ದೀವಿ, ಅದನ್ನು ಅಕ್ನಾಲೇಜ್ ಮಾಡ್ತಾ ಇದ್ದೀವಿ. ಆ ಆತ್ಮ, ಆ ಲೋಕದ ಆ ವಾತಿನ ಆತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ. ಅದು ಕಾರ್ಯ ಮಾಡದ ಹಾಗೆ, ಅದು ಕೆಲಸ, ಅದನ್ನು ಪವರ್ನ ನಿರ್ಮೂಲ ಮಾಡುವ ಹಾಗೆ ಒಂದೊಂದು ದಿನವೂ ದೇವರ ವಾಕ್ಯವನ್ನು ಕೇಳುವಾಗ ವಾಕ್ಯದ ಮೂಲಕ ನೀವು ಮಾನಸಾಂತರ ಹೊಂದಿ ನಿಮ್ಮ ಮೈಂಡ್ ರೆನ್ಯೂ ಆಗಿ ನಿಮ್ಮ ಗುರುತು ಏನು, ನಿಮ್ಮಲ್ಲಿ ಇರುವವರು ಯಾರು, ನನ್ನ ಭಾವನೆಗಳು ಎಂಥದನ್ನು ವ್ಯಕ್ತಪಡಿಸೋದು, ನನ್ನಲ್ಲಿರುವ ಎಲ್ಲ ಲೋಕದ ಕಾರ್ಯಗಳು, ನನಗೆ ವಿರುದ್ಧವಾಗಿ ಮಾತಾಡಿದ ಮಾತುಗಳು, ನನಗೆ ಶಾಪದ ಕಾರ್ಯಗಳು ಬಂದ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಾನು ದೇವರ ವಾಕ್ಯವನ್ನು ಮಾತ್ರನೇ ಸ್ವೀಕಾರ ಮಾಡ್ಕೊತಾ ಇದ್ದೀನಿ, ಆ ವಾಕ್ಯವು ಮಾತ್ರ ನನ್ನಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಾ ಇದ್ದೀನಿ ಅಂತ ಆ ರೀತಿಯಾಗಿ ಯಾರೆಲ್ಲ ಮಾತಾಡ್ತಾ ಇದ್ದೀರೋ ಅಂಥವರಿಗೆ ಇದು ತಟ್ಟೋದಿಲ್ಲ. ಸೊ ಹಾಗಾದರೆ ನಿಮ್ಮ ಮನಸ್ಸು, ಈಗ ನಾನು ಮಾತಾಡ್ತಾ ಇರೋದು ಯಾವ ರೀತಿ ನೀವು ಇದರಿಂದ ಹೊರಗಡೆ ಬರೋದು. ನೀವು ಯಾವಾಗೆಲ್ಲ ನಿಮ್ಮ ಮನಸ್ಸು ಗೊಂದಲದಿಂದ, ಭಯದಿಂದ, ಚಿಂತನೆಯಿಂದ, ಕೋಪದಿಂದ ನೀವು ಮಾತುಗಳನ್ನು ಬಿಡ್ತೀರೋ ಅವಾಗಾದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವನು ಶೈತಾನು ಮಾಡಿದ ತಂತ್ರಗೆ, ಬಲೆಗೆ ನೀವು ಸಿಕ್ಕಾಕ್ಕೊಂಡ್ರಿ ಅಂತ ಅರ್ಥ. ನೀವು ಅದನ್ನು ಒಪ್ಪಿಕೊಂಡಿದ್ದೀರಾ ಅಂತ ಅರ್ಥ.
ನೀವು ಒಪ್ಪಿಕೊಂಡ್ರೆ ಮಾತ್ರನೇ ನಿಮಗೆ ಫ್ರಸ್ಟ್ರೇಷನ್ ಆಗೋದು, ಕೋಪ ಬರೋದು, ಏನಾದ್ರು ಮಾಡಬೇಕು ಅಂತ ತೋಚೋದು. ನೀವು ಅದನ್ನು ರಿಜೆಕ್ಟ್ ಮಾಡಿದರೆ ನೀವು ನಗ್ನಗ್ತಾ ಸುಮ್ಮನೆ ಅವನ್ನ ಆಶೀರ್ವದಿಸ್ತಾ ಇರ್ತೀರ. ನಿಮ್ಮ ಸಮಾಧಾನ ಕೆಡದ ಹಾಗೆ ನೋಡ್ಕೊತಾ ಇರ್ತೀರ. ದೇವರ ವಾಕ್ಯ ಇನ್ನೂ ಆಳವಾಗಿ ಬಲವಾಗಿ ಕಾರ್ಯ ಮಾಡುವಂತೆ ನೀವು ನೆಮ್ಮದಿಯಿಂದ ಇರ್ತೀರ. ದೇವರ ವಾಕ್ಯ ಅದರ ಕೆಲಸವನ್ನು ಮಾಡ್ತಾ ಇರುತ್ತೆ. ನೀವು ಹೊರಗಡೆಯಿಂದ ಬರೋದನ್ನು ಮಾತ್ರ ತಡೆ ಮಾಡ್ತಾ ಇರ್ತೀರ. ಸೊ ಆ ರೀತಿಯಾಗಿ ನಾವು ತಡೆ ಮಾಡುವಾಗ ಮಾತ್ರನೇ ಆ ಮಾಟ ಮಂತ್ರದ ಕಾರ್ಯಗಳಾಗಲಿ, ಶಾಪದ ಕಾರ್ಯಗಳಾಗಲಿ, ಎಂಥ ಒಂದು ನೆಗೆಟಿವ್ ಆದ ಮಾತುಗಳಾಗಲಿ ನಿಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ರೀಸನ್, ನೀವು ಯಾವಾಗೆಲ್ಲ ಪರ್ಟಿಕ್ಯುಲರಾಗಿ ಜೋಬನ ಜೀವನದಲ್ಲಿ ನೋಡಿ, ಅವನು ಅಷ್ಟೊಂದು ದೊಡ್ಡ ಭಕ್ತಿವಂತ, ಅವನು ದೇವರೇ ಅವನಿಗೆ ಸರ್ಟಿಫೈ ಮಾಡ್ತಾ ಇದ್ದಾರೆ, ನನಗೆ ತುಂಬ ಪ್ರಿಯವಾದ ವ್ಯಕ್ತಿ, ಅವನು ಪ್ರಿಯವಾಗಿ ದೇವರಿಗೆ ಕ್ರಮವಾಗಿ ಸರಿಯಾಗಿ ಪರಿಶುದ್ಧವಾಗಿ ಜೀವಿಸ್ತಾ ಇರುವ ನೀತಿವಂತನು ಅವನು ಅಂತ ದೇವರೇ ಸರ್ಟಿಫೈ ಮಾಡ್ತಾ ಇದ್ದಾರೆ. ಆದರೆ ಅಂಥವನಿಗೆ ಏನು ಭಯ ಆಯಿತು ಗೊತ್ತಾ? ಅಯ್ಯೋ, ಎಲ್ಲಿ ನನ್ನ ಮಕ್ಕಳು ಪಾಪ ಮಾಡಿಬಿಡ್ತಾರೋ ಅಂತ ಒಂದು ಸ್ಯಾಕ್ರಿಫೈಸ್ ಮಾಡು. ಅಯ್ಯೋ, ನನ್ನಲ್ಲಿರುವ ಆಸ್ತಿಗಳು ಯಾವಾಗ ಹೋಗ್ಬಿಡ್ತೋ, ನನ್ನನ್ನು ಯಾರಾದರೂ ಬಂದು ಅಟ್ಯಾಕ್ ಮಾಡಿಬಿಡ್ತಾರೋ, ಅಯ್ಯೋ ನಾನು ಎಲ್ಲಿ ದೇವರಿಗೆ ವಿರೋಧ ಪಾಪ ಮಾಡುವಂಥ ಏನೋ ಕಾರ್ಯ ಉಂಟು ಮಾಡಿಬಿಡ್ತೋ ಅಂತ ಒಂದೊಂದು ದಿನನೂ ಅದೇ ಮೈಂಡಲ್ಲಿ ಬರ್ತಾ ಇರೋದು, ಅದೇ ಯೋಚನೆಯಲ್ಲಿ ಬರ್ತಾ ಇರೋದು. ಅದಕ್ಕೆ ಯೋಬನು 3:25 ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ಯಾವ ಕಾರ್ಯಕ್ಕೆ ಹೆದರ್ಕೊಂಡಿದ್ನೋ ಆ ಕಾರ್ಯ ಹಾಗೆ ನಡೆಯಿತು. ಈಗ ನಾನು ಹೇಳ್ತಾ ಇದ್ದೀನಿ, ದ ಕೋರ್ ರೀಸನ್ ನಿಮಗೆ ವಿರುದ್ಧವಾಗಿ ಮಾತಾಡುವ ಮಾತುಗಳು, ಶಾಪದ ಮಾತುಗಳು, ನಿಮಗೆ ವಿರುದ್ಧವಾಗಿ ಮಾಡಿರುವ ಮಾಟ ಮಂತ್ರಗಳು ಎಲ್ಲವೂ ಯಾವಾಗ ಕೆಲಸ ಮಾಡುತ್ತಂದರೆ, ಅವರು ಮಾಡಿದ್ದಾರೆ ಎಂಬುವ ಭಯ ನಿಮಗೆ ಉಂಟಾಗಿ ಆ ಭಯವನ್ನು ಒಪ್ಪಿಕೊಳ್ಳುವಾಗ ಆ ಭಯದ ಫಲವಾಗಿ ನೀವು ಅದನ್ನು ಅನುಭವಿಸ್ತಾ ಇದ್ದೀರಾ. ಇನ್ನೊಂದು ರೀತಿಯಲ್ಲಿ ಇದನ್ನು ವಿವರಿಸಬೇಕು ಅಂತ ಹೇಳಿದ್ರೆ, ಭಯ ದೇವರಿಂದ ಅಲ್ಲ, ಭಯ ನಂಬಿಕೆಗೆ ವಿರುದ್ಧವಾದದ್ದು. ಫೇತ್ ಆ್ಯಂಡ್ ಫಿಯರ್ ನೆವರ್ ವರ್ಕ್ ಟುಗೆದರ್. ನಂಬಿಕೆಯು ಭಯವು ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ಭಯ ಇರುವ ಜಾಗದಲ್ಲಿ ನಂಬಿಕೆ ಇರೋದಿಲ್ಲ, ನಂಬಿಕೆ ಇರೋ ಜಾಗದಲ್ಲಿ ಭಯ ಇರೋದಿಲ್ಲ. ಅದಕ್ಕೆ ಸಮಸ್ಯೆದ ಮಧ್ಯದಲ್ಲೂ ಧೈರ್ಯವನ್ನು ವ್ಯಕ್ತಪಡಿಸೋರು ಯಾರು? ನಂಬಿಕೆಯಲ್ಲಿರೋರು. ಯಾಕಂದರೆ ನಂಬಿಕೆಯಲ್ಲಿರೋರಿಗೆ ಪರಿಸ್ಥಿತಿ ಯಾವ ಭಯನೂ ಸಮಾಧಾನವನ್ನು ಕೆಡಿಸೋಕ್ಕೆ ಸಾಧ್ಯವಿಲ್ಲ. ಆದರೆ ನಂಬಿಕೆಯನ್ನು ವ್ಯಕ್ತಪಡಿಸೋಕ್ಕಾಗದೇ ಇರುವ ಸ್ಥಳದಲ್ಲಿ ಭಯ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಅದರ ಅರ್ಥನೇ ಏನಂತ ಹೇಳಿದ್ರೆ, ಅವರು ಭಯ ಉಂಟಾಗುವ ಯಾವ ಒಂದು ಸಿಚುವೇಶನ್, ಒಂದು ಪರಿಸ್ಥಿತಿಯ ನಿಮಿತ್ತವಾಗಿ ಅವರಿಗೆ ಭಯ ಉಂಟಾಯಿತೋ ಆ ಪರಿಸ್ಥಿತಿ ಅವರ ಶರೀರ ಕಣ್ಣಲ್ಲಿ ಏನು ನೋಡಿದ್ರೋ ಅನುಭವಿಸಿದ್ರೋ ಅದನ್ನು ನಿಜ ಸತ್ಯ ಅಂತ ಒಪ್ಪಿಕೊಂಡು ಅದನ್ನು ಅಂಗೀಕರಿಸ್ಕೊಂಡಿರೋದ್ರಿಂದ ಅವರಲ್ಲಿ ಈಗ ಭಯ ಉಂಟಾಗಿದೆ. ಭಯ ಉಂಟಾಗುವಾಗ ಭಯದ ಫಲವಾಗಿ ಅವರ ಆಲೋಚನೆ, ಅವರ ಮಾತು, ಅವರ ಕ್ರಿಯೆ ಎಲ್ಲ ಭಯದ ಆತ್ಮದ ಪ್ರಕಾರನೇ ನಡೆಯುವರಾಗಿರ್ತಾರೆ. ಸೊ ಇಂಥ ಭಯ ಎಲ್ಲ ಬಾಗಿಲು ಯಾವ ಏರಿಯಾದಲ್ಲಿ ಹೆದರ್ತಿರೋ ಆ ಏರಿಯಾದಲ್ಲಿ ಸುಲಭವಾಗಿ ಶೈತಾನ ಅಟ್ಯಾಕ್ ಮಾಡೋಕ್ಕೆ ಅವನಿಗೆ ಅನುಕೂಲವಾಗಿರುತ್ತೆ. ಯಾವ ಶ್ರಮನೂ ಪಡೋದಿಲ್ಲ. ಇದು ಹೆಂಗಿದ್ರೆ, ನಿಮ್ಮ ಮನೆ ಬಾಗಿಲಲ್ಲಿ ಗೋಲ್ಡ್ ಜ್ಯುವೆಲ್ಲೆಲ್ಲ ಮನೆ ಮುಂದೆ ಇಟ್ಬಿಟ್ಟು ಡೋರ್ನ ಬಾಗಿಲನ್ನ ತೆಗೆದುಬಿಟ್ಟು ನೀವು ಹೋಗ್ಬಿಟ್ಟು ಬಂದರೆ ಯಾವ ಕಳ್ಳನೂ ಕಷ್ಟಪಡೋದಿಲ್ಲ, ಸುಲಭವಾಗಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಸಮವಾಗಿದೆ ನೀವು ಭಯವನ್ನು ವ್ಯಕ್ತಪಡಿಸುವಾಗೆಲ್ಲ ಶೈತಾನ ಸುಲಭವಾಗಿ. ಅದಕ್ಕೆ ನೋಡಿ, ಯಾರು ಸಾಲದಲ್ಲಿದ್ದಾರೋ, ಅಯ್ಯೋ ನಾನು ಏನು ಮಾಡಲಿ ಅಂದಾಗ ಸಾಲದ ಮೇಲೆ ಸಾಲ ಬರ್ತಾ ಇದೆ. ನೀವೆಷ್ಟು ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ದುಡ್ಡಿನ ಮೇಲೆ ಇರುವ ಭಯ ಎಂಬುವ ವೀಕ್ನೆಸ್ ಶೈತಾನಿಗೆ ತಿಳಿದ ಮೇಲೆ, ಶೈತಾನ ಅದೇ ಒಂದು ತೆರೆದಿರುವ ಬಾಗಿಲಾಗಿದೆ, ಅವನು ಬಂದು ಆ ಏರಿಯಾದಲ್ಲಿ ಸುಲಭವಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಾವು ಎಲ್ಲಿಯ ತನಕ ನಾವು ಇದರಿಂದನೇ ಅಂತ ನನಗೆ ತಿಳುವಳಿಕೆ ಬಂದು ಅದರಿಂದ ಹೊರಗಡೆ ಬರ್ತಾ ಇದ್ದೀನೋ, ಅಂದರೆ ಯಾವ ರೀತಿ ಹೊರಗಡೆ ಬರೋದು ಅಂಥ ಒಂದು ಪರಿಸ್ಥಿತಿಯಲ್ಲೂ ಭಯ ನನ್ನ ಒಳಗಡೆ ಆಳ್ವಿಕೆ ಮಾಡೋಕ್ಕೆ ಬಿಡೋದಿಲ್ಲ. ಈ ಸಮಸ್ಯೆದ ನಿಮಿತ್ತವಾಗಿ ಬರುವ ಭಯವನ್ನು ನಿರ್ಮೂಲ ಮಾಡ್ತಾ ಇದ್ದೀನಿ, ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಒಪ್ಪಿಕೊಳ್ಳಲ್ಲ, ಅದು ಅಂಗೀಕರಿಸ್ಕೊಳ್ಳಲ್ಲ. ನಾನು ದೇವರ ವಾಕ್ಯ ನನ್ನ ಬಗ್ಗೆ ಏನು ಹೇಳ್ತಾ ಇದೆಯೋ ಅದನ್ನೇ ನಾನು ಒಪ್ಪಿಕೊಳ್ತಾ ಇದ್ದೀನಿ. ಹಾಗಾದರೆ ಏನರ್ಥ? ಈಗ ಯಾರೋ ಮಾಟ ಮಂತ್ರನೇ ಮಾಡಿಬಿಟ್ರು, ಮಾಟ ಮಂತ್ರ ಮಾಡಿದ್ದಕ್ಕಿಂತ ನನ್ನಲ್ಲಿರುವ ಯೇಸು ಕ್ರಿಸ್ತನು ದೊಡ್ಡವನು ಎಂಬ ಆ ಮಾತು ನಿಮ್ಮಲ್ಲಿ ಬಲವಾಗಿ ವ್ಯಕ್ತಪಡಿಸುವುದಾದರೆ, ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಿಮ್ಮ ಜೀವಿತದಲ್ಲಿ ಯಾವ ಮಾಟ ಮಂತ್ರ, ಯಾವ ಶಕ್ತಿನೂ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ.
ನೀವು ಎಲ್ಲಿಯ ತನಕ ವಾಕ್ಯದ ಮೂಲಕ ದೇವರ ಒಂದಿಗೆ ಯೇಸು ಕ್ರಿಸ್ತನೊಂದಿಗೆ ಐಕ್ಯತೆಯಲ್ಲಿದ್ದೀರೋ ಅಲ್ಲಿ ನಂಬಿಕೆ ಬಲವಾಗುತ್ತೆ. ನಂಬಿಕೆ ಇರೋ ಜಾಗದಲ್ಲಿ ಭಯ ಬರೋಕ್ಕೆ ಸಾಧ್ಯವಿಲ್ಲ. ಆ ನಂಬಿಕೆನೇ ಭಯವನ್ನು ನಿರ್ಮೂಲ ಮಾಡುತ್ತೆ. ಇನ್ನೊಂದು ವಾಕ್ಯ ಈ ರೀತಿಯಾಗಿದೆ, ಪರ್ಫೆಕ್ಟ್ ಲವ್ ಕ್ಯಾಸ್ಟತ್ ಔಟ್ ಫಿಯರ್. ನೀವು ಯಾವಾಗೆಲ್ಲ ನಂಬಿಕೆಯಲ್ಲಿದ್ದೀರೋ ಅಲ್ಲಿ ಏನು ವ್ಯಕ್ತಪಡಿಸ್ತಾ ಇದ್ದೀರಾ ಗೊತ್ತಾ? ನನ್ನ ತಂದೆಯಾದ ದೇವರ ಪ್ರೀತಿ ಅಂತದಂತ ಅರಿತಿದ್ದೀನಿ, ನನ್ನ ತಂದೆಯಾದ ದೇವರ ಪ್ರೀತಿಯನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಹೊಂದಿದ್ದೀನಿ, ಆ ಪ್ರೀತಿಯ ರಸದಿಂದ ತುಂಬಿದ್ದೀನಿ. ಆ ಪ್ರೀತಿಯ ಫಲವನ್ನು ವ್ಯಕ್ತಪಡಿಸುವಾಗ ಅಲ್ಲಿ ಆ ಪ್ರೀತಿಯ ಸ್ವಭಾವ ಎಲ್ಲ ಭಯವನ್ನು ನಿರ್ಮೂಲ ಮಾಡುವ ಕಾರ್ಯವಾಗಿರುತ್ತೆ. ಯೇಸುವಿನ ನಾಮದಲ್ಲಿ ಈಗ ನನ್ನ ಮಾತನ್ನು ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ, ನೀವು ಕೇಳ್ತಾ ಇರೋದು ಮಾಹಿತಿ ಅಲ್ಲ, ದೇವರು ಸುರಿಸಿರುವ ಪವಿತ್ರಾತ್ಮನ ಸುರಿಸ್ತಾ ಇರುವ ಆ ಪ್ರೀತಿಯ ರಸವು ನಿಮ್ಮ ಹೃದಯದಲ್ಲಿ ಹಾಗೇ ತುಂಬಿಸ್ತಾ ಇದ್ದೀನಿ. ಈಗ ಆ ಪ್ರೀತಿಯ ರಸದ ಫಲವನ್ನು ಈಗ ಪ್ರೀತಿಯಿಂದ ತುಂಬಿರೋದ್ರಿಂದ ಆ ಪ್ರೀತಿಯೇ ನಿಮ್ಮ ಭಯಗಳನ್ನು ನಿರ್ಮೂಲ ಮಾಡ್ತಾ ಇದೆ, ಸರ್ವನಾಶ ಮಾಡ್ತಾ ಇದೆ. ಎಲ್ಲ ಮರಣದ ಕಾರ್ಯಗಳು, ಎಲ್ಲ ಭಯದ ಕಾರ್ಯಗಳು ಈಗ ನಿರ್ಮೂಲ ಆಗ್ತಾ ಇರೋದಕ್ಕೋಸ್ಕರ ಸ್ತೋತ್ರ ಯೇಸುವಿನ ನಾಮದಲ್ಲಿ. ಹಾಗಾದರೆ ಇದು ಯಾವ ಮಾಟ ಮಂತ್ರ ಇಲ್ಲ, ಯಾವ ಶಾಪದ ಮಾತು ಬಲವಾಗಿದೆ ಅನ್ನೋದಲ್ಲ, ಎಷ್ಟು ದೇವರ ಪ್ರೀತಿಯಿಂದ ತುಂಬಿ ಆ ಪ್ರೀತಿಯು ಭಯವನ್ನು ನಿರ್ಮೂಲ ಮಾಡ್ತಾ ಇದೆಯೋ ಅಷ್ಟು ಸುಲಭವಾಗಿ ದೇವರ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ. ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಇದರಲ್ಲಿ ನಿಮ್ಮಲ್ಲಿ ಎಷ್ಟು ಪವರ್ ಇದೆ, ಇಲ್ಲ ಮಾಟ ಮಂತ್ರದಲ್ಲಿ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ಆ ಪವರ್ ವರ್ಸಸ್ ಪವರ್ ಅಲ್ಲ, ಇದು ನೀವು ಎಷ್ಟು ವಾಕ್ಯದೊಂದಿಗೆ ಒಂದಾಗಿದ್ದೀರಾ ವರ್ಸಸ್ ಆ ಮಾಟ ಮಂತ್ರಕ್ಕಿರುವ ಪವರ್. ಹಾಗಾದರೆ ಏನರ್ಥ? ದೇವರ ವಾಕ್ಯವು ಅದು ಆತ್ಮವಾಗಿಯೂ ಜೀವವಾಗಿಯೂ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯವೇ ನರವತಾರ ಎತ್ತಿ ಇವತ್ತು ನಮ್ಮ ಮಧ್ಯೆಯಲ್ಲಿ ಆತನ ಮಹಿಮೆಯನ್ನು ಅನುಭವಿಸುವಂತೆ ಆ ವಾಕ್ಯವಾಗಿರುವ ಯೇಸುವೆ ನನ್ನಲ್ಲಿರುವಾಗ ಲೋಕದಲ್ಲಿರುವುದು ಯಾವುದು ಇದಕ್ಕಿಂತ ದೊಡ್ಡದಿಲ್ಲ. ಸೊ ಹಾಗಾದರೆ ಯೇಸುವಿನ ನಾಮದಲ್ಲಿ ನಿಮ್ಮಲ್ಲಿ ಆ ವಾಕ್ಯ ಎಂಬುವ ಯೇಸುವಲ್ಲಿ ನೀವು ಒಂದಾಗಿದ್ದೀರಾ ಎಂಬುವ ತಿಳುವಳಿಕೆ ಎಂಬುವ ಪ್ರಕಟಣೆಯಲ್ಲಿ ನೀವು ಇರುವ ತನಕ ನಿಮಗೆ ವಿರುದ್ಧವಾಗಿ ಎದ್ದೇಳುವ ಯಾವ ಆಯುಧವೂ ಕೆಲಸ ಮಾಡೋದಿಲ್ಲ. ಯೇಸುವಿನ ನಾಮದಲ್ಲಿ ಈಗ ಈ ಭಯದ ನಿಮಿತ್ತವಾಗಿ, ಚಿಂತೆಯ ನಿಮಿತ್ತವಾಗಿ, ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್, ಯಾವಾಗ ನೋಡಿದ್ರೂ ಬರೀ ನೆಗೆಟಿವ್ ಚಿತ್ರ, ನೆಗೆಟಿವ್ ಆದ ಪಿಕ್ಚರ್ಸ್, ಯಾವಾಗ ನೋಡಿದ್ರೂ ಭಯದ ಆಲೋಚನೆಯಲ್ಲೇ ಇರೋದು, ಯಾವಾಗ ನೋಡಿದ್ರೂ ಹೀಗಾಗ್ಬಿಡುತ್ತೋ, ಹಾಗಾಗ್ಬಿಡುತ್ತೋ, ಸೋತೋಗ್ಬಿಡುತ್ತೋ, ಏನು ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಯೋಚನೆಯಲ್ಲಿರೋರು, ಈಗ ನಾನು 3 ವಚನಗಳನ್ನ ಕೊಡ್ತೀನಿ. ಇದನ್ನು ಪರ್ಸನಲೈಸ್ ಮಾಡಿ ಪ್ರತಿದಿನ ಬೆಳಗ್ಗೆ ಎದ್ದು ಇದನ್ನು ಅರಿಕೆ ಮಾಡಿ. ಅರಿಕೆ ಅಂತ ಹೇಳುವಾಗ ಸುಮ್ಮನೆ ಓದೋದಲ್ಲ, ನೀವು ವಾಕ್ಯವು ಈ ಮಾತು ನನ್ನಲ್ಲಿ ಆತ್ಮವಾಗಿರೋದನ್ನು, ನಾನು ನಂಬಿಕೆಯಿಂದ ಈ ಮಾತನ್ನು ಒಪ್ಪಿಕೊಂಡಿರೋದನ್ನು, ಅಂಗೀಕರಿಸಿಕೊಂಡಿರುವ ರೀತಿಯಲ್ಲಿ ನಾನು ಈಗ ಅರಿಕೆ ಮಾಡ್ತಾ ಇದ್ದೀನಿ. ನೀವು ಆ ಭಾವನೆಯಿಂದ ಅರಿಕೆ ಮಾಡುವಾಗ ಒಂದೊಂದು ಮಾತು ಬುಲೆಟ್ ಥರ ಹೊರಗಡೆ ಬಂದು ಯಾವ ಭಯದ ಆತ್ಮ, ಮಾಟ ಮಂತ್ರದ ಕಾರ್ಯಗಳು, ಶಾಪದ ಕಾರ್ಯಗಳನ್ನು ಅದು ನಿರ್ಮೂಲ ಮಾಡುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಸೊ 3 ವಚನಗಳು ಯಾವುದು ಅಂತ ಹೇಳಿದ್ರೆ, ಐಸಾಯ 54:17, ಐಸಾಯ 54:17, ನಿಮಗೆ ವಿರುದ್ಧವಾಗಿ ಎದ್ದೇಳುವ ಆಯುಧಗಳು ಯಾವುದು ಕೆಲಸ ಮಾಡೋದಿಲ್ಲ. ಹಾಗಾದರೆ ನನಗೆ ಯಾವ ಮಾಟ ಮಂತ್ರ, ಯಾವ ಶಾಪದ ಮಾತು ನನ್ನನ್ನು ನೋವುಂಟು ಮಾಡುವಂತೆ, ನನ್ನ ಸಮಾಧಾನ ಕೆಡುವಂಥ ಬರುವ ಮಾತನ್ನು ನಿರ್ಮೂಲ ಮಾಡ್ತಾ ಇದ್ದೀನಿ, ರಿಜೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ವಿರುದ್ಧವಾಗಿ ಎದ್ದೇಳುವ ಯಾವುದೇ ಆಯುಧವು ಕೆಲಸ ಮಾಡೋದಿಲ್ಲ ಅಂತ ನೀವು ಡಿಕ್ಲೇರ್ ಮಾಡುವಾಗ ಆ ವಾಕ್ಯದ ಮಹಿಮೆ, ಬಲ, ಸಾಮರ್ಥ್ಯ ನೀವು ಪರಿಪೂರ್ಣವಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಅದರಂತೆ 1 ಯೋಹನ 4:4, 1 ಯೋಹನ 4:4 ಹೇಳ್ತಾ ಇದೆ, ಲೋಕದಲ್ಲಿ ಇರುವವನಿಗಿಂತಲೂ ನನ್ನಲ್ಲಿರುವವನು ದೊಡ್ಡವನು. 3ನೇ ವಾಕ್ಯ ಲೂಕ್ 10:19, ಲೂಕ್ 10:19 ವಾಕ್ಯ ಹೇಳ್ತಾ ಇದೆ, ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ. ಯಾವುದ್ರ ಮೇಲೆ? ಚೇಳುಗಳ ಮೇಲೆ, ಹಾವುಗಳ ಮೇಲೆ ತುಳಿಯೋದಕ್ಕೆ. ನಿನಗೆ ಯಾವುದೋ ಹಾನಿ ಮಾಡೋದು, God has given us the power to trample upon serpents and scorpions over all the power of the enemy. Nothing by any means harm you. ನೀನು ಎಲ್ಲವನ್ನು ತುಳಿದು ನಿರ್ಮೂಲ ಮಾಡುವ ಅಧಿಕಾರ ನಾನು ನಿನಗೆ ಕೊಟ್ಟಿದ್ದೀನಿ. ಯಾವ ಮಾಟ ಮಂತ್ರನೋ, ಯಾವ ಒಂದು ತಂತ್ರಗಳೋ, ಯಾವುದನ್ನು ನೀವು ತುಳಿದ್ರೂ ಅದು ನಿರ್ಮೂಲ ಆಗುತ್ತೆ ಹೊರತು ನಿಮಗೆ ಯಾವುದು ತಟ್ಟೋದಿಲ್ಲ. ಎಲ್ಲಿ ಶೈತಾನು ಬಂದು ಯೇಸು ಬಳಿಯಲ್ಲಿ ಬಂದಾಗ ಅವನು ಮನುಷ್ಯರನ್ನೆಲ್ಲ ಎತ್ತು
ಬಿಸಾಡುವ ರೀತಿಯಲ್ಲಿ ಬಲ ಇತ್ತು. ಆದರೆ ಯೇಸುವನ್ನು ನೋಡಿದ ಕೂಡಲೇ ಅವನು ಬಂದು ಮೊಣಕಾಲೂರಿ, ಯೇಸುವೆ ನಮ್ಮನ್ನು ಬಿಟ್ಬಿಡು, ಇನ್ನೂ ಸಮಯ ಬಂದಿಲ್ಲ, ಯಾಕೆ ಈಗಲೇ ಬಂದು ನಮಗೆ ತೊಂದರೆ ಕೊಡ್ತೀಯಾ ಅಂತ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದು ನೀವು ಶರೀರದಲ್ಲಿ ಯಾವ ಬಲ ಎಷ್ಟು ಜ್ಞಾನದಿಂದ ತುಂಬಿದ್ದೀರಾ ಅನ್ನೋದಲ್ಲ, ಈ ಶರೀರದೊಳಗಡೆ ವಾಸ ಮಾಡ್ತಾ ಇರುವ, ನೀವು ಕೇಳ್ತಾ ಇರುವ ಇಂಥ ಸತ್ಯದ ಆತ್ಮ ಎಷ್ಟು ನಿಮ್ಮಲ್ಲಿ ಬೇರೂರಿದೆಯೋ, ಆ ಸತ್ಯದ ಆತ್ಮ, ಆ ವಾಕ್ಯದ ಆತ್ಮ, ಆ ವಾಕ್ಯ ಎಂಬುವ ಯೇಸುವಿನ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡುವಾಗ ಯಾವ ಮಾಟ ಮಂತ್ರ, ಯಾವ ಶಕ್ತಿ, ಯಾವ ಶಾಪದ ಕಾರ್ಯಗಳು ನಿಮ್ಮನ್ನು ತಟ್ಟೋದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಈಗ ನಾನು ಒಂದು ಬೈಬಲ್ ಇನ್ಸಿಡೆಂಟ್ನ ಹೇಳ್ತೀನಿ. ಯಾವ ರೀತಿ ಬಲವಾಗಿ ದೇವರ ಆತ್ಮದಿಂದ ಅಭಿಷೇಕ ಮಾಡಲ್ಪಟ್ಟ ವ್ಯಕ್ತಿ, ಒಂದು ದೇವ ಸೇವಕ ಅಭಿಷೇಕ ಮಾಡಲ್ಪಟ್ಟ ವ್ಯಕ್ತಿ, ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ ಕರೆಯಲ್ಪಟ್ಟ ಒಂದು ವ್ಯಕ್ತಿ, ಆದರೆ ಅವನಿಗೆ ಏನಕ್ಕೆ ಇಂಥ ಒಂದು ಶೈತಾನ ಕಾರ್ಯಗಳು ಬಲವಾಗಿ ಅವನಲ್ಲಿ ಕಾರ್ಯ ಮಾಡ್ತು ಎಂಬ ಒಂದು ಕಾರ್ಯವನ್ನು ನೋಡೋಣ. ತುಂಬ ಗಮನದಿಂದ ಕೇಳಿ. 1 ಸಾಮ್ಯುಯೇಲ್ 10:6 ಸೌಲನ ಬಗ್ಗೆ ನಾವು ನೋಡ್ಬೋದು. ಸೌಲ್ ಎಂಥ ವ್ಯಕ್ತಿ ಅಂತ ಹೇಳಿದ್ರೆ, 1 ಸಾಮ್ಯುಯೇಲ್ 10:6 ವಾಕ್ಯ ಹೇಳ್ತಾ ಇದೆ, ದೆನ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ವಿಲ್ ಕಮ್ ಅಪಾನ್ ಯು ಆ್ಯಂಡ್ ಯು ವಿಲ್ ಪ್ರೊಫೆಸೈ. ನಿನ್ನ ಮೇಲೆ ಪವಿತ್ರಾತ್ಮನು ಬರುವನು, ದೇವರ ಆತ್ಮನು ಬರುವನು, ನೀನು ಪ್ರವಾದನೆ ಮಾಡುವಿ. ಈ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ. ದೇವರು ಕರೆಯಲ್ಪಟ್ಟು ಸಾಮುವೇಲ್ ಸೌಲನ ಅಭಿಷೇಕ ಮಾಡಿ ರಾಜನಾಗಿ ದೇವರ ಉದ್ದೇಶವನ್ನು ನೆರವೇರುವಂತೆ ಎಲ್ಲ ಕ್ರಮವಾಗಿ ಸರಿಯಾಗಿ ಆರಿಸಿಕೊಳ್ಪಟ್ಟ ವ್ಯಕ್ತಿ ಇವನು. ಅಂಥ ವ್ಯಕ್ತಿಗೆ ಈಗ ದೇವರ ಆತ್ಮ ಅವನ ಮೇಲೆ ಬಂದಾಗೆಲ್ಲ ಪ್ರವಾದನೆ ಮಾಡ್ತಾ ಇದ್ದಂತೆ. ಹಾಗಾದರೆ ಇದರಲ್ಲಿ ಇದೇ ಪ್ರೂಫ್, ದೇವರ ಆತ್ಮದ ಪ್ರೇರೇಪಣೆಯಿಂದ ಒಂದು ಮನುಷ್ಯ ನಡೆದು ದೇವರ ಉದ್ದೇಶದ ಪ್ರಕಾರ ಒಂದು ಕಾರ್ಯ ನಡೀತಾ ಇದೆ ಅಂದರೆ ಅವನು ದೇವರ ಮೂಲಕ ಆಯ್ಕೆ ಮಾಡಲ್ಪಟ್ಟಿದ್ದಾನೆ, ಕರೆಯಲ್ಪಟ್ಟಿದ್ದಾನೆ, ಅಭಿಷೇಕ ಮಾಡಲ್ಪಟ್ಟಿದ್ದಾನೆ. ಈಗ ದೇವರ ಕಾರ್ಯಗಳು ಅವನಲ್ಲಿ ಪ್ರಕಟವಾಗುವುದು ಸಹಜ. ಅಂಥ ಒಂದು ವ್ಯಕ್ತಿಯಲ್ಲಿ ಹೇಗೆ ಶೈತಾನ ಕಾರ್ಯಗಳು ಕೆಲಸ ಮಾಡೋಕ್ಕೆ ಸಾಧ್ಯವಾಯಿತು? ಈಗ ನೋಡಿ, ನಿಮ್ಮಲ್ಲಿ ಇರುವ ದೇವರ ಆತ್ಮದ ವರಗಳು, ಗಿಫ್ಟ್ಸ್ ಆಫ್ ದ ಸ್ಪಿರಿಟ್, ಆತ್ಮದ ವರಗಳಾಗಲಿ, ದೇವರು ನಿಮ್ಮ ಶರೀರವನ್ನು ಅಭಿಷೇಕ ಮಾಡಿರುವ ಕಾರ್ಯವಾಗಲಿ, ಇದೆಲ್ಲ ನಿರಂತರ ಅಲ್ಲ. ಈಗ ನೋಡಿ, ಇವನ್ನ ಸೌಲನ ಅಭಿಷೇಕ ಮಾಡಿದ್ದು ಸಾಮ್ಯುಯೇಲ್, ಹೈಯೆಸ್ಟ್ ಲೆವೆಲ್ ಆಫ್ ಪ್ರಾಫಿಟ್. ಸಾಮ್ಯುಯೇಲ್ ಬಂದು ಅಭಿಷೇಕ ಮಾಡಿ ಇವನ್ನ ದೇವರ ಉದ್ದೇಶ, ನಿನ್ನನ್ನು ರಾಜನಾಗಿ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಹೇಳಿ ದೇವರ ಉದ್ದೇಶದ ಪ್ರಕಾರ ಅವನ ನಡೆಸಿ ರಾಜನಾಗಿ ಮಾಡಿ ಒಂದೊಂದು ಕಾರ್ಯದಲ್ಲೂ ಅವನ ದೇವರ ಮಹಿಮೆಯನ್ನು ಅನುಭವಿಸ್ತಾ ಬಂದ ವ್ಯಕ್ತಿ ಇವನು. ಈಗ ಅರ್ಥ ಮಾಡ್ಕೊಳ್ಳಿ, ದೇವರ ಪ್ರಸನ್ನತೆಯಲ್ಲಿ ಇರುವವರು ಓವರ್ನೈಟಲ್ಲಿ ಜಾರಿ ಬೀಳೋದಿಲ್ಲ. ಸಡನ್ನಾಗಿ ಅವ್ರು ನಿನ್ನೆ ಅಭಿಷೇಕದಿಂದ ತುಂಬಿದ ತಕ್ಷಣ ಇವತ್ತು ಬಂದು ಶೈತಾನ ಅವನ್ನ ಅಟ್ಯಾಕ್ ಮಾಡಿಬಿಟ್ರು, ನಿರ್ಮೂಲ ಮಾಡಿಬಿಟ್ಟ, ಆ ಥರ ಅಲ್ಲ. ಶೈತಾನ ಅವನ ಬೈಟ್ ಅಂದರೆ ಯಾವ ರೀತಿ ಮೀನಿಗೆ ನಾವು ಹುಳವನ್ನು ಹಾಕ್ತಾ ಇರ್ತೀವೋ ಹಿಡಿಯೋಕ್ಕೆ, ಆ ರೀತಿ ಶೈತಾನು ಎಲ್ಲ ರೀತಿಯಲ್ಲೂ ದೇವರ ಮಕ್ಕಳಿಗೆ ಅವನೊಂದು ಹುಳವನ್ನು ಹಾಕ್ತಾನೆ ಇರ್ತಾನೆ. ಆದರೆ ಅದನ್ನು ಯಾರು ಜಾರಿ ಬೀಳ್ತಾರೋ, ಅದರಲ್ಲೋಗಿ ಸಿಕ್ಕಾಕೊತಾರೋ ಅವ್ರನ್ನ ಮಾತ್ರನೇ ಅವನ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ. ಆ ರೀತಿಯಾಗಿ ಈಗ ಸೌಲನಿಗೆ ನೋಡಿ ಯಾವ ರೀತಿಯೆಲ್ಲ ಬಂತು ಅಂತ. ಈಗ ಒಂದಷ್ಟು ಉದಾಹರಣೆಗಳು ಹೇಳ್ತೀನಿ. ಯಾಕೆ ಅವನ ಅಭಿಷೇಕ ಮಾಡಲ್ಪಟ್ಟಿದ್ರು, ದೇವರ ಉದ್ದೇಶದ ಪ್ರಕಾರ ಕಾರ್ಯಗಳು ನಡೀತಾ ಇದ್ರು, ಅವನು ಹೆಂಗೆ ಜಾರಿ ಬಿದ್ದ ಅಂತ ಹೇಳಿದ್ರೆ, ನಾವು ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ದೇವರ ಶಬ್ದಕ್ಕೆ ಕಿವಿ ಕೊಡುವವರಾಗಿರಬೇಕು. ದೇವರ ಆಲೋಚನೆಯೊಂದಿಗೆ ಒಂದಾಗಿರುವವರಾಗಿರಬೇಕು. ದೇವರ ಆಲೋಚನೆಯೇ ನಮ್ಮ ಬಾಯಲ್ಲಿ ಮಾತಾಗಿ ಬರಬೇಕು. ದೇವರ ಆಲೋಚನೆಯ ಪ್ರಕಾರ ಅಂದರೆ ಆಲೋಚನೆಯ ಮಾತಿನ ಆತ್ಮವು ನಮ್ಮನ್ನು ನಡೆಸಲ್ಪಡಬೇಕು. ಇದೇ ದೇವರ ಡಿಸೈನ್. ಆದರೆ ಇಲ್ಲಿಂದ ತಪ್ಪುವಂತೆ ಶೈತಾನು ಎಲ್ಲ ಥರದ ಹುಳಗಳನ್ನ ಹಾಕ್ತಾ ಇರ್ತಾನೆ. ಯಾವ ರೀತಿ ಹೆಂಗಾದರೂ ಸಿಕ್ಕಾಕೊಳ್ಳಲ್ವಾ ಅಂತ. ಈ ರೀತಿಯಾಗಿ ಒಂದು ಕಾರ್ಯ ನಡೆಯುವಾಗ ಏನಾಗುತ್ತೆ, ಈಗ
ಸೌಲ್ ಏನು ಮಾಡ್ತಾನೆ, ಅವನಲ್ಲಿ ನಡೀತಾ ಇರುವ ಎಲ್ಲ ಜಯವಾದ ಸಕ್ಸಸ್ ರೇಟ್, ಎಲ್ಲ ದೇವರ ಮಹಿಮೆ, ದೇವರ ಬಲ, ದೇವರ ಸಾಮರ್ಥ್ಯ ಎಷ್ಟು ಬಲವಾಗಿ ಅವನಲ್ಲಿ ಕಾರ್ಯ ಮಾಡೋಕ್ಕೆ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ, ದೇವರ ಪ್ರಾಫೆಟ್ ಅವನು ಸ್ಯಾಕ್ರಿಫೈಸ್ ಮಾಡಬೇಕಾಗಿದೆ. ಎಲ್ಲಿ ಸ್ಯಾಮ್ಯುಯಲ್ ಬಂದು ಬಲಿ ಕೊಡಬೇಕಾಯಿತೋ ಆ ಜಾಗದಲ್ಲಿ ಸೌಲ್, ನಾನು ರಾಜ, ನಾನೇ ಬಲಿ ಕೊಡ್ತೀನಿ ಅಂತ ಹೇಳಿ ಅವನು ಸ್ಯಾಕ್ರಿಫೈಸ್ ಮಾಡ್ದ. ಈಗ ಏನು ಮಾಡ್ದ ಅಂದರೆ ದೇವರ ವಾಕ್ಯವನ್ನು ಮೀರಿದ. ಎವ್ರಿ ಟೈಮ್ ಯು ಮಿಸ್ ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡುವುದೇ ಪಾಪ. ಇದನ್ನೇ ಏದೇನಲ್ಲಿ ಆದಾಮ್ ಮಾಡಿದ ಕಾರ್ಯ. ಈ ಮರದಿಂದ ಬರೋ ಹಣ್ಣನ್ನು ತಿನ್ನಬೇಡ, ತಿನ್ನುವ ದಿನದಲ್ಲಿ ನೀನು ಸಾಯ್ತೀಯ. ಅವನು ತಿಂದ, ದೇವರ ಮಾತಿಗೆ ವಿಧೇಯರಾಗಲಿಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡಿದ ದಿನ ಅವನ ಸತ್ತ. ಅದೇ ಕಾರ್ಯನೇ ಇಲ್ಲಿ ನೋಡ್ತಾ ಇದ್ವಿ. ಯಾವ ದಿನ ಇಲ್ಲಿ ಸಾಮ್ಯುಯೇಲ್ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳಿದ್ದ ಜಾಗದಲ್ಲಿ ಇವನು ಹೋಗಿ ಸ್ಯಾಕ್ರಿಫೈಸ್ ಮಾಡ್ತಾನೆ. ಇನ್ನೊಂದು ಸೀನ್ ನೋಡಿ, ಅಮಲಕಾಯಿಟ್ಸು ಒಬ್ಬರನ್ನು ಬಿಡಬಾರ್ದು, ಎಲ್ಲರನ್ನೂ ಕೊಚ್ಚಾಕಬೇಕು, ಎಲ್ಲರನ್ನೂ ಸಾಯಿಸ್ಬೇಕು. ಆದರೆ ಇವನೇನು ಮಾಡ್ದ, ಒಳ್ಳೆಯ ಇವನ ಆರ್ಮಿಗೆ ಪ್ರಯೋಜನವಾಗಿರೋರನ್ನ, ಯಾರ್ಯಾರು ಕೆಲಸಕ್ಕೆ ಬರಲ್ವೋ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟ. ಒಳ್ಳೆ ಕುರಿಗಳು ಇದು ಮಾಡಿ ಇಂಥದ್ದೆಲ್ಲ ಚೆನ್ನಾಗಿ ಪುಷ್ಟವಾಗಿರೋದನ್ನೆಲ್ಲ ದೇವರಿಗೆ ಸ್ಯಾಕ್ರಿಫೈಸ್ ಬಲಿ ಕೊಡೋಕ್ಕೆ ಉಪಯೋಗ ಆಗುತ್ತಂತ ಹಂಗೆ ತಗೊಂಬಂದ. ಈಗ ಅವನ ಶರೀರ ದೃಷ್ಟಿಯಲ್ಲಿ ಸರಿಯಾಗಿದ್ದರೂ ದೇವರ ವಾಕ್ಯಕ್ಕೆ ಪ್ರಕಾರ ಅವನು ಪಾಪ ಮಾಡಿಬಿಟ್ಟ. ಸೊ ಈ ರೀತಿಯಾಗಿ ಒಂದೊಂದು ದಿನವೂ ಯಾವ ಲೆವೆಲ್ಗೆ ಹೋಯ್ತಂತ ಹೇಳಿದ್ರೆ, ನೀನು ಒಂದೊಂದು ಸರಿನ ನಾವು ದೇವರ ವಾಕ್ಯಕ್ಕೆ ಕಾಂಪ್ರಮೈಸ್ ಆಗುವಾಗ ಎಲ್ಲ ಅದೇನು. ಇವತ್ತು ನೋಡಿ, ನೀವು ಒಂದು ಸಂಡೇ ಚರ್ಚಿಗೆ ಬರೋಕ್ಕಾಗಲ್ಲ ಅನ್ನುವ ಏನೋ ಸಿಚುವೇಶನ್ ಅರೈಸ್ ಆಗಿ ನೀವು ಏನೋ ಇಂಪಾರ್ಟೆಂಟ್ ಕೆಲಸ ಬಂತು ಅಂತ ಹೋಗ್ಬಿಟ್ರಿ ಅಂದ್ಕೊಳ್ಳಿ. ನೀವು ಅದರಿಂದ ಇಂಪಾರ್ಟೆಂಟ್ ಕೆಲಸ ಆಯಿತು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ನೀವು ಸಮಾಧಾನ ಆಗಿಬಿಟ್ರೆ, ಇದು ಶೈತಾನಿಗೆ ಒಂದು ದೊಡ್ಡ ಆಯುಧ. ಯಾಕಂತ ಹೇಳಿದ್ರೆ ಶರೀರಕ್ಕೆ ಚರ್ಚಿಗೆ ಬರಲಿಲ್ಲ ಅಂದ್ರೂ ಇವನು ಸಮಾಧಾನವಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಇವನಿಗೆ ಇನ್ನೂ ಸಮಾಧಾನ ಹೆಚ್ಚಾಗುವಂತೆ ಇವನ್ನ ತಡೆ ಮಾಡೋಣ. ಈಗೇನಾಗುತ್ತೆ ಗೊತ್ತಾ, ನೀವು ಆಕಸ್ಮಿಕವಾಗಿ ಸಭೆಗೆ ಬರೋಕ್ಕಾಗದೇ ಇರುವ ಪರಿಸ್ಥಿತಿ ಅಲ್ಲ, ನೀವು ಬರೋಕ್ಕಾಗದೇ ಇರುವಾಗ ಕೂಡ ಸಮಾಧಾನವನ್ನು ವ್ಯಕ್ತಪಡಿಸೋದ್ರಿಂದ ಆ ಸಮಾಧಾನ ಇನ್ನೂ ಚರ್ಚಿಗೆ ಹೋಗದ ಹಾಗೆ ಇನ್ನೊಂದು ವಾರ ಇನ್ನೊಂದು ರೀಸನಿಂದ ತಡೆ ಮಾಡ್ತಾ ಇರ್ತಾನೆ. ನೀವು ಆ ರೀತಿ ಮಾಡುವಾಗ ನೆಕ್ಸ್ಟ್ ಹೋಗೋಕ್ಕೆ ಮನಸ್ಸಿಲ್ಲದೆ ಹಂಗೆ ಮನೆಯಲ್ಲಿ ಕೂರಿಸ್ಬಿಡ್ತಾನೆ. ಇವತ್ತು ಅನೇಕರು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ. ಸೊ ಇದು ಯಾವುದನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾವಾಗ ದೇವರ ವಾಕ್ಯವನ್ನು ಕಾಂಪ್ರಮೈಸ್ ಮಾಡ್ಕೊತೀರೋ, ನಾನು ವಾಕ್ಯದೊಂದಿಗೆ ಐಕ್ಯತೆಯಲ್ಲಿ ಇರೋದು ಒಂದು ಆಯ್ಕೆ ಅನ್ನುವ ರೀತಿಯಲ್ಲಿ ನೋಡ್ತೀರೋ, ಅಲ್ಲಿ ವಾಕ್ಯಕ್ಕೂ ನಿಮಗೂ ಬಿರುಕು ಉಂಟಾಗುತ್ತೆ. ವಾಕ್ಯದಿಂದ ದೂರ ಇರೋಕ್ಕೆ ಶುರು ಮಾಡ್ತೀರಾ. ವಾಕ್ಯದಿಂದ ದೂರ ಆಗುವಾಗ ದೇವರಿಂದ ದೂರ ಇರ್ತೀರಾ. ಆವಾಗ ನೀವು ದೇವರಿಂದ ದೂರ ಇರುವಾಗ ಅಲ್ಲಿ ಶೈತಾನಿಗೆ ತೆರೆದಿರುವ ಬಾಗಿಲಾಗ್ಬಿಡ್ತೀರಾ. ಈಗ ಇವನೇನು ಮಾಡ್ತಾನೆ ಗೊತ್ತಾ ನೋಡಿ, ಆ ರೀತಿಯಾಗಿ ಚಿಕ್ಕ ವಿಷಯದಲ್ಲಿ ದೇವರಿಗೆ ವಿಧೇಯರಾಗದೇ ಇರುವಾಗ ಒಂದು ಪಾಯಿಂಟಲ್ಲಿ 1 ಸಾಮ್ಯುಯೇಲ್ 15:24 ವಾಕ್ಯ ಏನು ಹೇಳ್ತಾ ಇದೆ ನೋಡಿ. 1 ಸಾಮ್ಯುಯೇಲ್ 15:24, ದೇವರಿಗೆ ಇರುವ ಭಯಕ್ಕಿಂತ ಜನರಿಗೆ ಹೆದರ್ಕೊಂಡು ಜನರ ಮಾತಿಗೆ ವಿಧೇಯರಾದ ಅಂತ ಇದೆ ವಾಕ್ಯ. ಹಂಗೆ ಇದೆ. ದೇವರ ಮಾತಿಗೆ ವಿಧೇಯರಾಗದೆ ಮನುಷ್ಯನ ಮಾತಿಗೆ ವಿಧೇಯರಾಗಿ ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡ್ದ. ಸೊ ಹಾಗಾದರೆ ಈಗ ಇದರಿಂದ ನಿಮಿತ್ತವಾಗಿ ಏನು ಅನುಭವಿಸ್ದ ಅಂತ ಹೇಳಿದ್ರೆ, ಅವನು ಎಲ್ಲಿ ದೇವರ ವಾಕ್ಯದೊಂದಿಗೆ ಇರುವ ಅಲೈನ್ಮೆಂಟ್ ಮಿಸ್ ಆಯಿತೋ ಅಲ್ಲಿ ಶೈತನ ಕಾರ್ಯಗಳು, ಅವನಿಗೆ ವಿರುದ್ಧದ ಮಾಡಿದ ಮಾಟಮಂತ್ರದ ಕಾರ್ಯಗಳಾಗಲಿ, ಅವನಿಗೆ ವಿರುದ್ಧವಾದ ಮಾತಾಡಿದ ಮಾತುಗಳಾಗಲಿ ಎಲ್ಲವೂ ಕೆಲಸ ಮಾಡೋಕ್ಕೆ ಶುರು ಆಯಿತು. ಸೊ ಹಾಗಾದರೆ ಇಲ್ಲಿ ಅವನು ದೇವರ ಶಕ್ತಿಯನ್ನು ಕಳ್ಕೊಂಡಿಲ್ಲ, ದೇವರ ಜೊತೆ ಇರುವ ಅನ್ಯೂನತೆಯನ್ನು ಕಳ್ಕೊಂಡ, ದೇವರ ಜೊತೆ ಇರುವ ಆ ವಾಕ್ಯದೊಂದಿಗೆ ಹೊಂದಾಣಿಕೆಯನ್ನು ಕಳ್ಕೊಂಡ. ಅಂದರೆ ಏನಾಯಿತು ಇಲ್ಲ ಅಂತ ಹೇಳಿದ್ರೆ, ಇವನ ಹೆಸರಿಗೆ ರಾಜ, ಆದರೆ ಆ ರಾಜ್ಯದಲ್ಲಿರುವ ಸೈನಿಕರು ಅಫಿಷಿಯಲ್ಸು ಇವರೆಲ್ಲ ಅವನ ಮಾತು ಕೇಳುವ ರೀತಿಯಲ್ಲಿ ಕೂಡ ಇಲ್ಲ, ಎಲ್ಲರನ್ನೂ ಕಳ್ಕೊಂಡ. ಸೊ ಆ ರೀತಿ ನಾವು ಇವತ್ತು ದೇವರ ವಾಕ್ಯವನ್ನು
ಕೇಳುವಾಗ ಆ ವಾಕ್ಯದೊಂದಿಗೆ ಒಂದಾಗುವಾಗ ಮಾತ್ರನೇ ವಾಕ್ಯದ ಆತ್ಮ ನಮ್ಮನ್ನು ನಡೆಸುವುದು, ಆ ವಾಕ್ಯದ ಆತ್ಮ ನಮಗೆ ಆಧಾರವಾಗಿರುವುದು, ಆ ವಾಕ್ಯದ ಫಲವನ್ನು ನಾವು ಅನುಭವಿಸೋಕ್ಕೆ ಸಾಧ್ಯ. ಆದರೆ ವಾಕ್ಯವನ್ನು ಕೇಳಿಬಿಟ್ಟು ಆದರೆ ನನ್ನ ಹೃದಯದಲ್ಲಿ ತುಂಬಿರೋದಲ್ಲ ಬೇರೆ ಒಂದು ವಿಷಯವಾಗಿದ್ದರೆ ಅಲ್ಲಿ ದೇವರ ಕಾರ್ಯಗಳು ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ, ಅದಕ್ಕೆ ವಿರುದ್ಧವಾದ ಕಾರ್ಯಗಳೇ ಮ್ಯಾನಿಫೆಸ್ಟ್ ಆಗೋದು. ನೋಡಿ, ಈ ಸಣ್ಣ ಪುಟ್ಟ ಕಾರ್ಯದಿಂದ ಏನೇನು ಉಂಟಾಯಿತು, ಅವನಿಗೆ ಮನಸ್ಸಲ್ಲಿ ನೆಮ್ಮದಿನೇ ಇರಲಿಲ್ಲ. ನೆಮ್ಮದಿ ಇಲ್ಲದೆ ಇರೋದ್ರಿಂದ ಈಗ ದಾವೀದನಿಗೆ ಮುಂದೆ ಬರ್ತಾ ಇದ್ದೇನೆ ಅಂತ ಗೊತ್ತಾಗಿದ ತಕ್ಷಣ ಇನ್ಸೆಕ್ಯೂರಿಟಿ ಆಗಿಬಿಡ್ತು. ಈಗ ದಾವೀದ ನನ್ನ ರಾಜ್ಯವನ್ನು, ನನ್ನ ಸೀಟ್ನ ಎತ್ಕೊಂಡ್ಬಿಡ್ತಾನೆ ಅಂತ ಒಂದು ದ್ವೇಷ ಉಂಟಾಗುತ್ತೆ. ಅವನ್ನ ಹೆಂಗಾದ್ರೂ ಕೊಳ್ಬೇಕು ಅನ್ನುತ್ತೆ, ಕೋಪ ಉಂಟು ಮಾಡಿತು. ಅವನ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ಅವನಿಗೆ ಈವಿಲ್ ಸ್ಪಿರಿಟ್, ಯಾವಾಗಂದ್ರೂ ಅಶುದ್ಧ ಆತ್ಮವು ಬಂದು ಕಾಡಲಿಕ್ಕೆ ಶುರು ಆಯಿತು. ಆವಾಗ ದಾವೀದನು ಬಂದು ಮ್ಯೂಸಿಕ್ ಬಾರಿಸುವಾಗ ಮಾತ್ರ ಅವನಿಗೆ ರಿಲೀಫ್ ಆಗೋದು. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ? ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಒಂದೇ ಒಂದು ಕಾರಣ, ಯಾವಾಗ ದೇವರ ವಾಕ್ಯದಿಂದ ದೂರ ಇರುವಾಗ, ವಾಕ್ಯದಿಂದ ಒಂದು ಅನ್ಯೂನ್ಯತೆಯಲ್ಲಿ ಇಲ್ಲದೆ ಇರುವಾಗ ನಾವು ಬೇರೆ ಸೈತಾನ ಕಾರ್ಯಗಳಿಗೆ ನಮ್ಮನ್ನು ಅರಿಯದೇನೆ ಬಾಗಿಲು ತೆರೀತಾ ಇದೆ, ಅವನು ಬಂದು ಕೆಲಸ ಮಾಡುವಂತೆ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಯಾವಾಗ ದೇವರಿಂದ ವಾಕ್ಯಕ್ಕೆ ದೂರವಾಗ್ತೀವೋ ಆವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಕ್ಕೆ ಸಾಧ್ಯವಿಲ್ಲ. ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಿಲ್ಲ ಅಂದರೆ ಶೈತಾನ ಕಾರ್ಯಗಳಿಗೆ ವಿಧೇಯರಾಗ್ತೀರಾ. ಅಂದರೆ ಶೈತಾನಿಗೆ ಹೇಳುವ, ತೋರಿಸುವ ಆಲೋಚನೆಯನ್ನು ಹಂಗೆ ಮಾಡ್ತೀರಾ. ಅದಕ್ಕೆ ಅಲ್ವಾ ಅವನು ಯಾವ ಲೆವೆಲ್ಗೆ ಹೋದ ಅಂದರೆ, ದೇವರು ಉತ್ತರ ಕೊಡ್ತಾ ಇಲ್ಲ, ದೇವರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಮಾತ್ರ ಮಾಡೋರ ಹತ್ರನೇ ಹೋಗ್ತಾನೆ. ಹಿ ಈಸ್ ಗೋಯಿಂಗ್ ಆ್ಯಂಡ್ ಆಸ್ಕಿಂಗ್ ದ ವಿಚ್ ಅಬೌಟ್ ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಒಂದು ಮಾತ್ರ ಮಾಡೋರ ಹತ್ರನೇ ಹೋಗ್ಬಿಡ್ತಾನೆ. ನೋಡಿ ಯಾವ ಲೆವೆಲ್ಗೆ ದೇವರ ವಾಕ್ಯ ಜೊತೆ ಐಕ್ಯತೆ ಇಲ್ಲ ಅಂತ ಹೇಳಿದ್ರೆ ಅದು ಇನ್ನೊಂದು ಶಕ್ತಿ ಆತ್ಮದ ಜೊತೆ ಐಕ್ಯತೆ ಪಡಿಸ್ಬಿಡುತ್ತೆ. ಅದರ ಪರಿಣಾಮವಾಗಿ ಅವನು ದೇವರ ವಾಕ್ಯವನ್ನು ವಿಧೇಯರಾಗಕ್ಕೆ ಬಿಡುವುದಿಲ್ಲ, ಅದರ ಬಲು ನಂಬಿಕೆ ಇರೋದಿಲ್ಲ. ನಂಬಿಕೆ ಇಲ್ಲದೆ ಇರುವ ಜಾಗದಲ್ಲಿ ಭಯ ಉಂಟಾಗುತ್ತೆ. ಆ ಭಯದ ಆತ್ಮ ಮಾಟಮಂತ್ರ ಇರುವ ಜಾಗಕ್ಕೆ ಹೋಗಿ ಕರೆಸುತ್ತೆ, ಮನುಷ್ಯನ ಹತ್ರ ಕರ್ಕೊಂಡು ಹೋಗುತ್ತೆ, ಪರಿಸ್ಥಿತಿಗಳ ಹತ್ರ ಕರ್ಕೊಂಡು ಹೋಗುತ್ತೆ. ಎಲ್ಲೆಲ್ಲಿ ಹೇಗಾದ್ರಿಂದ ಬಿಡುಗಡೆ ಆಗೋಕ್ಕೆ ದೇವರನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಓಡಾಡಿಸುತ್ತೆ. ಇದೇ ಮಾಟಮಂತ್ರ ಮಾಡುವ ಕಾರ್ಯ, ಇದೇ ದೇವರ ವಾಕ್ಯದಿಂದ ದೂರ ಮಾಡುವ ಕಾರ್ಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀರಿ, ನೀವು ದೇವರ ವಾಕ್ಯವನ್ನು ವಿಧೇಯರಾಗೋದು ಕೂಡ ನೀವು ಇಷ್ಟಪಟ್ಟು, ನೀವು ಇಷ್ಟ ಇಲ್ಲ ಅಂದ್ರೂ ವಿಧೇಯರಾಗುವ ಕಾರ್ಯ ಅಲ್ಲ. ನೀವು ವಾಕ್ಯದೊಂದಿಗೆ ಒಂದಾಗಿದ್ದೀರಾ ಎಂಬುದಕ್ಕೆ ಆಧಾರವಾಗಿ, ಎವಿಡೆನ್ಸ್ ಆಗಿ, ಪ್ರೂಫ್ ಆಗಿ ಆ ಸತ್ಯದ ಆತ್ಮ ವಾಕ್ಯದ ಪ್ರಕಾರವೇ ನಿಮ್ಮನ್ನು ನಡೆಸೋದು, ವಾಕ್ಯದ ಪ್ರಕಾರವಾಗಿಯೇ ನಿಮ್ಮ ಮಾತು ಇರುವುದು, ವಾಕ್ಯದ ಪ್ರಕಾರವಾಗಿಯೇ ನಿಮ್ಮ ಕ್ರಿಯೆಗಳಿರುವುದು. ಈ ರೀತಿಯಾಗಿ ಆ ಸತ್ಯದ ಆತ್ಮ ನಿಮ್ಮನ್ನು ನಡೆಸುವಾಗ ಮಾತ್ರನೇ ನೀವು ಯಾವಾಗಲೂ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುತ್ತಾ ಇರ್ತೀರ. ನಿಮ್ಮಲ್ಲಿ ಭಯ ಇರುವುದಿಲ್ಲ, ಭಯದ ಬದಲಾಗಿ ನಂಬಿಕೆಯಲ್ಲಿ ನಡೀತಾ ಇರ್ತೀರ. ನೀವು ಬೇರೆ ಶಬ್ದಕ್ಕೆ ಕಿವಿ ಕೊಡೋರಾಗಿರೋಲ್ಲ, ಬರೀ ದೇವರ ಶಬ್ದಕ್ಕೆ ಕಿವಿ ಕೊಡುವರಾಗಿರ್ತೀರ. ಆವಾಗ ಹೊರಗಡೆ ಲೋಕದಲ್ಲಿರುವ ಪ್ರೆಷರ್ ಬಂದಾಗಲೂ ನಿಮ್ಮ ಒಳಗಡೆ ಇರೋರ ಬಲ ಸಾಮರ್ಥ್ಯ ಪ್ರಕಟವಾಗಿ ಆ ಕಾರ್ಯಗಳನ್ನೆಲ್ಲ ನಿರ್ಮೂಲ ಆಗುವುದು. ನಿಮ್ಮ ಮನಸ್ಸು ಯಾವಾಗಲೂ ಗೊಂದಲದಲ್ಲಿ ಇರೋದಿಲ್ಲ, ಫುಲ್ ಕ್ಲಾರಿಟಿಯಲ್ಲಿರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮ ಒಬ್ಬೊಬ್ಬರಲ್ಲೂ ಈಗ ಬಲವಾಗಿ ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಹಾಗಾದರೆ ನೋಡಿ, ಸೌಲನ ಅಭಿಷೇಕ ಮಾಡಲ್ಪಟ್ಟವನಾಗಿ ಇದ್ದು ಕೂಡ ಆ ಅಭಿಷೇಕವನ್ನು ಕಳ್ಕೊಂಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಆ ವಾಕ್ಯದೊಂದಿಗೆ ಒಂದಾಗಿ ಇಲ್ಲದೆ ಅದರ ನಿಮಿತ್ತವಾಗಿ ಬೇರೆ ಒಂದು ದುರಾತ್ಮ ಅವನನ್ನು ನಡೆಸುವಾಗ, ದೇವರನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಹೋಗುವಂತೆ ಮಾಡುವಾಗ, ಈಗ ಅವನ ಅಭಿಷೇಕಕ್ಕೆ ಮೂಲ, ಅವನ ಬಲಕ್ಕೆ ಮೂಲ ದೇವರಿಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಲೋಕದ ಕಾರ್ಯಗಳವಾಗಿದೆ. ಇದರಿಂದನೇ ಅವನ ಜೀವವನ್ನೇ ಕಳ್ಕೊಳ್ಳುವ ಪರಿಸ್ಥಿತಿ ಆಗ್ಬಿಡ್ತು. ಸೊ ಯೇಸುವಿನ ನಾಮದಲ್ಲಿ ಈಗ ನೋಡಿ, ಈಗ ದಾವೀದನ ಮಾತ್ರ ಏನು ಪರ್ಫೆಕ್ಟ್ ಆಗಿದ್ನಾ? ದಾವೀದನೂ ತಪ್ಪು ಮಾಡ್ದ, ದಾವೀದನೂ ಮಾಡಬಾರ್ದು ತಪ್ಪು ಮಾಡ್ದ. ಈಗ ಅವನು ಕೂಡ ಇದೇ ಥರ ಅಟ್ಯಾಕ್ ಬಂದಿರ್ಬೇಕು. ಆದರೆ ಅವನ ರೆಸ್ಪಾನ್ಸ್ ಹೆಂಗಿದೆ ನೋಡಿ. ಕೀರ್ತನೆ 51ರಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವರೇ ನನ್ನ ಹೃದಯವನ್ನು ಶುದ್ಧಪಡಿಸು. ಇಲ್ಲಿ ಇವನೇನು ಮಾಡ್ದ ಗೊತ್ತಾ? ಸೌಲ್ ಮಾಡಿದೆಲ್ಲ ದೇವರ ಮಾತಿಗೆ ವಿಧೇಯರಾಗದೆ ಇರುವಾಗ ಅವನು ಜಸ್ಟಿಫೈ ಮಾಡ್ತಾ ಇದ್ದಾನೆ, ಡಿಫೆಂಡ್ ಮಾಡ್ತಾ ಇದ್ದಾನೆ. ನಾನು ಯಾಕೆ ಹಿಂಗೆ ಮಾಡಿದೆ ಗೊತ್ತಾ, ನಾನು ಮಾಡಿದ್ದು ಸರಿನೇ ಗೊತ್ತಾ, ನಾನು ಅಂತ ಆ ರೀತಿ ದೇವರ ಹತ್ರ ಆರ್ಗ್ಯೂ ಮಾಡ್ತಾ ಇದ್ದ. ಆದರೆ ಇಲ್ಲಿ ದಾವೀದನ ಏನು ಮಾಡ್ತಾ ಇದ್ದಾನೆ ಗೊತ್ತಾ?
ಅಪ್ಪ ನಿನಗೆ ವಿರುದ್ಧವಾಗಿ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸು, ನನ್ನ ಹೃದಯವನ್ನು ಪರಿಶುದ್ಧಪಡಿಸು, ನನ್ನಿಂದ ದೂರ ಬಿಟ್ಟು ಹೋಗ್ಬಿಡ್ಬೇಡ, ನಿನ್ನ ಆತ್ಮವನ್ನು ನನ್ನಿಂದ ತೆಗೆದು ಬಿಡಬೇಡ ಅಂತ ಆ ರೀತಿಯಾಗಿ ಅವನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ಯಾವಾಗ ದೇವರ ವಾಕ್ಯದೊಂದಿಗೆ ಒಂದಾಗಿರುವಾಗ ದೇವರ ಆತ್ಮ ನಿಮ್ಮ ಆತ್ಮದೊಂದಿಗೆ ಒಂದಾಗೇ ಇರುತ್ತೆ. ನಾನು ಇವಾಗ ಒಂದು ಪ್ರಾಫಿಟಿಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಕಳ್ಕೊಳ್ಳಿ, ಶರೀರ ಪ್ರಕಾರವಾಗಿ ವಾಕ್ಯವನ್ನು ಮಾತ್ರ ಕಳ್ಕೊಬೇಡಿ, ವಾಕ್ಯದ ಆತ್ಮವನ್ನು ಮಾತ್ರ ಕಳ್ಕೊಬೇಡಿ. ನಿಮ್ಮ ಆತ್ಮವು ನಿಮ್ಮಲ್ಲಿ ಒಂದು ಕಾರ್ಯ ಮಾಡಿದ್ರೆ ಮಾತ್ರನೇ ದೇವರ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟಪಡಿಸೋಕ್ಕೆ ಸಾಧ್ಯ. ಎಂಥ ಮಾಟ ಮಂತ್ರವಾಗಲಿ, ಶಾಪದ ಕಾರ್ಯಗಳಾಗಲಿ, ಶರೀರದ ಪ್ರಕಾರ ಶತ್ರುಗಳಾಗಲಿ, ಅದನ್ನು ಎದುರಿಸುವ ಶಕ್ತಿ ಎಲ್ಲಿದೆ ಅಂದರೆ ವಾಕ್ಯದ ಆತ್ಮ ನಿಮ್ಮಲ್ಲಿ ತುಂಬಿರುವಾಗ ಮಾತ್ರನೇ ಅವುಗಳು ನಿಮಗೆ ವಿರುದ್ಧವಾಗಿ ಬರುವ ಕಾರ್ಯಗಳನ್ನು ನಿರ್ಮೂಲ ಮಾಡುವುದು. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ನಾನು ಹೇಳ್ತಾ ಇದ್ದೀನಿ, ಅಭಿಷೇಕದ ದೇವರ ಆತ್ಮದ ವರಗಳು ಆಟೋಮ್ಯಾಟಿಕ್ಕಾಗಿ ಕಾರ್ಯ ಮಾಡ್ತಾ ಇರಲ್ಲ. ಅದೆಲ್ಲ ಇಟ್ ಇಸ್ ಓನ್ಲಿ ಫಾರ್ ಅ ಸೀಸನ್. ದೇವರ ಅಭಿಷೇಕ, ದೇವರ ಆತ್ಮದ ವರಗಳು, ಸ್ವಸ್ಥತೆಯ ವರಗಳು, ಅದ್ಭುತ ಮಾಡುವ ವರಗಳು, ಇವುಗಳೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಟ್ಟಲ್ಲಿ ಅವರ ಪ್ರೀತಿನ ಅನುಭವಿಸಿ ಅದರ ಮೂಲಕ ದೇವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ. ಅದನ್ನು ನಾವು ಅಡ್ವಾಂಟೇಜ್ ತಗೊಂಡು ನಮ್ಮ ಲಾಭಕ್ಕೆ ಉಪಯೋಗಿಸುವಾಗ ಅದು ಸೀಸ್ ಆಗಿಬಿಡುತ್ತೆ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಅಭಿಷೇಕವನ್ನು ಕಲ್ಕೊಳ್ಳೋ ರೀತಿಯಲ್ಲಿ ಯಾವ ಶತ್ರು, ಯಾವ ತಡೆಗಳು ಬಂದರೂ ಈಗ ಈ ತಿಳುವಳಿಕೆ, ಈ ಸತ್ಯದ ಆತ್ಮ ಅದರಿಂದ ನಿಮ್ಮನ್ನು ರಕ್ಷಿಸಿ ಎಲ್ಲ ಭಯ, ವಂಚನೆ, ಯಾಮಾರಿಸುವ ಕಾರ್ಯಗಳನ್ನು ನಿರ್ಮೂಲ ಮಾಡಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡುವಂತೆ ಈಗ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ದೇವರು ನಿಮಗೆ ಅಂತ ಒಂದು ಒಳ್ಳೆ ಆಪರ್ಚುನಿಟಿ, ಯೇಸುವಿನ ನಾಮದಲ್ಲಿ ದೇವರ ಉದ್ದೇಶದ ಪ್ರಕಾರ ನಿಮ್ಮ ಜೀವಿತದಲ್ಲಿ ನಡೆಯುವ ಕಾರ್ಯಗಳೆಲ್ಲವೂ ಕ್ರಮವಾಗಿರುತ್ತೆ, ಸರಿಯಾಗಿರುತ್ತೆ, ಆಶೀರ್ವಾದವಾಗಿರುತ್ತೆ, ಜಯವಾಗಿರುತ್ತೆ. ಈಗ ಒಂದಷ್ಟು ಕಾರ್ಯಗಳು ನಾನು ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡುವಾಗ ಎಲ್ಲ ತುಂಬ ಗಮನದಿಂದ ಕೇಳಿ. ಯೇಸುವಿನ ನಾಮದಲ್ಲಿ ಇಷ್ಟೊತ್ತು ನೀವು ಕೇಳಿದ ಮಾಹಿತಿ ಅಲ್ಲ, ಇಷ್ಟೊತ್ತು ನೀವು ಸತ್ಯವನ್ನು ಹೊಂದಿಕೊಂಡಿದ್ದೀರಾ. ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಿದೆ, ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಿದೆ, ಸತ್ಯದ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಈಗ ಯೇಸುವಿನ ನಾಮದಲ್ಲಿ ಯಾರ್ಯಾರು ಕೆಲಸ ಇಲ್ಲದೆ ಕೆಲಸ ಹುಡುಕ್ತಾ ಇದ್ದೀರೋ, ಆದರೆ ನಿಮ್ಮ ಕೆಲಸಕ್ಕೆ ವಿರುದ್ಧವಾಗಿ ಯಾರೋ ಏನೋ ಮಾಟ ಮಂತ್ರ ಮಾಡಿದರೆ ಇವತ್ತು ಆ ಮಾಟ ಮಂತ್ರದ ಕಾರ್ಯ ನಿರ್ಮೂಲ ಆಗಿದೆ. ಯಾವ ಒಂದು ದುಷ್ಟಶಕ್ತಿಯ ಬಲವು, ಶಕ್ತಿಯು ಇನ್ನು ಮುಂದೆ ನಿಮ್ಮಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾವ ಕೆಲಸ ನಿಮಗೆ ಆಗಬೇಕೋ ಆ ಕೆಲಸ ನಿಮ್ಮನ್ನು ಹುಡ್ಕೊಂಬರ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ರಿಲೀಸ್ ದಿಸ್ ಅನಾಯಿಂಟಿಂಗ್, ಐ ರಿಲೀಸ್ ದಿಸ್ ವರ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರ ಮಾತು ಜೀವವಾಗಿದೆ, ದೇವರ ಮಾತು ಅಭಿಷೇಕ ಮಾಡಲ್ಪಟ್ಟಿದೆ, ದೇವರ ಮಾತು ಕಾರ್ಯವನ್ನು ಸಾಧಿಸುವ, ನೆರವೇರಿಸುವಂಥ, ನಿರ್ವಹಿಸುವ ಜೀವವಾಗಿದೆ. ಯೇಸುವಿನ ನಾಮದಲ್ಲಿ ಅಂಥ ಒಂದು ಮಾತನಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಯಾರಾದರೂ ತುಂಬ ದಿನದಿಂದ ಮದುವೆಗೆ ಪ್ರಯತ್ನ ಪಟ್ಟು ಅಲಯನ್ಸ್ ಬಂದು ಹೋಗಿ ಮದುವೆನೇ ಆಗದೇ ಇರೋಕ್ಕೆ ಕಾರಣ ಇವರು ಈ ಥರ ಮಾಡಿಬಿಟ್ಟಿದ್ದಾರೆ, ಇಲ್ಲ ಅವರೇನೋ ಮಾತನ್ನು ಹೇಳಿಬಿಟ್ರು, ಇವರ ಶಾಪ, ಇಲ್ಲ ನಿಮ್ಮ ಮುತ್ತಾತ ಕಾಲದಲ್ಲಿ ಈ ಥರ ಮಾಡಿದವರು, ಆ ರೀತಿ ಈಗ ನಿಮ್ಮ ಜನ್ರೇಷನ್ ಆಗಿ ಮದುವೆಗಳು ತಡೆ ಆಗ್ತಾನೇ ಇದ್ದು ತುಂಬ ಲೇಟಾಗಿ ಮದುವೆ ಆಗಿದೆ. ಇವತ್ತು ಆ ಶಾಪ, ಮಾಟ ಮಂತ್ರ ಕಾರ್ಯಗಳು, ಆ ಮಾತುಗಳು, ಆ ಆಲೋಚನೆಗಳು, ಆ ಬ್ಲಡ್ ಲೈನ್ನೇ ಯೇಸುವಿನ ನಾಮದಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ, ಸೀಸ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವನ್ನು ಈಗ ನಿಮ್ಮಲ್ಲಿ ಬಿತ್ತಿರೋದೆ, ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿರೋದೆ, ಆ ಶಾಪದ ಕಾರ್ಯಗಳು, ಮಾಟ ಮಂತ್ರದ ಕಾರ್ಯಗಳನ್ನು ನಿರ್ಮೂಲ ಮಾಡಿ ಯೇಸುವಿನ ನಾಮದಲ್ಲಿ ನೆಕ್ಸ್ಟ್ 3 ತಿಂಗಳಲ್ಲಿ ನಿಮಗೆ ಮದುವೆ ನಡೀತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸೇರದ ಇರುವ ಹಾಗೆ ಮಾಡಿರುವ ಮಾಟ ಮಂತ್ರಗಳು, ಗಂಡ ಹೆಂಡತಿ ಸೇರದ ಹಾಗೆ, ಸಮಾಧಾನ ಇಲ್ಲದ ಹಾಗೆ, ಯಾವಾಗ ನೋಡಿದ್ರು ಜಗಳ, ಆ ರೀತಿಯಾಗಿ ಕಾರಣಕ್ಕೆ ಯಾವುದಾದ್ರೂ ಮಾಟ ಮಂತ್ರದ ಕಾರ್ಯಗಳು, ಶಾಪದ ಕಾರ್ಯಗಳು, ಯಾವ್ದಾದ್ರೂ ಇಂಥ ಒಂದು ಕ್ರಿಯೆ, ದುಷ್ಟಶಕ್ತಿ ಕ್ರಿಯೆ ಇರುವುದಾದರೆ ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನು ನಿರ್ಮೂಲ ಮಾಡ್ತಾ ಇದ್ದೀನಿ. ದೇವರ ಸಮಾಧಾನವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ವಾಕ್ಯದ ಆತ್ಮ ಈಗ ಅದಕ್ಕೆ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದ ಎಲ್ಲ ದುಷ್ಟಶಕ್ತಿಗಳು, ಅಂಧಕಾರ ಕ್ರಿಯೆಗಳು ನಿರ್ಮೂಲ ಆಗಿ ಈಗ ದೇವರ ವಾಕ್ಯದ ಆತ್ಮ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಒಂದುಗೂಡಿಸಿದೆ.
ಗಂಡ ಹೆಂಡತಿಯಾಗಿ ನೀವು ಇಂದಿನಿಂದ ಸುಖವಾಗಿರ್ತೀರ, ಸಮಾಧಾನವಾಗಿರ್ತೀರ, ಅನ್ಯೂನ್ಯತೆಯಲ್ಲಿರ್ತೀರ, ಐಕ್ಯತೆಯಲ್ಲಿ ಇರ್ತೀರ, ಒಂದೇ ಶರೀರವಾಗಿರ್ತೀರ, ಆಶೀರ್ವಾದವಾಗಿರ್ತೀರ, ಸಮಾಧಾನವಾಗಿರ್ತೀರ, ಶಾಂತಿಯಿಂದ ಇರ್ತೀರ, ಪ್ರೀತಿಯಿಂದ ಇರ್ತೀರ. ದೇವರ ಮಹಿಮೆಯ ಜೀವನವನ್ನು ನೀವು ಇಬ್ಬರು ಸೇರಿ ಒಂದೇ ಶರೀರವಾಗಿ ನೀವು ಅನುಭವಿಸ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ. ಈ ಮಾಟ ಮಂತ್ರದ ಮೂಲಕ ಯಾರಾದರೂ ಡೈವರ್ಸ್ ಸ್ಟೇಜಿಗೆ ಬಂದಿದ್ರೆ ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಆ ಡೈವರ್ಸ್ ಆಗೋದಿಲ್ಲ. ದೇವರ ಪ್ರೀತಿ ನಿಮ್ಮನ್ನು ಮತ್ತೆ ಒಂದುಗೂಡಿಸಿ ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡೋ ರೀತಿಯಲ್ಲಿ ದೇವರ ವಾಕ್ಯದ ಮಹಿಮೆ ಎಂಥದ್ದು, ದೇವರ ವಾಕ್ಯದ ಬಲ ಎಂಥದ್ದು ಅಂತ ನೀವು ಅನುಭವಿಸುವ ರೀತಿಯಲ್ಲಿ ಮತ್ತೆ ನೀವು ಒಂದು ಸೇರಿ ಅನ್ಯೂನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಒಂದಾಗಿ ಜೀವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಚೆನ್ನಾಗಿ ನಡೀತಾ ಇತ್ತು, ಬಿಸ್ನೆಸ್ ಚೆನ್ನಾಗಿ ನಡೀತಾ, ಒಳ್ಳೆ ಲಾಭವಾಗಿ ನಡೀತಾ ಇತ್ತು. ಸಡನ್ನಾಗಿ ಯಾರೋ ಮಾಟ ಮಂತ್ರ ಮಾಡಿಬಿಟ್ರು, ಯಾರೋ ಶಾಪದ ಕಾರ್ಯ ಮಾತಾಡ್ಬಿಟ್ರು, ಯಾರೋ ಬಂದು ರಕ್ತವನ್ನು ಚೆಲ್ಲಿ ಏನೋ ಮಾಡಿಬಿಟ್ರು. ಈಗ ಪ್ರಾಫಿಟಿಗೆ ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಯಾವ ಮಾಟ ಮಂತ್ರವು, ಯಾವ ಕಾರ್ಯವು, ಯಾವ ಶರೀರದ ಆಕ್ಟಿವಿಟಿನೋ ನಿಮಗೆ ವಿರುದ್ಧವಾಗ ಮಾಡಿದ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಇವತ್ತು ನೀವು ಕೇಳಿದ ಸತ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿರೋದ್ರಿಂದ ಅದೇ ಬಿಸ್ನೆಸ್, ಅದೇ ಜಾಗದಲ್ಲಿ ಇಂದಿನಿಂದ ಆಶೀರ್ವಾದವಾಗಿ ಲಾಭವಾಗಿ ನಡೀತಾ ಇದೆ ಅಂತ ಪ್ರಾಫಿಟಿಗಾಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದು ಪವಿತ್ರಾತ್ಮನ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ನನ್ನ ಸ್ವಂತ ಬಲದಿಂದ ಜ್ಞಾನದಿಂದ ಮಾತಾಡ್ತಾ ಇಲ್ಲ. ಅದರಿಂದ ನಿಮ್ಮ ಬಿಸ್ನೆಸ್, ನಿಮ್ಮ ವ್ಯಾಪಾರ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲವೂ ಆಶೀರ್ವಾದವಾಗಿದೆ, ಜಯವಾಗಿದೆ, ಪರಿಪೂರ್ಣವಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಒಂದು ಮಾತ್ರ ಯಾರ್ಯಾರೀಗ ನೋಡ್ತಾ ಇದ್ದೀರೋ ಒಂದು ಮಾತು ಒಳಗಡೆಯಿಂದ ಹೇಳ್ಕೊಳ್ಳಿ, ಯೇಸುವಿನ ನಾಮದಲ್ಲಿ ಇದುವರೆಗೂ ಈ ಮಂತ್ರ ಮಾಡಿಬಿಟ್ರು, ಆ ಮಂತ್ರ ಮಾಡಿಬಿಟ್ರು ಅಂತ ಸುಮ್ಮನೆ ತಲೆ ಕೆಡಿಸ್ಕೊಂಡಿದೆ. ಇವತ್ತು ಎಲ್ಲ ನಿರ್ಮೂಲ ಆಗೋಯ್ತು. ಇವತ್ತಿನಿಂದ ಆನಂದದಿಂದ, ಸಂತೋಷದಿಂದ ಈ ವಾಕ್ಯದ ಆತ್ಮ ನಮ್ಮಲ್ಲಿ ಇರೋದ್ರಿಂದ ಈ ಸತ್ಯವೇ ನನ್ನನ್ನು ನಡೆಸುವುದು, ಈ ಸತ್ಯವೇ ನನ್ನ ಬಿಸ್ನೆಸ್ಸನ್ನು ನಡೆಸುವುದು, ಈ ಸತ್ಯದ ಆತ್ಮವೇ ನನ್ನನ್ನು ಸುಖವಾಗಿ, ಸಮಾಧಾನವಾಗಿ, ಆಶೀರ್ವಾದವಾಗಿ ನಡೆಸುವುದು. ಆದ್ದರಿಂದ ವಾಕ್ಯವನ್ನು ಒಪ್ಪಿಕೊಳ್ಳುತ್ತೇನೆ ಹೊರತು ಮಾಟ ಮಂತ್ರವನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಶಾಪದ ಮಾತುಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಬಾಯ್ಬಿಟ್ಟು ಹೇಳಿ. ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಈ ವಾಕ್ಯದ, ಈ ಸತ್ಯದ ಮಹಿಮೆಯನ್ನು ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಇದರ ಫಲವನ್ನು, ಇದರ ಮಹಿಮೆಯನ್ನು ನೀವು ಅನುಭವಿಸ್ತೀರಾ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಪರ್ಟಿಕ್ಯುಲರ್ ಆಗಿ ಐ ಆಮ್ ನೌ ಡಿಕ್ಲೇರಿಂಗ್ ಇನ್ ಜೀಸಸ್ ನೇಮ್. ಪವಿತ್ರಾತ್ಮನು ಹೇಳುವ ಮಾತಿಗೆ ನಾನು ಶಬ್ದ ಕೊಡ್ತಾ ಇದ್ದೀನಿ. ಪವಿತ್ರಾತ್ಮನು ಹೇಳುವ ಮಾತಿಗೆ ಶಬ್ದ ಕೊಡ್ತಾ ಇದ್ದೀನಿ. ದೇವರ ಅಭಿಷೇಕ, ದೇವರ ಬಲವಾಗಿ ಈಗ ಪ್ರಕಟವಾಗ್ತಾ ಇದೆ. ವಿಶೇಷವಾಗಿ ಯಾರಾದರೂ ನೋಡ್ತಾ ಇರೋರಲ್ಲಿ ನಿಮ್ಮ ಮಕ್ಕಳು ಡಿಸೇಬಲ್ಡ್ ಆಗಿದ್ದರೆ, ನಿಮ್ಮ ಮಕ್ಕಳು ಒಂಥರ ಮೆಂಟಲ್ ಇಲ್ನೆಸ್ಸಲ್ಲಿದ್ದರೆ, ಅಂದರೆ ಮೈಂಡ್ ಸರಿ ಇಲ್ಲದೆ ಇದ್ದರೆ, ಕಣ್ಣು ಕಾಣದೇ ಇದ್ದರೆ, ಇಲ್ಲ ಯಾವುದೋ ಈವಿಲ್ ಪೊಸಿಷನ್ನಲ್ಲಿದ್ದರೆ, ದುಷ್ಟಶಕ್ತಿ ಹಿಡ್ಕೊಂಡಿದ್ರೆ, ನಡೆಯೋಕ್ಕಾಗದೇ ಇದ್ದರೆ, ಯೇಸುವಿನ ನಾಮದಲ್ಲಿ ಇವತ್ತು ಆ ಶರೀರಕ್ಕೆ ಮಾಡಿದ ವಿರುದ್ಧವಾಗಿ ಮಾಡಿದ ಎಲ್ಲ ಮಾಟ ಮಂತ್ರದ ಕಾರ್ಯಗಳು, ಎಲ್ಲ ಬಲಿಗಳು, ಎಲ್ಲ ಸ್ಯಾಕ್ರಿಫೈಸು, ಎಲ್ಲ ಶಾಪದ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ಇವತ್ತು ನಿರ್ಮೂಲ ಮಾಡ್ತಾ ಇದ್ದೀನಿ. ಯೇಸುವಿನ ರಕ್ತವನ್ನು ನಿಮ್ಮ ಮಕ್ಕಳ ಮೇಲೆ ಚೆಲ್ತಾ ಇದ್ದೀನಿ. ಈಗ ಯೇಸುವಿನ ನಾಮದಲ್ಲಿ ಇವತ್ತು ಕೇಳಿದ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಿ ಈ ಸತ್ಯದ ಆತ್ಮದ ಫಲವನ್ನು ನಿಮ್ಮ ಮಕ್ಕಳಲ್ಲಿ ಈಗ ಮಹಿಮೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಂಥ ಒಂದು ಡಿಸಬಿಲಿಟಿ ಇರಲಿ, ಎಂಥ ಒಂದು ಡಿಸಬಿಲಿಟಿ ಇರಲಿ, ಕಣ್ಣು ಕಾಣದೇ ಇದ್ದರೆ ಕಣ್ಣು ಕಾಣುತ್ತೆ, ಎದ್ದು ನಡೆಯೋಕ್ಕಾಗದೇ ಇದ್ದರೆ ಎದ್ದು ನಡೀತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಯಾವ ಏರಿಯಾದಲ್ಲಿ ವೀಕ್ ಆಗಿದ್ದಾರೋ ಈಗ ಅದೇ ಜಾಗದಲ್ಲಿ ಯೇಸುವಿನ ಬಲ ಸಾಮರ್ಥ್ಯ ಪ್ರಕಟವಾಗಿ ಆ ಸ್ಥಳದಲ್ಲಿ ದೇವರ ಮಹಿಮೆ ಕಾಣುವಂತೆ ಬಲವಾಗಿ ಒಬ್ಬರು ನಿಲ್ಲಿಸ್ತಾ ಇದ್ದಾರೆ. ರಿಸೀವ್ ಇಟ್, ಬಿ ಹೀಲ್ಡ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನಿಮ್ಮ ಮಕ್ಕಳ ಸಮಾಧಾನ ಬಹಳ ದೊಡ್ಡದಾಗಿದೆ, ನಿಮ್ಮ ಮಕ್ಕಳ ಆಶೀರ್ವಾದ ಬಹಳ ದೊಡ್ಡದಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ದುಷ್ಟಶಕ್ತಿಗಳ ಅಂಧಕಾರ ಕ್ರಿಯೆಗಳಿರುವುದಾದರೆ ಈ ಕ್ಷಣದಲ್ಲಿ ಬಿಟ್ಟು ಹೋಗ್ತಾ ಇದೆ, ಈ ಕ್ಷಣದಲ್ಲಿ ಬಿಡುಗಡೆಯನ್ನು ಹೊಂದಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಯಾರಾದರೂ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ, ಆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ ಅಶುದ್ಧ ಆತ್ಮಗಳು ಬರುವ ಕಾರ್ಯಗಳು, ಜಲ್ ಅಂತ ಶಬ್ದ ಬರ್ತಾ ಇದೆಯಾ, ಕಿಟಕಿ ಆಟೋಮೆಟಿಕ್ಕಾಗಿ ಓಪನ್ ಆಗ್ತಾ ಇದೆಯಾ, ಈ ಥರ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಬಂದಿದೆ. ಈಗ ನಾನು ಹೇಳ್ತಾ ಇದ್ದೀನಿ ಪ್ರಾಫಿಟಿಕ್ಕಾಗಿ ಯೇಸುವಿನ ನಾಮದಲ್ಲಿ ಈ ಶಬ್ದ
ಶಬ್ದ ನಿಮ್ಮ ಮನೆಯಲ್ಲಿ ಈಗ ಕೇಳಿಸ್ತಾ ಇರುವಾಗಲೇ ಎಲ್ಲ ದುಷ್ಟಶಕ್ತಿಗಳ ಅಂಧಕಾರಗಳು ಕೇಳಿಸ್ಕೊಂಡು ಎಲ್ಲ ಓಡಿ ಹೋಗ್ತವೆ. ಎಲ್ಲ ಮಾಟ ಮಂತ್ರದ ಕಾರ್ಯಗಳು, ಆ ಮನೆಯಲ್ಲಿ ಏನೇನು ಮಾಟ ಮಂತ್ರ ಮಾಡಿದ್ರೋ, ಯಾವ ಶಾಪದ ಕಾರ್ಯಗಳು ಮಾಡಿದ್ರೋ, ಯಾವ ಬಲಿಯನ್ನು ಕೊಟ್ಟಿದ್ರೋ ಎಲ್ಲವನ್ನು ನಿರ್ಮೂಲ ಮಾಡ್ತಾ ಇದ್ದೀನಿ, ಎಲ್ಲವನ್ನು ವಾಯ್ಡ್ ಮಾಡ್ತಾ ಇದ್ದೀನಿ, ಎಲ್ಲವನ್ನು ಏನೂ ಇಲ್ಲದೆ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಎಸ್, ಇನ್ ದ ನೇಮ್ ಆಫ್ ಜೀಸಸ್. ಯಾವ ವಾಕ್ಯದ ಆತ್ಮ, ಯಾವ ವಾಕ್ಯವಾಗಿರುವ ಯೇಸುವಿನ ಜೀವ ಅಲ್ಲಿ ಪ್ರಕಟವಾಗುವಾಗ ಯಾವ ಒಂದು ಶೈತನ ಶಕ್ತಿಗೆ ಪವರ್ ಇಲ್ಲ, ಯಾವ ಶೈತನ ಕಾರ್ಯಗಳಿಗೆ ಪವರ್ ಇಲ್ಲ. ಈಗ ಅದೇ ಮನೆಯಲ್ಲಿ, ಯಾವ ಮನೆಯಲ್ಲಿ ಹೆದರ್ಕೊಂಡು ನೈಟಲ್ಲಿ ನಿದ್ದೆ ಮಾಡೋಕ್ಕೂ ಸಮಾಧಾನವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗದೇ ಇರುವ ಅದೇ ಮನೆಯಲ್ಲಿ ಈಗ ದೇವರ ಸಮಾಧಾನ, ದೇವರ ಶಾಂತಿ, ದೇವರ ಪ್ರೀತಿ, ದೇವರ ಪರಿಪೂರ್ಣತೆ ಈಗ ಅಲ್ಲಿ ಪ್ರಕಟವಾಗ್ತಾ ಇದೆ. ಒಂದು ಆತ್ಮದ ಸೈನ್ಯವನ್ನು ಕಳಿಸ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಈ ದಿನ ನಿಮ್ಮ ಮನೆಯಲ್ಲಿ ಇದೇ ರಾತ್ರಿ ನೀವು ದೇವರ ದರ್ಶನ, ದೇವರ ಪ್ರಸನ್ನತೆಯಿಂದ ನಿಮ್ಮ ಮನೆ ತುಂಬಿರೋದರಿಂದ ಇಂದಿನಿಂದ ನಿಮ್ಮ ಮನೆಯಲ್ಲಿ ಸುಖವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿ, ನೆಮ್ಮದಿಯಾಗಿ ಜೀವಿಸುವಂಥ ಕಾರ್ಯಗಳು ಅದರಂತೆಯೇ ನೀವು ಇರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಮ ಮನೆಯಲ್ಲಿ ಇನ್ನೊಂದು ದಿನ ಕೆಟ್ಟ ಸಂಭವ ನಡೆಯೋದಿಲ್ಲ. ನಿಮ್ಮ ಮನೆಯಲ್ಲಿ ಇನ್ನೊಂದು ದಿನ ದುಷ್ಟ ಕಾರ್ಯಗಳು ನಡೆಯೋದಿಲ್ಲ. ಯೇಸುವಿನ ನಾಮದಲ್ಲಿ ಎಲ್ಲ ಶೈತನ ಕಾರ್ಯಗಳು ನಿರ್ಮೂಲ ಆಗಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಿಮ್ಮ ಮನೆ ಮುಂದೆ ಒಂದು ಆತ್ಮದ ಸೈನ್ಯವನ್ನು ನಿಲ್ಲಿಸ್ತಾ ಇದ್ದೀನಿ, ಬೆಂಕಿಯ ಕೋಟೆಯನ್ನೇ ಬರೆಸ್ತಾ ಇದ್ದೀನಿ. ಯಾವ ಒಂದು ಶತ್ರು, ಯಾವ ಮಾಟಮಂತ್ರದ ಕಾರ್ಯಗಳು ನಿಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಲೆಟ್ ದ ವರ್ಡ್ ಆಫ್ ಗಾಡ್ ಮ್ಯಾನಿಫೆಸ್ಟ್. ಯೇಸುವಿನ ನಾಮದಲ್ಲಿ ಇಷ್ಟೊತ್ತು ಕೇಳಿದ ವಾಕ್ಯದ ಪ್ರಕಾರ ದಾವೀದನು ಅವನು ತನ್ನನ್ನು ಅರ್ಪಿಸಿಕೊಟ್ಟು ಅವನ ಹೃದಯ ಯಾವಾಗಲೂ ದೇವರೊಂದಿಗೆ ಒಂದಾಗಿ, ಅಪ್ಪ ನಿನ್ನ ಮಾತಿಗೆ ವಿರುದ್ಧವಾದ ಕಾರ್ಯ ಯಾವುದು ಮಾಡಬಾರ್ದು, ಅದರಂತೆ ನನ್ನನ್ನು ಕ್ಷಮಿಸಿ ನಿನ್ನ ವಾಕ್ಯದ ಆತ್ಮ ನನ್ನನ್ನು ನಡೆಸಲಿ ಯೇಸುವಿನ ನಾಮದಲ್ಲಿ. ಅದರಂತೆ ನಿಮ್ಮ ಜೀವಿತ ವಾಕ್ಯದ ಪ್ರೇರೇಪಣೆಯಿಂದ ಇರುವುದು, ವಾಕ್ಯದ ಆತ್ಮ ನಿಮ್ಮನ್ನು ನಡೆಸುವುದು. ಅದರಿಂದ ಇಂದಿನಿಂದ ನೀವು ಅನುಭವಿಸುವ ಕಾರ್ಯಗಳು ಎಲ್ಲವೂ ಸುಖವಾಗಿ ಇರುವುದು, ಸಮಾಧಾನವಾಗಿ ಇರುವುದು, ಆಶೀರ್ವಾದವಾಗಿ ಇರುವುದು, ಜಯವಾಗಿರುವುದಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಯಾರಾದರೂ ಪ್ರಾಪರ್ಟಿ ತಗೊಳ್ತಾ ಇದ್ದೀರಾ, ಇಲ್ಲ ಲ್ಯಾಂಡ್ ತೊಗೊತಾ ಇದ್ದೀರಾ, ಯೇಸುವಿನ ನಾಮದಲ್ಲಿ ಈಗ ಅದನ್ನು ತಗೊಳ್ಳದ ಹಾಗೆ ಮಾಡ್ತಾ ಇರುವ ತಡೆಗಳಾಗಲಿ, ಎಂಥ ಒಂದು ಮಾಟಮಂತ್ರದ ಕಾರ್ಯಗಳಾಗಲಿ ನಿರ್ಮೂಲ ಆಗ್ತಾ ಇದೆ ಯೇಸುವಿನ ನಾಮದಲ್ಲಿ. ತಗೋಬೇಕು ಅಂತ ಫೈನಲೈಸ್ ಮಾಡಿ ಲಾಸ್ಟಲ್ಲಿ ತಡೆ ಆಗ್ತಾ ಇದ್ದರೆ ಈಗ ಅದನ್ನು ರಿವರ್ಸ್ ಮಾಡ್ತಾ ಇದ್ದೀರಿ ಯೇಸುವಿನ ನಾಮದಲ್ಲಿ. ಎಲ್ಲ ತಡೆಗಳು ಯೇಸುವಿನ ರಕ್ತದಿಂದ ನಿರ್ಮೂಲ ಆಗಿ ಈಗ ನೀವು ಇದರ ಫಲವನ್ನು, ದೇವರ ವಾಕ್ಯದ ಮಹಿಮೆ, ದೇವರ ಯೇಸುವಿನ ರಕ್ತದ ಮಹಿಮೆಯನ್ನು ಅನುಭವಿಸುವ ರೀತಿಯಲ್ಲಿ ಈಗ ನೀವು ಆ ಪ್ರಾಪರ್ಟಿ, ಆ ಲ್ಯಾಂಡನ್ನು ತಗೊಂಡಿದ್ದೀರಾ ಯೇಸುವಿನ ನಾಮದಲ್ಲಿ. ಅದೇ ಥರ ಯಾರಾದರೂ ಮಾರಬೇಕಂತ ಇದ್ರೂ ಕೂಡ ಯಾವ ತಡೆ ಇಲ್ಲದೆ ಎಲ್ಲ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವ ಎಲ್ಲ ಮಾಟಮಂತ್ರದ ಕಾರ್ಯಗಳು, ಶಾಪದ ಕಾರ್ಯಗಳು, ಶತ್ರುವಿನ ಕಾರ್ಯಗಳನ್ನು ನಿರ್ಮೂಲ ಮಾಡಿ ಈಗ ನೀವು ಮಾರಬೇಕನ್ನೋರು ಸುಲಭವಾಗಿ ಮಾರ್ತಾ ಇದ್ದೀರಾ, ತಗೋಬೇಕನ್ನೋರು ಸುಲಭವಾಗಿ ತಗೊತಾ ಇದ್ದೀರಾ. ಎಲ್ಲವೂ ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ನೀವು ಜೀವನ ಅನುಭವಿಸೋರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಿಮಗೆ ವಿರುದ್ಧವಾಗಿ ಎದ್ದೊಳುವ ಯಾವುದೇ ಆಯುಧವು ಇಂದಿನಿಂದ ಕೆಲಸ ಮಾಡುವುದಿಲ್ಲ. ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲವೂ ಸಫಲವಾಗುವುದು, ನೀವು ಆಶೀರ್ವಾದವಾಗಿರುವಿರಿ, ಜಯವಾಗಿರುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆಸ್ ಐ ಕನ್ಕ್ಲೂಡ್, ಈಗ ಮುಗಿಯುವಾಗ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮೈಂಡ್, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಈಗ ಮಾನಸಾಂತರ ಆಗಿದೆ. ಏನಂತ? ನಿಮ್ಮ ಆಧಾರ ಈ ಲೋಕದಿಂದ ಇರುವ ಕಾರ್ಯಗಳಲ್ಲ. ಈಗ ಯಾವ ಲೋಕದ ಕಾರ್ಯಗಳು ನಿಮ್ಮ ಆಶೀರ್ವಾದನ ತಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮಾಟಮಂತ್ರವಾಗಲಿ, ಅದು ಶಾಪದ ಕಾರ್ಯಗಳಾಗಲಿ, ಯಾವುದಾದರೂ ಸರಿ, ಯೇಸುವಿನ ನಾಮದಲ್ಲಿ ನೀವು ಬೇರೆ ಲೋಕಕ್ಕೆ ಸೇರಿದವರು, ನೀವು ಪರಲೋಕದ ಪ್ರಜೆ, ನೀವು ಉನ್ನತದಲ್ಲಿ ವಾಸ ಮಾಡೋರು, ಅಲ್ಲಿ ಇರೋರಿಗೆ ಯಾವ ಮಾಟಮಂತ್ರನೂ ಯಾವ ಶಾಪನೂ ತಟ್ಟೋದಿಲ್ಲ. ಯೇಸುವಿನ ನಾಮದಲ್ಲಿ ಈ ಸತ್ಯದ ಆತ್ಮ ನಿಮ್ಮಲ್ಲಿ ಬೇರೂರಲಿ. ಈ ಸತ್ಯದ ಪ್ರಜ್ಞೆಯಲ್ಲೇ ನೀವು ನಡೀತಾ ಇರ್ತೀರಾ. ಈ ಸತ್ಯದ ಮಹಿಮೆಯನ್ನು ನೀವು ಬಲವಾಗಿ ಅನುಭವಿಸ್ತಾ ಇರ್ತೀರಾ. ಇದರ ಫಲವನ್ನು ಪರಿಪೂರ್ಣವಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಐ ಆಮ್ ಟೆಲಿಂಗ್ ಯು ಇನ್ ದ ನೇಮ್ ಆಫ್ ಜೀಸಸ್. ದೇವರಲ್ಲಿ ಇರುವವರು ಆಳ್ವಿಕೆ ಮಾಡೋರು.
ಯು ಆರ್ ಟು ಹ್ಯಾವ್ ಡೊಮಿನಿಯನ್ ಓವರ್ ಎವ್ರಿ ಸಿಚುವೇಶನ್ ಆ್ಯಂಡ್ ಸರ್ಕಮ್ಸ್ಟೆನ್ಸ್. ಈ ಲೋಕದಲ್ಲಿ ಈ ಸೃಷ್ಟಿಯ ಮೇಲೆ ಆಳ್ವಿಕೆ ಮಾಡುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ದೇವರು ಭಯದ ಆತ್ಮವನ್ನು ಕೊಟ್ಟಿಲ್ಲ, ಬಲವು, ಹಿ ಹ್ಯಾಸ್ ನಾಟ್ ಗಿವನ್ ಯು ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್ ಪವರ್, ಲವ್ ಆ್ಯಂಡ್ ಆಫ್ ಸೌಂಡ್ ಮೈಂಡ್. ಬಲವು, ಶಕ್ತಿಯು, ಒಳ್ಳೆ ಶಾಂತ ಗುಣ, ಒಳ್ಳೆ ತಿಳುವಳಿಕೆ ಆತ್ಮವನ್ನು ಕೊಟ್ಟಿದ್ದಾರಂತೆ. ಯೇಸುವಿನ ನಾಮದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು, ಎಲ್ಲ ಸಿಚುವೇಶನ್, ಎಲ್ಲ ಕಾರ್ಯಗಳ ಕೆಲಸಗಳನ್ನು ನೀವು ಆಳ್ವಿಕೆ ಮಾಡೋರಾಗಿರ್ತೀರ. ನೀವು ಹೇಳಿದ ಪ್ರಕಾರ ಸೃಷ್ಟಿ ವಿಧೇಯರಾಗುವಂತೆ ನಿಮ್ಮನ್ನು ಅಭಿಷೇಕ ಮಾಡಿ ದೇವರ ಆತ್ಮದಿಂದ ತುಂಬಿಸಿ ನಿಮ್ಮನ್ನು ಇಟ್ಟಿದ್ದಾರೆ. ಸೊ ಅದರಿಂದ ನೀವು ಪರಿಸ್ಥಿತಿಗೆ ಏನಾಗಬೇಕು ಅಂತ ಮಾತಾಡುವಾಗಲ್ಲ, ಯೇಸುವಿನ ನಾಮದಲ್ಲಿ ಕಾರ್ಯ ನೆರವೇರುತ್ತೆ. ಕಾರ್ಯ ನಿರ್ವಹಿಸುವ ರೀತಿಯಲ್ಲಿ ನಿಮ್ಮ ಬಾಯಿಂದ ಮಾತು ಬಲವಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಇಲ್ಲದೇ ಇರೋದನ್ನು ಇರುವ ಹಾಗೆ ಕರೆಯುವ ಆತನ ಆ ಶಕ್ತಿ ಯಾವ ರೀತಿ ಇತ್ತೋ ಅದರಂತೆ ನಿಮ್ಮ ಬಾಯಿಂದ ಬರುವ ಮಾತು ಇರುವುದು ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಬಾಯನ್ನು ಅಭಿಷೇಕ ಮಾಡ್ತಾ ಇದ್ದೀನಿ. ನಿಮ್ಮ ಬಾಯಲ್ಲಿ ನೆಗೆಟಿವ್ ಆದ ಮಾತು ಬರೋದಿಲ್ಲ. ನಿಮ್ಮ ಬಾಯಲ್ಲಿ ಆಗಲ್ಲ, ನಡೆಯಲ್ಲ ಅಂತ ಲೋಕದವರ ಥರ ಮಾತಾಡೋದಿಲ್ಲ. ನೀವು ಉನ್ನತದಲ್ಲಿ ಕೂತ್ಕೊಂಡು ಇಲ್ಲದೇ ಇರುವನ್ನು ಕರೆಯುವಾಗ ಅದು ಉಂಟಾಗುವ ರೀತಿಯಲ್ಲಿ ಅಂಥ ಒಂದು ಸಾಮರ್ಥ್ಯ, ಬಲ, ಅಭಿಷೇಕ ನಿಮ್ಮಲ್ಲಿ ಪ್ರಕಟವಾಗುತ್ತೆ ಅಂತ ಅಭಿಷೇಕ ಮಾಡ್ತಾ ಇದ್ದೀನಿ. ಲೆಟ್ ದ ವರ್ಡ್ ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಈಗ ನಾನು ಹೇಳ್ತಾ ಇದ್ದೀನಿ, ಈ ನಂಬಿಕೆಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಈಗ ನೋಡ್ತಾ ಇರುವ ಪ್ರತಿಯೊಬ್ಬರು, ವಿಶೇಷವಾಗಿ ಯಾರು ಇಂಥ ಒಂದು ಮಾಟ ಮಂತ್ರದಿಂದ ನರಳಾಡ್ತಾ ಇದ್ದೀರೋ, ಶಾಪದ ನಿಮಿತ್ತವಾಗಿ ಏನು ಮಾಡಿದ್ರೂ ಕಾರ್ಯ ನಡೀತಾ ಇಲ್ಲ ಅನ್ನೋರು, ಒಂದು ಗ್ಲಾಸ್ ನೀರು ತಗೊಳ್ಳಿಗ, ಒಂದು ಗ್ಲಾಸ್ ನೀರು ತಗೊಳ್ಳಿಗ. ಒಂದು ಗ್ಲಾಸ್ ನೀರು ತೊಗೊಂಡು ನಾನು ಪ್ರಾರ್ಥನೆ ಮಾಡಿದ್ಮೇಲೆ ನಿಮ್ಮ ಮನೆ ಮೇಲೆ, ಇಲ್ಲ ಅವಾಗವಾಗ ಬೈಕ್ ಆಕ್ಸಿಡೆಂಟ್ ಆಗ್ತಾಯಿದೆಯಾ ನಿಮ್ಮ ಬೈಕ್ ಮೇಲೆ, ನಿಮ್ಮ ಕಾರ್ ಅವಾಗ ಓಡಿಸ್ಕೊಂಡು ಹೋದ್ರೆ ಆಕ್ಸಿಡೆಂಟ್ ಆಗ್ತಾಯಿದೆಯಾ ಕಾರ್ ಮೇಲೆ, ಮನೆ ಸುತ್ತ, ಇಲ್ಲ ಮಕ್ಕಳ ಮೇಲೆ, ಎಲ್ಲಿ ಯಾವ ಏರಿಯಾದಲ್ಲಿ ಪದೇ ಪದೇ ಶೈತಾನ ಕ್ರಿಯೆ ನೋಡ್ತಾ ಇದ್ದೀರೋ ಅಲ್ಲಿ ಈಗ ಈ ನೀರನ್ನು ಸುಮ್ಮನೆ ಚಲ್ಲಿ. ಈಗ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ತೋರಿಸುವ ಈ ದೃಶ್ಯದ ಪ್ರಕಾರ ಈ ಆ್ಯಕ್ಟಿವಿಟಿ ನಂಬಿಕೆಯಿಂದ ಮಾಡಿ. ನೀವು ಮಾಡುವಾಗ ನೀವಲ್ಲ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ದೇವರ ಆತ್ಮ ನಿಮ್ಮ ಶರೀರದ ಮೂಲಕ ಇವತ್ತು ಎಲ್ಲ ಮಾಟ ಮಂತ್ರ, ಎಲ್ಲ ಶಾಪದ ಕಾರ್ಯಗಳು, ಎಲ್ಲ ಶೈತನ ಕ್ರಿಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಬಿಡೋಣ. ಯೇಸುವಿನ ನಾಮದಲ್ಲಿ ಇಂದಿನಿಂದ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಆಶೀರ್ವಾದವನ್ನು ಮಾತ್ರನೇ ನೀವು ಅನುಭವಿಸೋದಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಈಗ ಕೂಡ ಯಾರ್ಯಾರು ನಂಬಿಕೆಯಿಂದ ಒಂದು ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀರೋ ಆ ನೀರನ್ನು ಯೇಸುವಿನ ರಕ್ತವಾಗಿ ಅಭಿಷೇಕ ಮಾಡ್ತಾಯಿದ್ದೀವಿ. ಯೇಸುವಿನ ರಕ್ತದಲ್ಲಿ ಪರಿಪೂರ್ಣ ಜೀವ ಇದೆ. ಯೇಸುವಿನ ರಕ್ತದಲ್ಲಿ ಜಯ ಇದೆ, ಆರೋಗ್ಯ ಇದೆ, ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಪರಿಪೂರ್ಣತೆ ಇದೆ. ಯೇಸುವಿನ ನಾಮದಲ್ಲಿ ಈಗ ನಿಮ್ಮ ಕೈಯಲ್ಲಿರುವುದು ಯೇಸುವಿನ ರಕ್ತ. ಯೇಸುವಿನ ರಕ್ತವನ್ನು ನಂಬಿಕೆಯಿಂದ ಈಗ ಹೋಗಿ ಎಲ್ಲೆಲ್ಲಿ ನೀವು ಚೆಲ್ಲಬೇಕು ಅಂತ ಇದ್ದೀರೋ, ನಿಮ್ಮ ಬೈಕ್ ಮೇಲಾಗಲಿ, ಕಾರ್ ಮೇಲಾಗಲಿ, ಮನೆ ಮೇಲಾಗಲಿ, ಮಕ್ಕಳ ಮೇಲಾಗಲಿ, ನಿಮ್ಮ ಕೆಲಸದ ಹೆಸರು ಕೆಲಸದ ಮೇಲೆ, ವ್ಯಾಪಾರದ ಮೇಲೆ, ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಯೇಸು ಕ್ರಿಸ್ತನ ರಕ್ತ ಸಕಲ ವಿಧ ಶಾಪ, ಪಾಪ, ಮಾಟ ಮಂತ್ರಗಳಿಂದ ಬಿಡುಗಡೆ ತಂದಿದೆ ಅಂತ ಹೇಳಿ ನಂಬಿಕೆಯಿಂದ ಅದನ್ನು ಚೆಲ್ಲಿ ಯೇಸುವಿನ ನಾಮದಲ್ಲಿ ಇವತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ರಿ. ನಂಬಿಕೆಯಿಂದ ಮಾಡಿ. ಮಾಡುವಾಗ ನೀವಲ್ಲ, ನಿಮ್ಮಲ್ಲಿರುವ ಪವಿತ್ರಾತ್ಮನ ಪ್ರೇರೇಪಣೆಯಿಂದ, ಪವಿತ್ರಾತ್ಮನ ಮಾತಿಗೆ ವಿಧೇಯರಾಗುವಂತೆ ನೀವು ಈ ಕಾರ್ಯವನ್ನು ಮಾಡಿರೋದ್ರಿಂದ ಇದರ ಮಹಿಮೆಯನ್ನು, ಇದರ ಫಲವನ್ನು ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ದಿನ ಶೈತಾನ್ ನಿಮ್ಮ ಕಡೆ ಬರೋದಿಲ್ಲ. ಇನ್ನೊಂದು ದಿನ ದುಷ್ಟಶಕ್ತಿಯ ಕ್ರಿಯೆಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಕಾಣುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Be healed, be delivered, be set free. In the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Praise the Lord, dear brothers and sisters. God bless you all. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಿಮ್ಮ ಆತ್ಮ, ಪ್ರಾಣ, ಶರೀರ ದೇವರ ವಾಕ್ಯದೊಂದಿಗೆ ಒಂದಾಗಿದೆ. ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿದೆ. ಅದರಿಂದ ನಿಮ್ಮ ಶರೀರ ಮಾಡುವುದೇ ನಿಮ್ಮ ಪ್ರಾಣದಲ್ಲಿ, ನಿಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ, ನಿಮ್ಮ ಹೃದಯದಲ್ಲಿ ತುಂಬಿರೋದೇ ನೀವು ಆತ್ಮದಲ್ಲಿ ಯಾರಾಗಿದ್ದೀರಾ ಎಂಬುದರ ಮೇಲೆ. ನಿಮ್ಮ ಆತ್ಮ ಯಾವಾಗಲೂ ದೇವರ ವಾಕ್ಯದ ಆತ್ಮದಲ್ಲಿ ಒಂದಾಗಿರೋದ್ರಿಂದ ನಿಮ್ಮ ಹೃದಯ ಯಾವಾಗಲೂ ಸಮಾಧಾನ, ಸಂತೋಷ, ಆನಂದದಿಂದ ತುಂಬಿರುತ್ತೆ. ನಿಮ್ಮ ಪ್ರಾಣ ಯಾವಾಗೆಲ್ಲ ಆನಂದದಿಂದ ತುಂಬಿದೆಯೋ ನಿಮ್ಮ ಶರೀರ ಪರಿಪೂರ್ಣವಾಗಿ ಸ್ವಸ್ಥತೆಯಲ್ಲಿರುತ್ತೆ, ಆರೋಗ್ಯವಾಗಿರುತ್ತೆ, ಆಶೀರ್ವಾದವಾಗಿರುತ್ತೆ, ಐಶ್ವರ್ಯವಾಗಿರುತ್ತೆ, ಜಯವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. Be touched, be touched, be drenched in God's glory in the mighty name of Jesus. ಈಗ ಕೂಡ ಈ ಸತ್ಯ ನಿಮ್ಮನ್ನು ಮುಟ್ಟಿ ನಿಮಗೆ ಬಿಡುಗಡೆ ಆಗಿರೋದಾದರೆ ದೇವರನ್ನ ಗಣಪಡಿಸೋ ರೀತಿಯಲ್ಲಿ ನೀವು ಬೀಜವನ್ನು ಬಿತ್ತಬೋದು. ಇದು ಕಟಾಯ ಅಲ್ಲ,
ನೀವು ದೇವರನ್ನ ಎಷ್ಟು ಅನುಭವಿಸ್ತಾ ಇದ್ದೀರಾ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನೀವು ಬೀಜವನ್ನು ಬಿತ್ತಬಹುದು. ಬ್ಲಸ್ ಯು ಆಲ್. ವಿಶೇಷವಾಗಿ ಯಾರಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದಾದರೆ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಹಾಕಿ, ಅದೇ ಥರ ಹೊಸದಾಗಿ ಜಾಯ್ನ್ ಆಗಿರೋವರೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನಾವು ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ 6 ಗಂಟೆಯಿಂದ 7 ಗಂಟೆಯಿಂದ ಗೂಗಲ್ ಮೀಟಲ್ಲಿ ಗ್ಯಾದರ್ ಆಗ್ತಾಯಿದ್ವಿ. ಅನೇಕರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇವತ್ತು ಅದರ ಮೂಲಕ ಆ ದಿನದ ಆತ್ಮದ ಆಹಾರ, ಸೊ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೂಲಕ ಆ ದಿನ ಪೂರ್ತಿ ಆ ವಾಕ್ಯದ ಆತ್ಮ ನಮ್ಮನ್ನು ಯಾವ ರೀತಿ ಎಲ್ಲದರಲ್ಲೂ ಜಯದಲ್ಲಿ ನಡೆಸ್ತಾ ಇದೆ ಅನ್ನೋದನ್ನು ಅನುಭವಿಸ್ತಾ ಬರ್ತಾ ಇದ್ವಿ. ವಿಶೇಷವಾಗಿ ಇವತ್ತು ನಾವು ಬ್ಲಾಗ್ ಪೋಸ್ಟಲ್ಲಿ ಒಂದಿಷ್ಟು ಟೆಸ್ಟಿಮನೀಸ್ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇದ್ವಿ. ಇದೆಲ್ಲ ಯಾವುದ್ರ ಮೂಲಕ ಅಂದರೆ ಈ ಮಾರ್ನಿಂಗ್ ಪ್ರೇಯರಲ್ಲಿ ಸತ್ಯವನ್ನು ಕೇಳಿದ್ವಿ, ಅದರ ಮೂಲಕ ನಡೆದ ಅದ್ಭುತಗಳನ್ನು ನಾವು ಬ್ಲಾಗ್ ಪೋಸ್ಟಲ್ಲಿ ಸಾಕ್ಷಿಗಳನ್ನು ಶೇರ್ ಮಾಡ್ತಾ ಇದ್ವಿ. ಸೊ ಅದರಿಂದ ನೀವು ಒಂದು ಪರಿಸ್ಥಿತಿಯಲ್ಲಿ ಇರೋದಾದರೆ ನಿಮಗೆ ಬಿಡುಗಡೆ ಬೇಕು, ಇನ್ನೂ ದೇವರ ವಾಕ್ಯವನ್ನು ಅನುಭವಿಸಬೇಕು, ಇಲ್ಲ ಆತ್ಮದಲ್ಲಿ ಇನ್ನೂ ಮೆಚೂರ್ ಆಗಬೇಕು, ಸತ್ಯವನ್ನು ಇನ್ನೂ ತಿಳ್ಕೋಬೇಕು, ವಾಕ್ಯದ ಪ್ರಕಟಣೆಯಲ್ಲಿ ನಡಿಬೇಕು ಅನ್ನುವ ಆಸಕ್ತಿ, ಬಯಕೆ, ದಾಹ ಇರೋದಾದರೆ ನೀವು ಸ್ಕ್ರೀನಲ್ಲಿರುವ ನಂಬರ್ ಒಂದು ಮೆಸೇಜ್ ಮಾಡಿ. 9880516003 ಅಂತ ಇದೆ ನಂಬರು. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ನನಗೆ ಗೂಗಲ್ ಮೀಟ್ ಲಿಂಕ್ ಕಳಿಸಿ ಅಂತ ಹೇಳಿದ್ರೆ ನಾವು ನಿಮಗೆ ಕಳಿಸ್ತೀವಿ. ವಿಶೇಷವಾಗಿ ನಿಮಗೆ ಏನಾದ್ರು ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೂ ಕೂಡ ನೀವು ಅದಕ್ಕೆ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಸೊ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ May 1st, May 2nd ಬ್ಯಾಂಗ್ಳೂರಲ್ಲಿ 2026 ವರ್ಡ್ ಮ್ಯಾನಿಫೆಸ್ಟೇಷನ್ ಕಾನ್ಫರೆನ್ಸ್. ಆ ವರ್ಡ್ ಮ್ಯಾನಿಫೆಸ್ಟೇಷನ್ ಕಾನ್ಫರೆನ್ಸ್ ಅಂತ ಹೇಳಿದ್ರೆ ವಾಕ್ಯದ ಪ್ರಕಟವಾಗುವ ಸಮ್ಮೇಳನ. ಹಾಗಾದರೆ ಯೂಶಲಿ ನೀವು ನನ್ನ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಪ್ರೀಚ್ ಮಾಡೋದು, ಮಾತಾಡೋದು ಕೇಳಿರ್ತೀರ, ಒಳ್ಳೆ ಪ್ರಕಟಣೆಗಳನ್ನ ಕೇಳಿರ್ತೀರ. ಇದೊಂಥರ ಒನ್ ಸೈಡೆಡ್ ಆಗಿತ್ತು. ಆದರೆ ಈ ಕ್ಯಾಂಪ್ ಮೀಟಿಂಗ್ ಏನಂತ ಹೇಳಿದ್ರೆ ನಾನು ಬರೀ 30% ಆಫ್ ದ ಟೈಮ್ ಮಾತ್ರನೇ ಮಾತಾಡ್ತಾ ಇರ್ತೀನಿ. 70% ಟೈಮ್ ಆ್ಯಕ್ಟಿವಿಟೀಸ್, ನೀವು ನಿಮ್ಮಲ್ಲಿ ದೇವರ ವಾಕ್ಯ ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಪ್ರಾಕ್ಟಿಕಲಾಗಿ ಅನುಭವಿಸ್ತಾ ಇರ್ತೀರ. ಸೊ ಇಟ್ ಈಸ್ ಮೋರ್ ಆಫ್ ಅ ಪ್ರಾಕ್ಟಿಕಲ್ ಸೆಷನ್. ಸೊ ಇದನ್ನು 2 ದಿನ ದೇವರ ಪ್ರಸನ್ನತೆಯಲ್ಲಿ ನಾವು ಅನುಭವಿಸ್ಲಿಕ್ಕಿದ್ದೀವಿ. ಸೊ ಅದರಿಂದ ಇದು ಯೂಟ್ಯೂಬಲ್ಲಿ ಲೈವ್ ಬರೋಲ್ಲ, ಫೇಸ್ಬುಕ್ಕಲ್ಲಿ ಬರೋಲ್ಲ, ಇದು ಬರೀ ಇಲ್ಲಿ ಸಭೆಯಲ್ಲಿ. ಆಲ್ಮೋಸ್ಟ್ 90 ಮೆಂಬರ್ಸ್ ಆಲ್ರೆಡಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಒಂದು 10 ಸೀಟು 10 ಜನಕ್ಕೆ ಮಾತ್ರನೇ ಆಕ್ಸೆಪ್ಟ್. ಯಾಕಂದರೆ ನಮ್ಮ ಕೆಪಾಸಿಟಿನ ನೋಡ್ತಾ ಇದ್ದೀವಿ. ಓನ್ಲಿ 100 ಮೆಂಬರ್ಸ್ ಸೀಟಿಂಗ್ ಕೆಪಾಸಿಟಿಗೆ ಮಾಡಿ ಇದನ್ನು ಕ್ರಮವಾಗಿ ಸರಿಯಾಗಿ ಟೀಮ್ ಫಾರ್ಮ್ ಮಾಡಿ ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ಬಂದಿರುವ ಒಬ್ಬರಾದರೂ ವ್ಯರ್ಥವಾಗಿ ಹೋಗಲ್ಲ. ಆ ವಾಕ್ಯವು ಅವರ ಜೀವಿತದಲ್ಲಿ ಮಾಂಸವಾಗಿರುವುದನ್ನು ಅನುಭವಿಸಿ ಅದನ್ನು ಸಾಕ್ಷಿಯಾಗಿ ಇಲ್ಲಿಂದ ಹೋಗಬೇಕು ಅನ್ನುವ ಡೈರೆಕ್ಷನಲ್ಲಿ ಪವಿತ್ರಾತ್ಮನ ಈ ಕೂಟವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದೇವರು ನಿಮ್ಮನ್ನು ಬಲವಾಗಿ ಇದರ ಮಹಿಮೆಯನ್ನು, ಫಲವನ್ನು ಅನುಭವಿಸುವಂತೆ ಈಗ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅದರಿಂದ ಇದಕ್ಕೆ ಜಾಯ್ನ್ ಆಗಬೇಕು ಅಂತ ಬಯಸುವವರು ಒಂದು ಅಲ್ಲಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಮೆಸೇಜ್ ಹಾಕಿ, ಇಲ್ಲ ಒಂದು ಪೋಸ್ಟರ್ ಇದೆ, ಪೋಸ್ಟರ್ ಇದೆ, ಓಕೆ, ಆ ಪೋಸ್ಟರ್ನ ಇನ್ನೊಂದು ಸರಿ ಹಾಕ್ತೀವಿ. ಸೊ ಈಗ ಕೂಡ ಈ ನಂಬರ್ಗೆ ಕಳಿಸ್ಬೋದು. ಕ್ಯಾಂಪ್ ಮೀಟಿಂಗ್ ಡೀಟೇಲ್ಸ್ ಕಳಿಸಿ ಅಂತ 9880516003ಗೆ ಕಳಿಸಿದ್ರೆ ನಿಮಗೆ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಸೊ ನೀವು ಅದರಂತೆ ಅದನ್ನು ಫಾಲೋ ಮಾಡಿ ನೀವು ರಿಜಿಸ್ಟರ್ ಮಾಡಿರ್ಬೋದು. ಸೊ ಅದರಿಂದ ಇದು 2 ದಿನ ಇರುತ್ತೆ, May 1st and 2nd. 2 ದಿನ ರಾತ್ರಿ ಹಗಲು ದೇವರ ಪ್ರಸನ್ನತೆಯಲ್ಲಿ ಪರಲೋಕದ ಒಂದು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದನ್ನು ನೀವು ಬಂದು ಅನುಭವಿಸ್ಬೋದು. ಅದೇ ರೀತಿ 3ನೇ ತಾರೀಕು ಭಾನುವಾರ ದೀಕ್ಷಾ ಸ್ನಾನದ ಆರಾಧನೆ ಇರುತ್ತೆ. ಸೊ ಅದರಿಂದ ನಿಮ್ಮಲ್ಲಿ ಯಾರಾದರೂ ದೀಕ್ಷಾ ಸ್ನಾನ ತಗೋಬೇಕು ಅನ್ನೋರು ಕೂಡ ನೀವು ತಿಳಿಸಿ ಬಂದು ಭಾಗವಹಿಸ್ಬೋದು. ಸೊ ದೀಕ್ಷಾ ಸ್ನಾನ ಇಲ್ಲಿ ಕೊಡಲ್ಪಡುತ್ತದೆ. ದೇವರು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನಗಳಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನೂ ಮಹಿಮೆಯಾದ ಕಾರ್ಯಗಳನ್ನ ಮುಂದೆ ಇರುವ ದಿನಗಳಲ್ಲಿ ನಾವು ಅನುಭವಿಸ್ಲಿಕ್ಕಿದ್ದಲ್ಲಿ ದೇವರ ಉದ್ದೇಶದ ಪ್ರಕಾರ ಎಲ್ಲ ಕಾರ್ಯಗಳ ಕ್ರಮವಾಗಿ, ಸರಿಯಾಗಿ, ಆಶೀರ್ವಾದವಾಗಿ, ಜಯವಾಗಿ ನಡೆಸ್ಕೊಡ್ತಾ ಇರುವ ದೇವರಿಗೆ ಸ್ತೋತ್ರ. ಇಷ್ಟು ಹೇಳಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶೇಷವಾಗಿ ನಾಳೆ 8:30ಗೆ ಇಂಗ್ಲೀಷ್ ಸರ್ವಿಸ್ ಇದೆ, ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಕನ್ನಡ ಆರಾಧನೆ 10 o'clock ಶುರುವಾಗುತ್ತೆ, 12:30 1 ಗಂಟೆಗೆ ಮುಗಿಯುತ್ತದು. ನೀವು ಬ್ಯಾಂಗ್ಳೂರು ಸುತ್ತಮುತ್ತ ಇರೋರು, ಅಬ್ಬಿಗೆರೆ, ಆ್ಯಕ್ಚುಲಿ ಗೂಗಲಲ್ಲಿ
ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಅಂತ ನೀವು ಗೂಗಲಲ್ಲಿ ಹುಡ್ಕಿದ್ರೆ ಲೊಕೇಶನ್ ಕಾಣುತ್ತೆ. ನೀವು ಚರ್ಚಲ್ಲಿ ಸಭೆಯಲ್ಲಿ ಬಂದು ನೀವು ಭಾಗವಹಿಸ್ಬೋದು. ಆ್ಯಂಡ್ ವಿ ವಾರ್ಮ್ಲಿ ವೆಲ್ಕಮ್. ಅದೇ ರೀತಿ ಬೆಲ್ಗಾಮಲ್ಲಿ ಇರೋರು, ಬೆಲ್ಗಾಮ್ ಸಭೆ ಸಾವುನಗರಲ್ಲಿದೆ. ಸೊ ಆ ಮಾಹಿತಿ ಬೇಕಾದ್ರೂ ಕೂಡ ನೀವು ಈ ನಂಬರ್ಗೆ 9880516003 ಅದಕ್ಕೆ ಕಳಿಸಿ ನೀವು ಲೊಕೇಶನ್ ಕೇಳೋದಾದರೆ ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀವಿ. ಸೊ ವಿಶೇಷವಾಗಿ ಈ ದಿನಗಳಲ್ಲಿ ದೇವರು ಪ್ರಕಟಿಸುವ ಸತ್ಯದ ಮೂಲಕ ಅನೇಕ ಜೀವವುಳ್ಳ ಸಾಕ್ಷಿಗಳನ್ನ ಎಬ್ಬರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಕ್ಯದಲ್ಲಿ ಇನ್ನೂ ವಾಕ್ಯದ ಮಹಿಮೆ, ವಾಕ್ಯದ ಬೇರೆ ಒಂದು ಲೆವೆಲ್ ಆದ ಪ್ರಕಟಣೆಯಲ್ಲಿ ನಡೆಸುವಂತೆ ದೇವರ ಮಹಿಮೆಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸತ್ಯವನ್ನು ನಾನು ಅನುಭವಿಸಬೇಕು ಅಂತ ಬಯಕೆಯುಳ್ಳವರು ನೀವು ಕಾಂಟ್ಯಾಕ್ಟ್ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಬ್ಲೆಸ್ಸಿಂಗ್ಸ್. ಮತ್ತು ಇನ್ನೊಂದು ಒಂದು ಎಂಥ ಒಂದು ಆತ್ಮದಲ್ಲಿ ಬೆಳೆಯೋಕ್ಕೆ ನಮಗೆ ಅನುಕೂಲವಾಗಿರುವ, ನಮ್ಮನ್ನು ಆತ್ಮದಲ್ಲಿ ಬೆಳೆಸುವ ಒಂದು ವಾಕ್ಯದೊಂದಿಗೆ ನಾವು ಮತ್ತೆ ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಸೆಷನಲ್ಲಿ ಗ್ಯಾದರ್ ಆಗೋಣ. ಅಲ್ಲಿಯ ತನಕ ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗಲಿ. ದೇವರು ನಿಮ್ಮನ್ನು ಎಲ್ಲದರಲ್ಲೂ ಸುಖವಾಗಿ, ಸಮಾಧಾನವಾಗಿ, ಆಶೀರ್ವಾದವಾಗಿ, ಜಯವಾಗಿ ನಡೆಸಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. Amen. Amen. God bless you all. Take care. God bless you. Blessings.